ಹನುಮಸಾಗರದ ದೈವವಾಗಿರ್ತಕ್ಕಂಥ ಶ್ರೀ ಗುರು ಅನ್ನದಾನ ಶಿವಯೋಗಿಗಳನ್ನ ಮನದಲ್ಲಿ ಸ್ಮರಿಸಿ ಹಾಗೂ ಕರಿಸಿದ್ದೇಶ್ವರ ಶಿವಯೋಗಿಗಳನ್ನ ಮನದಲ್ಲಿ ಸ್ಮರಿಸಿ ಅನ್ನದಾನ ಮಹಾಮಠದ ಇಂದಿನ ಪೀಠಾಧಿಕಾರಿಗಳಾಗಿರ್ತಕ್ಕಂಥ ಲಿಂಗ ಪೂಜಾ ನಿಷ್ಠರಾಗಿರ್ತಕ್ಕಂಥ ಮುಪ್ಪಿನ ಬಸವಲಿಂಗ ಮಹಾಸ್ವಾಮಿಗಳವರ ಪಾದಕ್ಕೆ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಗದಗಿನ ಗಾನಯೋಗಿ ಶಿವಯೋಗಿ ಅಂಧ ಅನಾಥರ ದೈವ ಲಿಂಗ ಪೂಜಾ ನಿಷ್ಠರಾಗಿ ಲಿಂಗೈಕ್ಯರಾಗಿರ್ತಕ್ಕಂಥ ಪರಮ ಪೂಜ್ಯ ಪುಟ್ಟರಾಜ ಗುರುವರ್ಯರನ್ನ ಮನದಲ್ಲಿ ಸ್ಮರಿಸಿಕೊಂಡು ಶರಣಾಮೃತ ಚರಿತ್ರೆಯಲ್ಲಿ ಬರ್ತಕ್ಕಂಥ ಎಲ್ಲ ಶರಣರನ್ನ ಭಕ್ತಿಯಿಂದ ನೆನೆದು ಅನ್ನದಾನ ಶಿವಯೋಗಿಗಳ ಮಠದ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೂ ಮತ್ತು ಸಂಗೀತ ಸೇವೆಯನ್ನು ಮಾಡ್ತಕ್ಕಂಥ ಶಶಿಕುಮಾರ್ ಅವರಿಗೂ ತಬಲಾ ಸೇವೆಯನ್ನು ಮಾಡ್ತಕ್ಕಂಥ ಗಜಾನಂದ್ ಅವರಿಗೂ ಶರಣುಗಳನ್ನು ಸಲ್ಲಿಸಿ ಈ ಒಂದು ಶರಣ ಚರಿತಾಮೃತ ಚರಿತ್ರೆಯನ್ನ ಭಕ್ತಿಯಿಂದ ಕೇಳಲಿಕ್ಕೆ ಬಂದಿರತಕ್ಕಂಥ ಹನುಮಸಾಗರ ಗ್ರಾಮದ ಎಲ್ಲ ಶರಣ ತಂದೆ ತಾಯಿಗಳು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಎಲ್ಲರ ಅಂತರಾತ್ಮಕ್ಕೂ ಕೂಡ ಶರಣು ಶರಣಾರ್ಥಿಗಳು. ನರಜನ್ಮವ ತೊಡೆದು ಹರಜನ್ಮವ ಮಾಡಿದ ಗುರುವೇ, ಭವಬಂಧನವ ಬಿಡಿಸಿ ಪರಮ ಸುಖವ ತೋರಿದ ಗುರುವೇ, ಭವಿ ಎಂಬುದ ತೊಡೆದು ಭಕ್ತೆ ಎಂದೆನಿಸಿದ ಗುರುವೇ, ಚೆನ್ನ ಮಲ್ಲಿಕಾರ್ಜುನನ ತಂದೆನ್ನ ಕೈವಶಕ್ಕೆ ಕೊಟ್ಟ ಗುರುವೇ, ಶರಣು ಶರಣಾರ್ಥಿ. ಅಕ್ಕ ಮಹಾದೇವಿ ಆ ಗುರುವಿನ ಮಹತ್ವದ ಬಗ್ಗೆ ಈ ವಚನವನ್ನ ಹೇಳ್ತಾಳೆ. ಯಾಕಂದ್ರೆ ನಮಗ ನಮ್ಮ ಜನ್ಮವನ್ನ ಪಾವನ ಮಾಡ್ತಕ್ಕಂಥವ್ರು ಯಾರಪ್ಪ ಅಂದ್ರೆ ಸದ್ಗುರುನಾಥ. ಆ ಗುರುವಿನ ಕರುಣೆ ಅಂತಕ್ಕಂಥದ್ದನ್ನ, ಗುರುವಿನ ಕೃಪೆ ಅಂತಕ್ಕಂಥದ್ದನ್ನ ನಾವು ಪಡೆದಾಗ ನಮಗ ಮುಕ್ತಿ ಅಂತಕ್ಕಂಥದ್ದು ಸಿಗ್ತದೆ. ಅದಕ್ಕೆ ಆ ಗುರುವನ್ನ ನಂಬಬೇಕು, ಗುರುವಿನ ಸೇವೆಯನ್ನ ಮಾಡಬೇಕು ಅನ್ನೋದ್ರ ಸಲುವಾಗಿ ಈ ವಚನವನ್ನ ಹೇಳಿದಾಳೆ. ಭವಬಂಧನ ಅಂತಕ್ಕಂಥದ್ದನ್ನ ತೊಡೆದು ಭಕ್ತಿ 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 ಅನ್ನಿಸ್ತಕ್ಕಂಥ ಶಕ್ತಿ ಆ ಗುರುವಿನಲ್ಲಿ ಐತಿ. ಈ ನರ ಜನ್ಮ ಅಂತಕ್ಕಂಥದ್ದನ್ನ ತೊಡೆದು ನರನನ್ನ ಹೋಗಿ ಹರನನ್ನಾಗಿ ಮಾಡ್ತಕ್ಕಂಥ ಒಂದು ಶಕ್ತಿ, ನರನನ್ನ ಹೋಗಿ ಹರನನ್ನಾಗಿ ಮಾಡ್ತಕ್ಕಂಥ ಶಕ್ತಿ ಆ ಗುರುವಿನಲ್ಲಿ ಐತಿ. ಭವಿ ಎಂಬುದ ತೊಡೆದು ಲಿಂಗವನ್ನ ಕೊಟ್ಟು ಭಕ್ತರನ್ನಾಗಿ ಮಾಡ್ತಕ್ಕಂಥ ಒಂದು ಶಕ್ತಿ ಆ ಗುರುವಿಗೈತಿ. ಅದಕ್ಕೆ ಅಂಥ ಗುರುವನ್ನ ನೆನೆಸ್ತಾ ಇದ್ದಾಳೆ. ಯಾಕಂದ್ರೆ ಒಮ್ಮೆ ಆ ಗುರುವಿನ ಒಂದು ಮಹತ್ವ ಎಷ್ಟೈತಿ ಕೇಳ್ರಿ. ಒಮ್ಮೆ ಒಬ್ಬ ರಾಜ ಇದ್ದ. ಒಂದು ಸುಂದರವಾಗಿರ್ತಕ್ಕಂಥ ಉದ್ಯಾನವನ, ಹೂವಿನ ತೋಟ, ಸುಂದರವಾಗಿರ್ತಕ್ಕಂಥ ಹೂವುಗಳು. ಜಗತ್ತಿನೊಳಗ ಎಷ್ಟು ನಮೂನಿ ಹೂ ಅದಾವ, ಎಲ್ಲಾ ಹೂವಿನ ಗಿಡಗಳನ್ನ ಹಾಕ್ಸಿ ನೋಡಲಿಕ್ಕೆ ಎಲ್ಲರಿಗೂ ನೋಡಿ ಆನಂದ ಪಟ್ಕೊಂಡು ಹೋಗ್ಬೇಕು ಎಲ್ಲರೂ ಅಂತ ತಿಳ್ಕೊಂಡು ಒಂದು ದೊಡ್ಡದಾಗಿರ್ತಕ್ಕಂಥ ಒಂದು ಉದ್ಯಾನವನವನ್ನ ಮಾಡಿಸಿದ್ದ, ಹೂವಿನ ತೋಟವನ್ನ ಮಾಡಿಸಿದ್ದ. ಅನೇಕ ಗಿಡಗಳು, ಅನೇಕ ತರಹದ ಗಿಡಗಳು ಇದ್ವು ಅಲ್ಲಿ ಹೋದ ಹೋಗಿ ಕುಳಿತುಕೊಂಡ ತಕ್ಷಣವೇ ಅಲ್ಲಿಯ ಆ ಹೂವಿನ ವಾಸನೆ ಅಂತಕ್ಕಂಥದ್ದು ಮೂಗಿಗೆ ಗಮ್ಮಂತ ಬಡಿತಿತ್ತು. ಎಷ್ಟೊತ್ತು ಕುತ್ಕೊಂಡ್ರು ಸಾಕಾಗ್ತಿದ್ದಿಲ್ಲ, ಎದ್ದು ಬರಂಗ ಆಗ್ತಿದ್ದಿಲ್ಲ. ಅಂಥ ಸುಂದರವಾಗಿರ್ತಕ್ಕಂಥ ಒಂದು ಉದ್ಯಾನವನವನ್ನ ಕಟ್ಟಿಸ್ಯಾನ ಆ ಮಹಾರಾಜ. ಎಲ್ಲೇ ಆ ಕೋಟೆಯ ಹೊರಭಾಗದಲ್ಲಿ ಕಟ್ಟಿಸಿದ. ಊರಿನ ಸುತ್ತೋರ್ದು ದೊಡ್ಡದಾಗಿರ್ತಕ್ಕಂಥ ಕೋಟೆ ಇರ್ತದೆ. ಊರನ್ನ ರಕ್ಷಣಾ ಮಾಡ್ತಕ್ಕಂಥದ್ದು ಕೋಟೆ. ಮಹಾರಾಜರು ಆಳ್ತಕ್ಕಂಥ ಊರಿನೊಳಗೆ ಎಲ್ಲೇ ನೋಡ್ರಿ ಕೋಟೆ ಇರ್ತಾವ. ಆ ಇಡೀ ಕೋಟೆಗೆ, ಊರಿನ ಸುತ್ತೂ ಇರ್ತಕ್ಕಂಥ ಕೋಟೆಗೆ ಒಂದೇ ಒಂದು ಬಾಗಲ ಇರ್ತದ. ಅದಕ್ಕೆ ಅಗಸಿ ಬಾಗಲ ಅಂತಾರ. ಅದು ಒಂದೇ ಬಾಗಲ. ಆ ಬಾಗಲವನ್ನ ಹಾಕಿಬಿಟ್ರೆ ಒಳಗಿರ್ತಕ್ಕಂಥ ಜನರೆಲ್ಲರೂ ಸುರಕ್ಷಿತವಾಗಿರ್ತಾರ. ಯಾವ ವೈರಿಗಳು ಬರ್ಲಿಕ್ಕೆ ಅವಕಾಶ ಇರೋದಿಲ್ಲ ಅಂತ. ಆ ಅಗಸಿ ಬಾಗಿಲ ದಾಟಿದ ತಕ್ಷಣವೇ ಉದ್ಯಾನವನದೊಳಗ ಹೋಗ್ಬೇಕು. ಹೊರಗೆ ಅಗಸಿ ಬಾಗಿಲ ದಾಟಿ ಹೊರಗೆ ಹೋದ್ರೆ ಉದ್ಯಾನವನದೊಳಗ ಕಾಲಿಡ್ಬೇಕು.
ಅಂತ ಸುಂದರವಾಗಿರ್ತಕ್ಕಂಥ ತೋಟವನ್ನ ನೋಡ್ಲಿಕ್ಕೆ ಆ ಊರಿನವರಲ್ಲ, ಬೇರೆ ಊರಿನವರಲ್ಲ, ಪರದೇಶದವರು ಸಹಿತ ಬಂದು 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 ಆ ತೋಟವನ್ನ ನೋಡ್ಕೊಂಡು ಹೋಗ್ತಿದ್ರು. ತೋಟವನ್ನ ನೋಡಿ ಆನಂದ ಪಟ್ಕೊಂಡು ಕುಳಿತುಕೊಂಡು ಮನಸ್ಸಿಗೆ ನೆಮ್ಮದಿಯನ್ನ ತಗೊಂಡು ಹೋಗ್ತಿದ್ರು. ಹೀಗಿರೋ ಕಾಲಕ್ಕೆ ಆ ಮಹಾರಾಜ ಇರ್ತಕ್ಕಂಥ ಊರಿನೊಳಗ ಒಬ್ಬ ಕುರುಡ ಇದ್ದ. ಎರಡೂ ಕಣ್ಣು ಕಾಣದೇ ಇರ್ತಕ್ಕಂಥ ಒಬ್ಬ ಕುರುಡ ಇದ್ದ. ಎಲ್ಲರೂ ಬಂದು ಬಂದು ತೋಟವನ್ನ ನೋಡಿ 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 ಹೊಗಳೋದನ್ನ ಅವನು ಕೇಳಿ ಆಹಾ, ನನಗಂತೂ ನೋಡಾಕ ಕಣ್ಣಿಲ್ಲ, ತೋಟವನ್ನ ನೋಡಿ ಆನಂದ ಪಡಾಕ ಕಣ್ಣಿಲ್ಲ, ಆದ್ರೆ ಆ ತೋಟದೊಳಗೆ ಹೋಗಿ ಕುತ್ಕೊಂಡು ಆ ಹೂವಿನ ಆ ಸುವಾಸನೆಯನ್ನ ಹೀರಿ ಸ್ವಲ್ಪತ್ತು ಮನಸ್ಸಿಗೆ ನೆಮ್ಮದಿ ಆಗ್ತದ, ನಾನು ತೋಟ ಕಾಣ್ಲಿಕ್ಕಷ್ಟೊತ್ತು ಆ ತೋಟದೊಳಗೆ ಹೋಗಿ ಕುತ್ಕೊಂಡು ಬರಬೇಕು ಅಂತ ಅವನಿಗೂ ಆಸೆ ಆಯ್ತು. ಎಲ್ಲರೂ ಹೊಗಳೋದನ್ನ ನೋಡಿ ಎಷ್ಟು ಸುಂದರವಾಗಿರ್ತಕ್ಕಂಥ ತೋಟ ಕಟ್ಸ್ಯಾನ, ಎಷ್ಟು ಸುಂದರವಾಗಿರ್ತಕ್ಕಂಥ ತೋಟ ಮಾಡ್ಸ್ಯಾನ ಅಂತ ಎಲ್ಲರೂ ಹೊಗಳೋದನ್ನ ನೋಡಿ ತಾನೂ ಹೋಗಬೇಕು ಅಂತ ಹೊರಟಾನ. ಕೈಯಾಗೊಂದು ಕೋಲ್ ಹಿಡ್ಕೊಂಡಾನ. ಕುರುಡ, ಎರಡೂ ಕಣ್ಣು ಕಾಣೋದಿಲ್ಲ. ಆದ್ರೂ ಏನಾಗಿತ್ತು ಅವನಿಗೆ ಅಂತಂದ್ರ ಬರೀ ಕುರುಡತನ ಅಲ್ಲ, ಅವನ ಮೈ ತುಂಬಾ ಕಜ್ಜಿಗಳು ಎದ್ದಿತ್ತು. ಹುರುಕು ಕಜ್ಜಿಯಾಗಿ ಆ ಮೈ ತುಂಬ ಹುರುಕು ಕಜ್ಜಿಯಾಗಿ ಅವನ್ನ ತುರಿಸ್ಕೊಂಡು ಅದರಿಂದ ಕೀವು ರಕ್ತ ಸೋರ್ತಿತ್ತು. ನೊಣಗಳು ಕುಂತು ನೊಣಗಳು ಹಾರ್ತಿತ್ತು. ಆವಾಗ ಅವ ಬರ್ತಾನ, ಅವಾಗ ತೋಟ ತೋರಿಸ್ಬೇಕಲ್ಲ, ಕಣ್ಣು ಕಾಣಂಗಿಲ್ಲ. ಕೈ ಹಿಡ್ಕೊಂಡು ಕರ್ಕೊಂಡೋಗಿ ತೋಟದೊಳಗೆ ಬಿಡ್ಬೇಕು. ಯಾರು ಬಿಡ್ತಾರ? ಯಪ್ಪ, ನನಗ ಮಹಾರಾಜ ಆ ಮಾಡ್ಸಿರ್ತಕ್ಕಂಥ ತೋಟಕ್ಕ ಒಯ್ದು ಬಿಡ್ರಿ ಅಂತ ಎಲ್ಲಾರನ್ನ ಕೇಳ್ರ. ಅಲ್ಲೋ ನಿನ್ನ ಮೈ ತುಂಬ ಕಜ್ಜದವ, ನೊಣ ಕುಂತು ನೊಣ ಹೇಳ್ತವ. ನಿನ್ನಂತವನ ಕೈ ಹಿಡ್ಕೊಂಡು ನಿನ್ನಂತವನ ಮುಟ್ಟಿದ್ರ ಅವು ಕಜ್ಜಿ ಹುರುಕು ನಮಗೂ ಹತ್ತವ, ನಾವೆಲ್ಲಿ ತೋರ್ಸೋನ್ ಹೋಗು ಅಂದ್ರ ಎಲ್ಲಾರು. ಯಾರು ಒಪ್ಲಿಲ್ಲ, ಎಲ್ಲಾರನು ಕೇಳ್ತಾನೆ, ಹೆಂಗಾರ ಮಾಡಿ ನನ್ನ ಕೈ ಹಿಡ್ಕೊಂಡು ಕರ್ಕೊಂಡೋಗಿ ನನಗ ಆ ತೋಟವನ್ನ ತೋರಿಸ್ರಿ. ಯಾರು ಒಪ್ಲಿಲ್ಲ. ಆಗ ಅಲ್ಲಿ ಒಬ್ಬ ಮನುಷ್ಯ ಇದ್ದ. ನೋಡಪ್ಪ, ಯಾರು ನಿನ್ನನ್ನು ಮುಟ್ಟಕ್ ತಯಾರಿಲ್ಲ, ಯಾಕಂದ್ರ ನಿನ್ನ ಮೈ ತುಂಬಾ ಕಜ್ಜಿ ಹುರುಕುಗಳದವ, ಅದಕ್ಕ ಯಾರು ನಿನ್ನನ್ನು ಮುಟ್ಟೋದಿಲ್ಲ. ನಿನಗೊಂದು ಉಪಾಯ ಹೇಳ್ತೀನಿ ಬಾ ಅಂತ ತಿಳ್ಕೊಂಡು ಅವನನ್ನ ಕರ್ಕೊಂಡೋಗಿ ಕೋಟೆ ಗೋಡಿಗೆ ಅವನ ಕೈ ಹಚ್ಚಿದ. ಕೋಟೆ ಗೋಡಿಗೆ ಕೈ ಹಚ್ಚಿದ. ನೋಡಪ್ಪ, ಈ ಕೋಟೆ ಗೋಡೆಯನ್ನ ಬಿಡಬೇಡ ನೀನು, ಅದನ್ನ ಹಿಡ್ಕೊಂಡು ಹೋಗು. ಯಾಕಂದ್ರೆ ಇಡೀ ಊರನ್ನ ಸಂರಕ್ಷಣೆ ಮಾಡ್ತಕ್ಕಂತ ಕೋಟೆ ಅದು. ಆಮೇಲೆ ಒಂದು ಕಡೆ ಬಾಗಲ ಬರ್ತದ, ಅಗಸಿ ಬಾಗಲ. ಆ ಬಾಗಿಲ ಬಂದ ತಕ್ಷಣವೇ ನೀನು ಹೊರಗ ಕಾಲಿಡ್ತಿದ್ದಿ. ಎಲ್ಲಿ ಇಡ್ತಿದ್ದಿ ಅಂದ್ರ ಆ ತೋಟದೊಳಗ ಕಾಲಿಡ್ತಿದ್ದಿ. ಮುದ್ದಕತ್ತ ಹೋದ್ರ ಅಲ್ಲಿ ಕುತ್ಕೊಳಕ ಬೆಂಚ್ ಹಾಕ್ಯಾರ, ಅಲ್ಲೇ ಕುತ್ಕೊಂಡು ಆ ತೋಟದ ಆನಂದವನ್ನ ಅನುಭವಿಸಿ ಬಾ. ಯಾರು ನಿನಗ ಕೈ ಮುಟ್ಟಿ ತೋರ್ಸಾಕ ಬರೋದಿಲ್ಲ. ನಾನು ಮಾತ್ರ ಆ ಕೋಟೆಯ ಬಾಗಿಲಕ್ಕ, ಆ ಕೋಟೆ ಗೋಡೆಗೆ ನಿನ್ನ ಕೈಯನ್ನ ಹಚ್ತೀನಿ ಅಂತ ತಿಳ್ಕೊಂಡು ಅವ ಕರ್ಕೊಂಡು ಹೋಗಿ ಅವನ್ನ ಕೋಟೆ ಗೋಡಿ ಮುಟ್ಟಿಸಿದ. ಕೋಟೆ ಗೋಡಿಗೆ ಅವನ ಕೈಯನ್ನ ಹಚ್ಚಿದ. ಈ ಗೋಡೆ ಮಾತ್ರ ಬಿಡಬೇಡ, ಕೋಟೆ ಗೋಡೆಯನ್ನ ಬಿಟ್ಟೆ ಅಂದ್ರ ನಿನಗ ಬಾಗಿಲು ಸಿಗೋದಿಲ್ಲ. ಇರೋದು ಒಂದೇ ಬಾಗಿಲು. ಇಡೀ ಊರು ಒಳಗ ಊರು ಹೊರಗ ಕೋಟೆ ಗೋಡೆ. ಈ ಗೋಡೆ ಬಿಟ್ಟಿ ಅಂದ್ರ ನಿನಗ ಬಾಗಿಲು ಸಿಗೋದಿಲ್ಲ, ಅಗಸಿ ಬಾಗಲ ಎಲ್ಲೋ ಐತದು ದೂರ. ಇಡೀ ಊರು ಸುತ್ತರದ್ ಬರ್ಬೇಕು. ಹೋಗು ಅಂತ ತಿಳ್ಕೊಂಡು ಆ ಕೋಟೆ ಗೋಡೆಗೆ ಆ ಕೈಯನ್ನ ಹಚ್ಚಿಸಿದ. ಆವಾಗ ಆ ಕೋಟೆ ಗೋಡೆಯನ್ನ ಹಿಡ್ಕೊಂಡು ನಡ್ಕೊಂತ ಹೋಗ್ತಾನ. ಇದ ಒಂದು ಊರು ರಾಜ್ಯ ಅಂತ ತಿಳ್ಕೊಡ್ರಿ. ಆ ಗೋಡೆ ಏನೈತಲ್ಲ ಅದೇ ಒಂದು ಪೂರ್ಣ ಬಾಗಲ ಅಗಸಿ ಬಾಗಿಲು ಇಲ್ಲಿ ಐತಿ ಅಂತ ತಿಳ್ಕೊಡ್ರಿ. ಇಲ್ಲಿ ಹಚ್ಚಿದ. ಆಮೇಲೆ ಅವ ಹಿಡ್ಕೊಂಡು ಇಡೀ ಊರು ತಿರುಗ್ತಾ ಕೋಟೆ ಬಾಗಿಲು ಯಾವಾಗ ಬರ್ತದಂತ ತಿರುಗ್ತಾ ಬಾಗಲ್ದ ಹತ್ರ ಬಂದ. ಸ್ವಲ್ಪ ಒಂದು 4 ಅಡಿ ದೂರ ಇತ್ತು ಬಾಗ್ಲ. ಕೋಟೆ ಬಾಗ್ಲ ಒಂದು 4 ಅಡಿ ದೂರ ಇತ್ತು. ಅವಾಗ ಏನಾಯ್ತು, ಆ ಮೈಯಲ್ಲಿರ್ತಕ್ಕಂಥ ಹುರುಕು ಕಜ್ಜಿಗಳು ಕಡಿಯಾಕತ್ಬಿಟ್ಟು. ಅವಾಗ ಏನ್ ಮಾಡ್ದ, ಅವ ಅಲ್ಲೇ ನಿಂತ್ಕೊಂಡು ಅವನು ತುರಿಸ್ಕೊಳ್ಳಿಲ್ಲ. ತುರಿಸ್ಕೋಬೇಕಂದ್ರ ಆ ಕೋಟೆ ಗೋಡೆ ಬಿಡ್ಬೇಕಲ್ಲ, ಬಿಟ್ಟು ತುರಿಸ್ಕೋಬೇಕಲ್ಲ. ಅವ ಏನ್ ಮಾಡ್ದ, ಆ ಕೋಟೆ ಗೋಡೆಯನ್ನ ಬಿಟ್ಟ ತುರಿಸ್ಕೊಂತ ಹಂಗ ಮುಂದಕ್ಕೆ ಹೋಗ್ಬಿಟ್ಟ. ಬಾಗಿಲು ಹಿಂದುಳಿತಿ, ಅಗಸಿ ಬಾಗಿಲು ಹಿಂದುಳಿದ್ ಬಿಡ್ತು. ಅವ್ ಗೊತ್ತೇ ಇಲ್ಲ. ಮತ್ತು ಹಿಂಗ ನೋಡ್ತಾನ, ಕೋಟೆ ಗೋಡೆ ಕೈಗೆ ಹತ್ತು. ಅಯ್ಯೋ, ಇನ್ನೂ ಬಾಗಿಲ ಬಂದಿಲ್ ಬಿಡು ಅಂತ ತಿಳ್ಕೊಂಡು
ಮತ್ತ ಬಾಗಲ ಬರ್ಲಿ ಎಲ್ಲೈತೋನು ಎಷ್ಟು ದೂರ ಐತೇನೋ ಅಂತ ತಿರ್ಕೊಂತ ಬರೋದಕ್ಕೂ ಮತ್ತೊಂದು 4 ಅಡಿ ದೂರ ಇರಬೇಕು ಬಾಗಿಲ. ಅವನ ಮೈಯಲ್ಲಿ ಕಡತ ಶುರುವಾಗ ಆಮೇಲೆ ಆ ಕೈ ಬಿಡಬೇಕು. ಮತ್ತ ಅವನ್ನ ತುರ್ಸ್ಕೊಂತ ಮುಂದಕ್ಕೆ ಹೋಗಿದ್ದ ಬಾಗಿಲ ಹಿಂದುಳಿತಿತ್ತು. ಹಿಂಗ ಆದ್ರೆ ಅವ ಯಾವಾಗ ಮಹಾರಾಜನ ತೋಟ ನೋಡ್ಬೇಕು, ಆವಾಗ ಅಲ್ಲಿ ಒಬ್ಬ ಮನುಷ್ಯ ಇದ್ದ. ಆ ಮನುಷ್ಯ ನೋಡ್ತಾನ, ಅಯ್ಯೋ ಅಲ್ಲ ಇವ ಕಷ್ಟಪಟ್ಟು ಇಡೀ ಊರನ್ನ ತಿರುಗಿ ಬರ್ತಾನ, ಆ ಬಾಗಿಲ್ದ ಹತ್ರ ಬಂದ ಕೂಡನೆ ಇವಾಗ ಮೈಯಲ್ಲಿರ್ತಕ್ಕಂಥ ಕಜ್ಜಿಗಳು ಕಡ್ಯಾಕ್ ಶುರು ಮಾಡ್ತಾವ. ಆ ಕೋಟೆ ಗೋಡೆಯನ್ನ ಬಿಟ್ಟು ಅವನು ತುರ್ಸ್ಕೊಂತ ಮುಂದೆ ಹೊಕ್ಕಾನ. ಬಾಗ್ಲ ಹಿಂದುಳಿತೈತಿ. ಇವಾಗ ಯಾವಾಗ ಸಿಗ್ಬೇಕು ಅಂತ ತಿಳ್ಕೊಂಡು ಅವಾಗ ಅವನ್ನ ಕರೆದು ಹೇಳ್ತಾನ, ನೋಡಪ್ಪ ಮೊದಲ ನೀ ತೋಟ ನೋಡೋದಕ್ಕಿಂತ ಮೊದ್ಲ ನಿನ್ನ ಮೈಯಲ್ಲಿರ್ತಕ್ಕಂಥ ಹುರುಕು ಕಜ್ಜಿ ಇಲ್ಲಿ ಒಬ್ರು ಡಾಕ್ಟರ್ ಅದಾರ, ಆ ಡಾಕ್ಟರ್ ಹತ್ರ ತೋರಿಸ್ಕೊ. ನಿನ್ನ ಮೊದಲು ಡಾಕ್ಟರ್ ಹತ್ರ ತೋರಿಸ್ಕೊಂಡು ಹುರುಕು ಕಜ್ಜಿ ಏನದಾವಲ್ಲ ಅವನ್ ಮಾಯಿಸ್ಕೊ. ಮೊದ್ಲು ಅವನು ಹುರುಕು ಕಜ್ಜಿ ಕಳ್ಕೊ. ಅಂದ್ರೆ ನಿನಗ ಕೋಟೆ ಬಾಗಲ ಸಿಗ್ತತಿ. ಇಲ್ಲ ಅಂದ್ರೆ ಆ ಬಾಗಲ ಬಂದಾಗ ನೀ ತೋರಿಸ್ಕೊಂತ ಮುಂದೆ ಹೋಗ್ಬಿಡ್ತಿ, ಬಾಗಿಲ ಹಿಂದುಳಿತೈತಿ. ಹಿಂಗಾದ್ರೆ ನೀನು ಎಷ್ಟು ದಿವಸ ಆದ್ರೂ ಆ ತೋಟ ನೋಡಕ್ ಆಗೋದಿಲ್ಲ. ಮೊದಲ ಡಾಕ್ಟರ್ ಹತ್ರ ತೋರಿಸ್ಕೊಂಡು ಆ ಹುರುಕು ಕಜ್ಜಿಯನ್ನ ಕಳ್ಕೊ ನೀನು. ಅವರು ಡಾಕ್ಟರ್ ಎಂತವ್ರು ಅಂತಂದ್ರೆ ಅವರು ಮನಸ್ಸು ಮಾಡಿದ್ರೆ ನಿನಗ ಕಳೆದಿರ್ತಕ್ಕಂಥ ಕಣ್ಣುಗಳನ್ನ ಕೊಡ್ತಾ ಇದ್ದ. ಕಣ್ಣನ್ನ ಪಡೆದುಕೊಂಡ್ರೆ ಇನ್ನೂ ತೋಟವನ್ನ ನೋಡಿ ಆನಂದ ಪಡ್ಬೋದು. ಕಣ್ಣಿಲ್ದ ಏನ್ ನೋಡ್ತಿ ನೀನು? ಕುರುಡ, ಎರಡು ಕಣ್ಣಿಲ್ಲ, ಏನ್ ನೋಡ್ತಿ? ಅದಕ್ಕೆ ಆ ಡಾಕ್ಟ್ರಿಗೆ ತೋರಿಸಿದ್ರೆ ಹುರುಕು ಕಜ್ಜಿನೂ ಕಳಿತಾರ, ನಿನಗೆ ಹೋಗಿರ್ತಕ್ಕಂಥ ಕಣ್ಣನ್ನು ಕೊಡ್ತಾರ ಅಂತ ತಿಳ್ಕೊಂಡು ಹೇಳಿದ. ಅದರಂತೆ ಅವನು ಆ ಡಾಕ್ಟ್ರಿಗೆ ತೋರಿಸ್ಕೊಂಡು ಹುರುಕು ಕಜ್ಜಿಯನ್ನ ಕಳ್ಕೊಂಡು ಹೋಗಿರ್ತಕ್ಕಂಥ ಕಣ್ಣನ್ನ ಪಡೆದುಕೊಂಡು ಆ ತೋಟವನ್ನ ನೋಡಿ ಆನಂದ ಪಟ್ಟ. ಅಂದ್ರೆ ಏನ್ರಿ ಇದು ಕತಿ? ಅಂದ್ರೆ ಇದು ನಮ್ಮದ ಕತಿ. ಪರಚಿಂತೆಯ ಮಗೆ ಕೈಯ ಎಮ್ಮ ಚಿಂತೆಯ ಮಗೆ ಸಾಲದೆ. ಮಂದಿ ಚಿಂತೆ ಮಾಡಕ ಇದು ಸಮಯನೂ ಅಲ್ಲ, ಇದು ಸ್ಥಳನೂ ಅಲ್ಲ. ನಮ್ಮ ಚಿಂತೆ ನಮ್ಮದೇ ಒಂದು ವಿಚಾರವನ್ನ ನಾವು ಹೇಳಿ ಆಧ್ಯಾತ್ಮದ ವಿಚಾರವನ್ನ ಕಳ್ಕೋಬೇಕಾಗ್ಯದ. ಅಂದ್ರೆ ಇಲ್ಲಿ ಮಹಾರಾಜ ಅಂತಿದ್ದ. ಯಾರು ಮಹಾರಾಜ ಅಂದ್ರೆ ದೇವರು, ಪರಮಾತ್ಮ ಅಂತಕ್ಕಂಥ ಮಹಾರಾಜ ಏನ್ ಮಾಡಿದ? ಒಂದು ಉದ್ಯಾನವನವನ್ನ ಮಾಡ್ಸ್ಯಾನ, ಒಂದು ತೋಟವನ್ನ ಮಾಡ್ಸ್ಯಾನ. ಯಾವುದಪ್ಪ ಅಂತಂದ್ರ ಸ್ವರ್ಗ ಮುಕ್ತಿ, ಸ್ವರ್ಗ ಮುಕ್ತಿ ಅಂತಕ್ಕಂಥದ್ದು. ಎಲ್ಲರೂ ನೋಡ್ರಿ, ಮನುಷ್ಯರು ಏನಂತಾರ? ನಾವು ಸ್ವರ್ಗಕ್ಕೆ ಹೋಗ್ಬೇಕು, ನರಕಕ್ಕೆ ಹೋಗ್ಬೇಕು ಅಂತ ಯಾರ ಬಯಸ್ತಿರೇನು? ನಾ ನರಕಕ್ಕೆ ಹೋಗ್ಬೇಕು ಅಂತಂತೀರೇನು? ಇಲ್ಲ, ನಮಗ ಸ್ವರ್ಗ ಸಿಗ್ಲಪ್ಪ, ನಮಗ್ ಮುಕ್ತಿ ಸಿಗ್ಲಿ, ನಮಗ ಸ್ವರ್ಗ ಸಿಗ್ಲಿ ಅಂತ ನಾವು ಬೇಡ್ಕೊಂತೀವಿ ದೇವ್ರನ್ನ. ಹಂಗ ಸ್ವರ್ಗ ಮುಕ್ತಿ ಅಂತಕ್ಕಂಥ ಉದ್ಯಾನವನನ ನೋಡ್ಬೇಕು. ಅಲ್ಲೇ ಒಬ್ಬ ಕುರುಡ ಇದ್ದ. ಯಾರು ಅಂದ್ರೆ ಜೀವಾತ್ಮ, ಮನುಷ್ಯರು ಅಂತಕ್ಕಂಥ. ನಾವು ಮನುಷ್ಯರು ಅವರಿಗೆ ನಮ್ಮ ಕುರುಡತನ ಅಂತಕ್ಕಂಥದ್ದೈತಿ. ನಮಗ ನೀವ್ ಅನ್ಬೋದು, ಹೌದ್ರಿ ಕುರುಡ ಇದ್ದ ಮನುಷ್ಯ ಅಂತೀರಿ, ನಾವು ಕಣ್ಣಿದ್ದರವಿ, ನೀವು ಕಣ್ಣಿದ್ದರದಿರಿ, ಕುರುಡ್ರಿ ಎಲ್ಲಿದಾರ್ರಿ? ನಾವೇನ್ ಕುರುಡ್ರ ಅಲ್ಲ ಅಂತ ನೀವು ತಿಳ್ಕೋಬಹುದು. ಆದ್ರೆ ಕಣ್ಣಿಲ್ಲದವರಷ್ಟೇ ಕುರುಡರಲ್ಲ, ಕಣ್ಣಿಲ್ಲದವರಷ್ಟೇ ಕುರುಡರಲ್ಲ. ಕುರುಡ್ರೊಳಗ 4 ಪ್ರಕಾರದಾರ. ನಚ ಪಶ್ಯತಿ ಜನ್ಮಾಂಧಃ ಕಾಮಾಂಧೋ ನೈವ ಪಶ್ಯತಿ, ನ ಪಶ್ಯತಿ ಮದಾಂಧಶ್ವ ಜ್ಞಾನಾಂಧೋ ವೈವ ಪಶ್ಯತಿ. ಕುರುಡ್ರೊಳಗ 4 ಪ್ರಕಾರದಾರ. ಮೊದಲನೇದ್ ಯಾರಪ್ಪ ಅಂದ್ರ ಹುಟ್ಟು ಕುರುಡ. ಹುಟ್ಟಿದಾಗ ಕಣ್ಣಿರೋದು ನೋಡ್ರಿ, ಅವನು ಹುಟ್ಟು ಕುರುಡ. ಎರಡನೇದವನು ಕಾಮಾಂಧೋ ನೈವ ಪಶ್ಯತಿ, ಕಾಮ ವಿಕಾರದಿಂದ ಪರಸ್ತ್ರೀಯರನ್ನ ನೋಡಿ ಕಾಮ ವಿಕಾರವನ್ನ ಮಾಡ್ತಾರಲ್ಲ, ಪರಸ್ತ್ರೀಯರನ್ನ ಬಯಸ್ತಾರ, ಆ ಕಾಮದ ಕಣ್ಣಿನಿಂದ ನೋಡ್ತಾರ, ಅವ ಕಣ್ಣಿದ್ದು ಕುರುಡ. ಇನ್ನ ಮೂರನೇದ ಕುರುಡ ಯಾರು ಅಂದ್ರ ಅಷ್ಟ ಮದಗಳಿಂದ ಕೂಡಿರ್ತಕ್ಕಂಥವನು. ಕುಲಂ ಛಲಂ ಧನಂ ಚೈವ ರೂಪ ಯೌವನ ಮೇವಚ ವಿದ್ಯಾ ರಾಜ್ಯ ತಪಶ್ಚೈವ ಏತೇ ಚಾಷ್ಟ ಮದ ಸ್ಮೃತ. ಕುಲಮದ, ಛಲಮದ, ಧನಮದ, ರೂಪಮದ, ಯೌವನಮದ, ರಾಜ್ಯಮದ, ತಪಮದ. ಈ 8 ಮದಗಳಿಂದ ಕೂಡಿ ಅವನಿಗೂ ಕುರುಡತನ ಬಂದಿರ್ತತಿ. ಅವನು ಒಬ್ಬನು ಕುರುಡ. ಹಂಗಾದ್ರೆ ಇಲ್ಲಿ ಯಾರಪ್ಪ ಕುರುಡ ಆದ್ರೆ ಅಜ್ಞಾನದಿಂದ ಕೂಡಿರ್ತಕ್ಕಂಥವನು ಕುರುಡ. ನಾವು ಮನುಷ್ಯರೆಲ್ಲ ಏನಾಗೈತಿ ಅಂದ್ರೆ ನಮ್ಮಲ್ಲಿ ಕುರುಡತನ ಯಾವ್ದಪ್ಪ ಐತಪ್ಪ ಅಂದ್ರೆ ಅಜ್ಞಾನ ಅಂತಕ್ಕಂಥ ಕುರುಡತನ ಐತಿ.
ಆ ಅಜ್ಞಾನ ಅಂತಕ್ಕಂಥ ಕುರುಡತನ ಇರೋ ಕಾಲಕ್ಕೆ ಆ ಮನುಷ್ಯನಿಗೆ ಕುರುಡನಿಗೆ ಮೈ ತುಂಬ ಕಜ್ಜಿ ಎದ್ದಿದ್ದು, ಹುರುಕು ಕಜ್ಜಿ ಆಗಿದ್ದು. ಯಾವಪ್ಪ ಹುರುಕು ಕಜ್ಜಿ ಅಂದ್ರೆ ಸಂಸಾರದಲ್ಲಿ ಬರ್ತಕ್ಕಂಥ ಅನೇಕ ಕಷ್ಟ, ತೊಂದರೆ, ನೋವು, ನಲಿವು, ರೋಗ ರುಜಿನ ಇವೇನು ಕಜ್ಜಿಗಳು. ಇವು ಕಡಿತಿರ್ತಾವ. ಇವು ಮುಂದೆ ಹೋಗಾಕ ನಮಗ್ ಮಾರ್ಗ ಕೊಡೋದಿಲ್ಲ. ಅದ್ರೊಳಗ ಇರ್ರಿ ಅಂತಾವ. ಹುರುಕು ಕಜ್ಜಿ ಅಂದ್ರೆ ಕಷ್ಟಗಳು, ನೋವುಗಳು, ಮೇಲಿಂದ ಮೇಲೆ ಕಷ್ಟ ಬರೋದು, ಮೇಲಿಂದ ಮೇಲೆ ನೋವುಗಳು ಬರೋದು. ಇದ್ರೊಳಗ ಇಲ್ಲೇ ಅವ ಹೆಂಗ ಆ ಅಗಸಿ ಬಾಗ್ಲ ಬಿಟ್ಟು ಹಂಗ ಅಲ್ಲೇ ತಿರುಗಾಡಿನಲ್ಲ, ಇಲ್ಲೇ ಸಂಸಾರದೊಳಗ ಬರೀ ಕಷ್ಟದೊಳಗ ನೋವಿನೊಳಗ ನಾವೇನ್ ಮಾಡಕತ್ತೇವ, ಅಜ್ಞಾನ ಅಂತಕ್ಕಂಥ ಕುರುಡುತನದಿಂದ ಇಲ್ಲೇ ಹೊರಳಾಡ್ಲಿಕ್ಕತ್ತೇವಿ. ಆಗಲ್ಲ ಬಿಡ ಡಾಕ್ಟರ್ ಬಂದ್ರು. ಒಬ್ಬ ಡಾಕ್ಟರ್ ಇದ್ರಿ. ಯಾರು ಅಂದ್ರೆ ಅವನೇ ಸದ್ಗುರುನಾಥ. ಗುರು ಅಂತಕ್ಕಂಥ ಡಾಕ್ಟರ್ ಏನು ಮಾಡ್ತಾನ, ಅಜ್ಞಾನ ಅಂತಕ್ಕಂಥ ಕುರುಡುತನವನ್ನ ಕಳೀತಾನ. ನಮ್ಮಲ್ಲಿ ಕಷ್ಟ, ನೋವು, ತೊಂದರೆ ಇರ್ತತ್ತಲ್ಲ, ಅದನ್ನೆಲ್ಲವನ್ನ ಕಳೆದು ನಮ್ಮಲ್ಲಿರ್ತಕ್ಕಂಥ ಕುರುಡುತನ ಯಾವುದಪ್ಪ, ಅಜ್ಞಾನ ಅಂತಕ್ಕಂಥ ಕುರುಡುತನ. ಆ ಅಜ್ಞಾನ ಎನ್ನುವ ಕುರುಡುತನವನ್ನ ಕಳೆದು ಜ್ಞಾನ ಅಂತಕ್ಕಂಥ ಕಣ್ಣನ್ನ ಕೊಡ್ತಾನ. ಜ್ಞಾನದ ಕಣ್ಣನ್ನ ಕೊಡ್ತಾನ ಗುರು. ಅಜ್ಞಾನ ಎನ್ನುವ ಕುರುಡತನ ಕಳೆದು ಜ್ಞಾನ ಎನ್ನುವ ಕಣ್ಣನ್ನ ಕೊಟ್ಟಾಗ ನಮಗ ಅವ ಕುರುಡ ಆ ತೋಟ ನೋಡ್ಲಿಕ್ಕೆ ಹೆಂಗ ಯೋಗ್ಯ ಅಕ್ಕನ, ನಾವು ಆ ಗುರುವಿನಿಂದ ಜ್ಞಾನವನ್ನ ಪಡೆದುಕೊಂಡು ಸ್ವರ್ಗವನ್ನ ಕಾಣ್ಲಿಕ್ಕೆ ಸಾಧ್ಯ. ಸ್ವರ್ಗ ಅಂದ್ರೆ ಉದ್ಯಾನವನ. ಅವ ಹೆಂಗ ಉದ್ಯಾನವನ ನೋಡಿ ಆನಂದ ಪಟ್ನಲ್ಲ, ನಾವು ಹಂಗ ಸ್ವರ್ಗಕ್ಕೆ ಹೋಗಿ ಆನಂದ ಪಡ್ಲಿಕ್ಕೆ ಬರ್ತದೆ. ಅದಕ್ಕೆ ಇದು ಯಾರಲ್ಲಿ ಐತಪ್ಪ ಶಕ್ತಿ ಅಂದ್ರೆ ಸದ್ಗುರುನಾಥನಲ್ಲಿ ಐತಿ. ಇಂಥ ಜ್ಞಾನವನ್ನ ಕಳೆದು ಸುಜ್ಞಾನವನ್ನ ಕೊಡ್ತಕ್ಕಂಥವ್ರು ನಿಜವಾಗಿರ್ತಕ್ಕಂಥ ಗುರು. ಅದಕ್ಕೆ ಆ ಗುರು ಅಂದ್ರೆ ಸಾಮಾನ್ಯವಾಗಿರ್ತಕ್ಕಂಥವನಲ್ಲ. ಗು ಮತ್ತು ರು ಇವೆರಡು ಅಕ್ಷರಕ್ಕೆ ಅರ್ಥವನ್ನು ಹೇಳ್ತಾರೆ. ಗುಕಾರ ಸ್ವಂದಕಾರಸ್ಯ ರುಕಾರಸ್ತನ್ ನಿರೋಧಕ ಅಂಧಕಾರ ನಿರೋಧಿತ್ವ ಗುರು ರೀತ್ಯ ಬಿದಿಯೇತಿ. ಗು ಅಂದ್ರೆ ಕತ್ತಲೆ. ಗುರು ಅಂತ ಯಾರಿಗೆ ಅಂತಾರೆ? ಗು ಅಂದ್ರೆ ಕತ್ತಲೆ, ರು ಅಂದ್ರೆ ಕಳೀತಕ್ಕಂಥವ್ರು. ಅಂದ್ರೆ ಕತ್ತಲೆಯನ್ನ ಕಳೆದು ಬೆಳಕನ್ನ ಕೊಡ್ತಕ್ಕಂಥವ್ರು ಯಾರೋ ಅವರಿಗೆ ಗುರು 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 ಅಂತ. ನೀವು ಅನ್ಬೋದು, ಅಲ್ರಿ ಕತ್ತಲೆಯನ್ನ ಕಳೆದು ಬೆಳಕನ್ನ ಕೊಡ್ತಕ್ಕಂಥವ್ರು ಗುರು ಅಂತ ಹೇಳ್ತೀರಿ ನೀವು, ಹಂಗಾರ ಈ ಲೈಟ್ ಐತಲ್ಲ, ಈ ಲೈಟು ಕತ್ತಲೆ ಇದ್ದಲ್ಲಿ ಹಾಕಿದ್ರೆ ಏನಾಕತಿ? ಬೆಳಕು ಬೀಳ್ತತಿಲ್ಲ. ಹಂಗಾರ ಕತ್ತಲೆಯನ್ನ ಕಳೆದು ಬೆಳಕನ್ನ ಕೊಡ್ತಕ್ಕಂಥ ಶಕ್ತಿ ಈ ಲೈಟ್ಗೂ ಐತಿ. ಇದು ಲೈಟು ಗುರು ಅಂತ ನಾವು ನಮಸ್ಕಾರ ಮಾಡೋಣನ್ರಿ ಅಂತ ನೀವು ಕೇಳ್ಬೋದು. ಆದ್ರೆ ಕತ್ತಲೆಯೊಳಗೆ ಎರಡು ಪ್ರಕಾರ, ಒಂದು ಬ್ರಹ್ಮಾಂಡ ಕತ್ತಲೆ, ಒಂದು ಪಿಂಡಾಂಡ ಕತ್ತಲೆ. ಈ ಬ್ರಹ್ಮಾಂಡದಲ್ಲಿ ತುಂಬಿರ್ತಕ್ಕಂಥ, ಜಗತ್ತಿನಲ್ಲಿ ತುಂಬಿರ್ತಕ್ಕಂಥ ಕತ್ತಲೆಯನ್ನ ಕಳಿಲಿಕ್ಕೆ ಈ ಲೈಟ್ ಬೇಕು, ಸೂರ್ಯ ಚಂದ್ರರು ಬೇಕು. ಇನ್ನು ಪಿಂಡಾಂಡ ಕತ್ತಲೆ ಐತಿ ಅಂದ್ರೆ ನಮ್ಮ ದೇಹದೊಳಗ ಒಂದು ಕತ್ತಲೆ ಐತಿ, ಪಿಂಡಾಂಡದಲ್ಲಿ ಇರ್ತಕ್ಕಂಥ ಕತ್ತಲೆ ಐತಿ. ಅದು ಯಾವ್ದಪ್ಪ ಅಂತಂದ್ರ ಅಜ್ಞಾನ ಅಂತಕ್ಕಂಥ ಕತ್ತಲೆ. ನಮ್ಮಲ್ಲಿ ಅಜ್ಞಾನ ಅಂತಕ್ಕಂಥ ಕತ್ತಲೆ ಐತಿ. ಆ ಅಜ್ಞಾನವನ್ನ ಕಳಲಿಕ್ಕೆ ಸದ್ಗುರುನಾಥ ಅಂತಕ್ಕಂಥದ್ದು ಅವನು ಬೇಕು. ಅದಕ್ಕೆ ಗುರು ಅಂದ್ರೆ ಯಾರಪ್ಪ ಅಂದ್ರೆ ಗುರುವನ್ನ ತಾಯಿಗೆ ಹೋಲಿಸ್ತಾರೆ, ಶಿವನನ್ನ ತಂದೆಗೆ ಹೋಲಿಸ್ತಾರೆ. ನಮಗ ಜನ್ಮವನ್ನ ಕೊಟ್ಟಿರ್ತಕ್ಕಂಥವ್ರಷ್ಟೇ ತಂದೆ ತಾಯಿ ಅಲ್ಲ, ಸದ್ಗುರು ಕೂಡ ತಾಯಿ. ಆ ಸದ್ಗುರು ತಾಯಿ ಆದ್ರೆ ಶಿವ ತಂದೆ ಆಗ್ತಾ ಇದ್ದಾನೆ. ಅದಕ್ಕೆ ಪುಟ್ಟರಾಜ ಗುರುಗಳು ಹೇಳ್ತಾರೆ, ಶಿವನೇ ಗುರುವು, ಗುರುವೇ ಶಿವನು, ಇವರಿಬ್ಬರೊಳಗ ಅಂತರವಿಲ್ಲವಯ್ಯ. ಆ ಗುರು ಯಾರು ಅಂತಂದ್ರೆ ಪರಮಾತ್ಮ. ಗುರು ಪರಮಾತ್ಮನೇ ಗುರುವಾಗಿ ಜಗತ್ತಿನಲ್ಲಿ ಭಕ್ತೋದ್ಧಾರವನ್ನ ಮಾಡ್ತಾನೆ. ಪರಮಾತ್ಮನೇ ಲಿಂಗವಾಗಿ ಭಕ್ತರ ಕೈಯಲ್ಲಿ ಪೂಜಿಸ್ಕೊಂತಾನೆ. ಪರಮಾತ್ಮನೇ ಜಂಗಮವಾಗಿ ಭಕ್ತರ ಆತಿಥ್ಯವನ್ನ ಸ್ವೀಕಾರ ಮಾಡ್ತಾ ಇದ್ದಾನೆ. ಅದಕ್ಕೆ ಆ ಗುರುವನ್ನ ತಾಯಿಗೆ ಹೋಲಿಸ್ತಾರೆ, ಶಿವನನ್ನ ತಂದೆಗೆ ಹೋಲಿಸ್ತಾರೆ. ಆ ಗುರು ಆ ನಮ್ಮಲ್ಲಿರ್ತಕ್ಕಂಥ ಅಜ್ಞಾನವನ್ನ ಕಳಿತಾನೆ. ಆವಾಗ ಪರಮಾತ್ಮ ನಮ್ಮನ್ನ ಕರ್ಕೊಂತಾನೆ. ಪರಮಾತ್ಮನಲ್ಲಿ ನಾವು ಹೋಗಬೇಕಾದ್ರೆ ಯೋಗ್ಯರಾಗಿ ಹೋಗ್ಬೇಕು. ಹಂಗ ಎಲ್ಲಾರನ್ನು ಕರ್ಕೊಳೋದಿಲ್ಲ. ಆ ಯೋಗ್ಯರನ್ನ ಮಾಡ್ತಕ್ಕಂಥ ಶಕ್ತಿ ಯಾರಿಗೆ ಐತಂದ್ರೆ ಗುರುವಿಗೆ ಐತಿ. ನಮ್ಮಲ್ಲಿ ಇರ್ತಕ್ಕಂಥ ಅಜ್ಞಾನವನ್ನ ಕಳೆದು ಸುಜ್ಞಾನವನ್ನ ಕೊಟ್ಟಾಗ ಆ ಪರಮಾತ್ಮ ನಮ್ಮನ್ನ ಕರ್ಕೊಂತಾನೆ. ಯಾಕಂದ್ರೆ ತಂದೆ ತಾಯಿ ಇದ್ದಂಗ. ಮಗು ಹುಟ್ಟಿದಾಗ
ತಂದೆಯ ಪರಿಚಯ ಇರೋದಿಲ್ಲ. ತಂದೆಯ ಪರಿಚಯ ಇರೋದಿಲ್ಲ, ತಾಯಿ ಪರಿಚಯ ಇರ್ತತಿ. ಮಗು ಹುಟ್ಟಿದ ತಕ್ಷಣವೇ ಏನಂತ ಹೇಳ್ತತಿ? ಏನಂತ ಹೇಳ್ತತಿ ಹೇಳ್ರಿ? ಅವ್ವ ಅವ್ವ ಅವ್ವ. ಅದಕ್ಕೆ ಯಾರ ಕಲಿಸಿರ್ತಾರನ ಅವ್ವ ಅನ್ನೋದು? ಅವ್ವ ಅನ್ನು ಅಂತ ಕಲಿಸಿರ್ತಾರನು? ಇಲ್ಲ. ಅವ್ವ 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 ಅಂತ ಹೇಳ್ತತಿ. ತಾಯಿ ಪರಿಚಯ ಇರ್ತತಿ, ತಂದೆಯ ಪರಿಚಯ ಇರೋದಿಲ್ಲ. ಆ ತಾಯಿ ತಂದೆಯ ಪರಿಚಯನ ಮಾಡಿಸ್ತಾಳೆ. ತಂದೆಯ ಪರಿಚಯನ ಮಾಡಿಸ್ತಕ್ಕಂಥವ್ರು ಯಾರಪ್ಪ ಅಂದ್ರ ತಾಯಿ. ಆ ಮಗು ಹುಟ್ಟಿ 3-4 ವರ್ಷ ಆದ್ಮೇಲೆ ಬಗಲಾಗಿ ಎತ್ಕೊಂಡಿರ್ತಾಳ. ಆವಾಗ ಹೇಳ್ತಾಳ, ನೋಡಪ್ಪ ಅವ್ರ ಅಪ್ಪನ ಎದುರಿಗೆ ನಿಲ್ಲಿಸ್ತಾಳ, ನನಗ ಅವ್ವ ಅಂತೀಯಲ್ಲ, ಇವರು ನಿಮ್ಮಪ್ಪ, ಇವಾಗ ಅಪ್ಪ ಅನ್ನು ಅಂತಂದಾಗ ಆ ಮಗು ಅವ್ರವ್ವ ಯಾರನ್ನ ತೋರಿಸಿ ಅಪ್ಪ ಅನ್ನು ಅಂತಾಳ. ಅವನಿಗೆ ಅಪ್ಪ ಅಂತತಿ. ಅಲ್ಲಿ ತನಕ ಅಪ್ಪ ಗಪ್ಪಾಗಿರ್ತಾನ. ತಂದೆಯ ಪರಿಚಯವನ್ನು ಮಾಡಿಸ್ತಕ್ಕಂಥವಳು ತಾಯಿ ಹೆಂಗೋ, ಅದರಂತೆ ಗುರು ಅಂತಕ್ಕಂಥ ತಾಯಿ, ಶಿವ ಅಂತಕ್ಕಂಥ ತಂದೆಯನ್ನ ಪರಿಚಯ ಮಾಡಿಸ್ತಕ್ಕಂಥವ್ರು ಯಾರು ಅಂತಂದ್ರೆ ಆ ಸದ್ಗುರುನಾಥನೇ. ಒಮ್ಮೆ ಒಬ್ರು ಆಫೀಸರು 10 ಗಂಟೆ ಆಗಿತ್ತು, ಆಫೀಸ್ಗೆ ಹೋಗ್ಬೇಕಾಗಿತ್ತು. ಡ್ರೆಸ್ ಹಾಕೊಂಡ್ರು, ದೊಡ್ಡ ಸಾಹೇಬ್ರವ್ರು. ಆಮೇಲೆ ಒಬ್ಬ ಮಗ, 3 ವರ್ಷದ ಮಗ, ಪುಟ್ಟ ಹೆಜ್ಜೆಯನ್ನ ಇಡ್ತಾ ಓಡಾಡ್ತಿದ್ದ. ಆ ಮಗನ್ ಎತ್ಕೊಂಡು ಆಡಿಸ್ತಾರ. ಅಪರೂಪಕ್ಕೆ ಮಗ ಹುಟ್ಟ್ಯಾನ, ಬಹಳ ದಿವ್ಸಕ್ಕೆ ಬಹಳ ಪ್ರೀತಿ ಇದ್ದ ಮಕ್ಕಳ ಮಗನ ಮೇಲೆ. ತಂದೆ ತಾಯಿ ಇಬ್ರು ಬಹಳ ಪ್ರೀತಿ ಇದ್ರು. ಅವನಿಗೆ ಸ್ನಾನ ಮಾಡಿಸಿ, ಹೊಸ ಅಂಗಿ ಚಡ್ಡಿ ಹಾಕಿ, ಪೌಡರ್ ಹಚ್ಚಿ, ಕಾಡಿಗೆ ಹಚ್ಚಿ, ಹೋಗಪ್ಪ ನಿಮ್ಮ ಅಪ್ಪಾಜಿ ಆಫೀಸ್ಗೆ ಹೋಗತನ ಎತ್ಕೊಂತಾರ, ನಂದು ಕೆಲಸ ಐತೆ ಅಂತ ಅವ್ರಪ್ಪನ ಕಡೆ ಬಿಟ್ಲು. ಅವ್ರಪ್ಪ ಇನ್ನು ಆಫೀಸ್ಗೆ ಹೋಗೋ ಟೈಮ್ ಇತ್ತು, ಎತ್ಕೊಂಡು ಮಗನನ್ನ ಮುದ್ದಾಡಿ ಆಟ ಆಡಿಸ್ಕೊಂತ ಕುಂತ. ಆಮೇಲೆ ಸಮಯ ಆಯ್ತು, ಇನ್ನು ಆಫೀಸ್ಗೆ ಹೋಗ್ಬೇಕಂತ ಹೇಳ್ಕೊಂಡು, ಆಟ ಆಡಪ್ಪ ನೀನು, ನಾನು ರೆಡಿ ಆಗ್ತಾನೆ ಆಫೀಸ್ಗೆ ಹೋಗಕ್ಕಂತ ಅವ್ರಪ್ಪ ಎದ್ದ. ಈ ಹುಡುಗ ಏನ್ ಮಾಡ್ದ, ಸುಮ್ನೆ ಇರ್ಲಿಲ್ಲ. ಹಂಗ ಆಡ್ಕೊಂತ ಮುಂಚೆ ಬಾಗಲ್ದಾಗ ಬಂದ. ಅಲ್ಲೊಂದ್ 2-3 ಮೆಟ್ಲಿದ್ದು. ಆವಾಗ ಮಳಿ ಬಂದು ಎಲ್ಲ ಕೆಸರಾಗ್ಬಿಟ್ಟಿತ್ತು. ಆವಾಗ ನೋಡ್ರಿ, ಆ ಮೆಟ್ಲು ಇಳ್ಯಾಕ್ ಹೋಗಿ ಅಕಸ್ಮಾತ್ ಕೆಸರಿನೊಳಗೆ ಬಿದ್ದುಬಿಟ್ಟ. ಕೆಸರಿನೊಳಗೆ ಬಿದ್ದಾನ. ಮೈಯೆಲ್ಲ ಕೆಸರಾಗೈತಿ, ಮುಖ ಎಲ್ಲ ಕೆಸರಾಗೈತಿ, ಬಟ್ಟೆಲ್ಲ ಕೆಸರಾಗೈತಿ. ಆವಾಗ ಅವ ಅಳಾಕತ್ ಶುರು ಮಾಡಿದೆ. ಅವ್ವಾ ಅಂತ ಅವ್ರ ಓನ್ ಕರ್ಯಾಕತ್ತಿದೆ. ಅವ್ವಾ ಅವ್ವಾ ಅಂತ ಅಳಾಕತ್ತಿರ್ಕೋನ ಅವರಪ್ಪ ಇಷ್ಟೊತ್ತನಕ ಅವ ಸ್ವಚ್ಛ ಇದ್ದಾಗ ಎತ್ಕೊಂಡು ಮುತ್ತು ಕೊಟ್ಟಿದ್ದ. ಯಾವಾಗ ಮೈಯೆಲ್ಲ ಕೆಸರಾಯ್ತು, ಅಂಗಿ ಎಲ್ಲ ಕೆಸರಾಗಿತ್ತು, ಮುಡ್ತಾನ ಅವನು ಇಲ್ಲ. ಹೆಂಡತಿ ಕರ್ದ, ಏ ನೋಡ್ಬಾರ ನಿನ್ನ ಮಗ ಅಲ್ಲೇ ಕೆಸರಾಗಿ ಬಿದ್ದು ಮೈಯೆಲ್ಲ ಕೆಸರು ಮಾಡ್ಕೊಂಡನ, ಬಾ ತೊಳೆದು ಬ್ಯಾರೆ ಅಂಗಿ ಹಾಕಬಾ ಅಂದ. ತಾ ಮುಟ್ಲಿಲ್ಲ, ಕೆಸರಾಗಿದ್ನಲ್ಲ ಅವನು. ಮೈಯೆಲ್ಲ ಕೆಸರಾಗಿತ್ತು, ಅವ್ರಪ್ಪ ಮುಟ್ಲಿಲ್ಲ. ಸ್ವಚ್ಛ ಇದ್ದಾಗ ಆಟ ಆಡಿಸಿದ್ದ, ಕೆಸರಾದಾಗ ಮುಟ್ಲಿಲ್ಲ. ಆವಾಗ ಅವ್ರವ್ವ ಕೆಲಸ ಮಾಡೋದು ಬಿಟ್ಟು ಬಂದು, ಏನಪ್ಪ ನೀನು ಇದ ಕೆಲಸ ಮಾಡ್ತೀನಿ ನೋಡು ಅಂತ ತಿಳ್ಕೊಂಡು ಕರ್ಕೊಂಡೋಗಿ ಆ ಕೆಸರಾಗಿರ್ತಕ್ಕಂಥ ಅಂಗಿ ಚಡ್ಡಿ ಬಿಚ್ಚಿ, ಆಮೇಲೆ ಅವ್ನ ಸ್ನಾನ ಮಾಡಿಸಿ, ಎಲ್ಲ ಮೈಗೆ ಹತ್ತಿದ ಕೆಸರು ತೊಳೆದು ಮತ್ತ ಒರೆಸಿ, ಮತ್ತ ಹೊಸ ಅಂಗಿ ಹಾಕಿ, ಪೌಡ್ರು ಕಾಡಿಗೆ ಎಲ್ಲ ಹಚ್ಚಿ ಅವನ್ನ ಆಡಕ್ ಬಿಟ್ಲು. ಅವರಪ್ಪ ತಯಾರಾಗಿ ನಿಂತಿದ್ದ. ಯಾವಾಗ ಮಗ ತಯಾರಾಗಿ ಬಂದಲ್ಲ, ಅಪ್ಪ ಅಂತ ಅಯ್ಯೋ ಬಾರೋ ನನ್ನ ಮಗನೇ ಅಂತ ಎತ್ಕೊಂಡು ಮುತ್ತು ಕೊಟ್ಟ. ನೋಡ್ರಿ, ಕೆಸರಾದಾಗ ಮುಟ್ಲಿಲ್ಲ, ಸ್ವಚ್ಛಾಗಿ ಬಂದಾಗ ಮುಟ್ಟಿದೆ. ಅಂದ್ರ ಅದರ ಅರ್ಥ ಏನಂದ್ರ, ತಾಯಿ ಅಂತಕ್ಕಂಥ ಗುರು, ಮನುಷ್ಯನ ಮಗು ಯಾರಪ್ಪ ಅಂದ್ರ ಅದೇ ಮಗು ನಾವೇ. ಅಜ್ಞಾನ ಅಂತಕ್ಕಂಥ ಕೆಸರು ನಮ್ಮಲ್ಲೇ ಐತಿ. ಅಜ್ಞಾನ ಅಂತಕ್ಕಂಥ ಕೆಸರನ್ನ ತೊಳೆದು ಅಕ್ಕಿ ಬಟ್ಟಿ ಹಾಕಿದ್ಲು. ಯಾವ ಬಟ್ಟಿ? ಸುಜ್ಞಾನ ಅಂತಕ್ಕಂಥ ಬಟ್ಟಿಯನ್ನ ಹಾಕಿದ್ಲು. ಅಜ್ಞಾನವನ್ನ ಕಳೆದು ತಾಯಿ ಸುಜ್ಞಾನವನ್ನ ಕೊಟ್ಲು. ಅಂದ್ರೆ ಗುರು ಭಕ್ತರಲ್ಲಿ ಇರ್ತಕ್ಕಂಥ, ಶಿಷ್ಯರಲ್ಲಿ ಇರ್ತಕ್ಕಂಥ ಅಜ್ಞಾನ ಅಂತಕ್ಕಂಥದ್ದನ್ನ ಕಳೆದು ಸುಜ್ಞಾನ ಅಂತಕ್ಕಂಥ ಬೆಳಕನ್ನ ಕೊಟ್ಟಾಗ, ಅರಿವನ್ನ ಜ್ಞಾನವನ್ನ ಕೊಟ್ಟಾಗ, ಅವರಪ್ಪ ಹೆಂಗ ಸ್ವಚ್ಛ ಆದ್ಮೇಲೆ ಅವರಪ್ಪ ಮಗನ ಕರ್ಕೊಂಡ, ಹಂಗ ಆ ಗುರು ಅಂತಕ್ಕಂಥ ತಾಯಿ ನಮ್ಮಲ್ಲಿರ್ತಕ್ಕಂಥ ಅಜ್ಞಾನವನ್ನ ಕಳೆದು ಸುಜ್ಞಾನವನ್ನ ಕೊಟ್ಟಾಗ ಪರಮಾತ್ಮ ನಮ್ಮನ್ನ ಕರ್ಕೊಂತ. ಶಿವ ನಮ್ಮನ್ನ ಕರ್ಕೊಂತಾನ, ಅಜ್ಞಾನ ಇರೋ ತನಕ ನಮ್ಮನ್ನ ಕರ್ಕೊಳ್ಳೋದಿಲ್ಲ. ಅದಕ್ಕ ಅಜ್ಞಾನವನ್ನ ಕಳೆದು ಸುಜ್ಞಾನ ಅಂತಕ್ಕಂಥ ಬೆಳಕನ್ನ ಕೊಡ್ತಕ್ಕಂಥವನೇ ನಿಜವಾಗಿರ್ತಕ್ಕಂಥ ಗುರು. ಅದಕ್ಕ ಗುರುವ ನರನೆಂದವಗೆ, ಹರನ ಶಿಲೆಯೆಂದವಗೆ, ಕರುಣ ಪ್ರಸಾದ ಎಂಜಲೆಂದವಗೆ ನರಕ ತಪ್ಪದು ಸರ್ವಜ್ಞ ಅಂತ ಹೇಳ್ತಾರೆ. ಅದಕ್ಕ ಪುರಂದರದಾಸರು ಹೇಳ್ತಾರೆ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಮನುಷ್ಯನಿಗೆ ಗುರುನು ಬೇಕು,
ಗುರಿನೂ ಬೇಕು. ಅದಕ್ಕೆ ಹಿಂದೆ ಗುರು ಇರಬೇಕು, ಮುಂದೆ ಗುರಿ ಇರಬೇಕು. ಮುಂದೆ ಗುರಿ ಇಲ್ಲ, ಹಿಂದೆ ಗುರು ಇಲ್ಲ, ಸಾಗಿಯುವುದು ರಣಹೇಡಿಗಳ ಹಿಂಡು. ಆದರೆ ಮುಂದೆ ಗುರಿ ಇದ್ದು ಹಿಂದೆ ಗುರು ಇದ್ದರೆ ಸಾಗುವುದು ರಣಧೀರರ ಹಿಂಡು ಅಂತ ತಿಳ್ಕೊಂಡು ಹೇಳ್ತಾರೆ. ಅದಕ್ಕೆ ಆ ಗುರುವಿನ ಕರುಣೆ ಪಡೆದ್ರೆ ಎಂಥ ಶಕ್ತಿ ಐತಿ ಆ ಗುರುವಿನ ಕರುಣೆಯಲ್ಲಿ ಅಂತಕ್ಕಂಥದ್ದಕ್ಕೆ ಇವತ್ತು ಶರಣ ಚರಿತಾಮೃತದಲ್ಲಿ ಇರ್ತಕ್ಕಂಥ ಒಂದು ಚರಿತ್ರೆ. ಶರಣನಾಗಿ ವಚನಕಾರನಾಗಿ ಹೋಗಿರ್ತಕ್ಕಂಥ ಉರಿಲಿಂಗ ಪೆದ್ದಿ ಅಂತಕ್ಕಂಥ ಒಬ್ಬ ಕಳ್ಳ ಗುರುವಿನ ಕರುಣೆಯನ್ನ ಪಡೆದು ಯಾವ ರೀತಿಯಾಗಿ ಶರಣನಾದ ಅಂತ ತಿಳ್ಕೊಂಡು ಅದು ಬರ್ತದೆ. ನಾಂದೇಡ ಜಿಲ್ಲೆ ಕಂದಹಾರ ಪಟ್ಟಣ ಅಂತಕ್ಕಂಥ ಒಂದು ಊರು. ಅಲ್ಲಿ ಒಂದು ಹಿರೇಮಠ. ಆ ಹಿರೇಮಠದಲ್ಲಿ ಉರಿಲಿಂಗ ದೇವರು ಅಂತ ಒಬ್ಬರು ಆಚಾರವಂತ ವಿಚಾರವಂತ ಪೂಜ್ಯರಂತ ಆಗಿರ್ತಕ್ಕಂಥ ಲಿಂಗ ಪೂಜಾ ನಿಷ್ಠರು ಭಕ್ತೋದ್ಧಾರಕರು ಆಗಿರ್ತಕ್ಕಂಥ ನಿಜವಾದ ಗುರುಗಳಾಗಿ ಶರಣ ಸತಿ ಲಿಂಗಪತಿ ಅಂತಕ್ಕಂಥ ಭಾವನೆಯನ್ನ ಭಕ್ತೋದ್ಧಾರವನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅಂಥ ಗುರುವನ್ನ ಪಡ್ಕೋಬೇಕು. ಅದಕ್ಕೆ ಹೇಳ್ತಾರ ಒಬ್ಬ ಹಿಂದಿ ಕವಿಗಳು, ದೇವ್ ಮಿಲೆ ತೋ ಸಂತೈ, ದೇವ್ ಮಿಲೆ ತೋ ಫಲ ಏಕ್, ಸಂತ ಮಿಲೆ ತೋ ಫಲ ಹೈ ಚಾರ್, ಸದ್ಗುರು ಮಿಲೆ ತೋ ಫಲ ಹೈ ಅಪಾರ್. ದೇವರು ದೊರೆತ್ರೆ ಒಂದು ಫಲ ಸಿಗ್ತದಂತ, ಸಂತರು ದೊರೆತ್ರೆ 4 ಫಲ ಸಿಗ್ತದಂದ್ರೆ, ಆದ್ರೆ ಸದ್ಗುರು ದೊರೆತ್ರೆ ಅಪಾರವಾಗಿರ್ತಕ್ಕಂಥ ಫಲ ಸಿಗ್ತದೆ. ಭಕ್ತೋದ್ಧಾರವನ್ನ ಯಾರು ಮಾಡ್ತಾರೆ, ಆ ಭಕ್ತರ ಇಷ್ಟಾರ್ಥಗಳನ್ನ ಯಾರು ತೀರಿಸ್ತಾ ಇದ್ದಾರೆ, ಭಕ್ತರಿಗೆ ಆಚಾರ ವಿಚಾರ ಧರ್ಮದ ಒಂದು ನಡೆ ನುಡಿಯನ್ನ ಯಾರು ಕಲಿಸ್ತಾರೆ, ಅವ್ರಿಗೆ ನಿಜವಾದ ಗುರುಗಳು ಅಂತಾರ. ಇನ್ನು ಕಪಟ ಗುರುಗಳು ಅಂತಿರ್ತಾರೆ, ಅವರು ಭಕ್ತರನ್ನ ಉದ್ಧಾರ ಮಾಡೋದಿಲ್ಲ, ಭಕ್ತರಿಂದ ಬರ್ತಕ್ಕಂಥ ಹಣವನ್ನ ತೆಗೆದುಕೊಂಡು ತಮ್ಮ ಸ್ವಾರ್ಥಕ್ಕೆ ಉಪಯೋಗ ಮಾಡ್ತಾ ಇದ್ದಾರೆ, ಇವರಿಗೆ ಢಾಂಬಿಕ ಗುರುಗಳು ಅಂತಂತ. ಭಕ್ತರ ಗಂಟು ಹೊಡಿತಕ್ಕಂಥ ಗುರುಗಳು ಕೆಲವರು ಇರ್ತಾರೆ, ಭಕ್ತೋದ್ಧಾರವನ್ನ ಮಾಡ್ತಕ್ಕಂಥ ಗುರುಗಳು ಇರ್ತಾರೆ. ಪರಮ ಪೂಜ್ಯರಾಗಿರ್ತಕ್ಕಂಥ ಅನ್ನದಾನ ಮಹಾಸ್ವಾಮಿಗಳು ವಿದ್ಯಾ ಸಂಸ್ಥೆಗಳನ್ನ ಕಟ್ಟಿದ್ರು. ಯಾಕ? ಮಕ್ಕಳು ವಿದ್ಯೆಯನ್ನ ಕಲೀಲಿ. ಅನ್ನದಾನ ಮಾಡಿದ್ರು, ಬಡವರಿಗೆ ಅನ್ನದಾನವನ್ನ ಮಾಡಿದ್ರು. ಎಷ್ಟೋ ಅನೇಕ ಕಾರ್ಯಕ್ರಮಗಳನ್ನ ಅವರು ಮಾಡಿ ನಿಜವಾದ ಗುರುಗಳಾದ್ರು. ಕರಿಸಿದ್ದೇಶ್ವರರು ಕೂಡ ಅದೇ ರೀತಿಯಾಗಿ ಭಕ್ತೋದ್ಧಾರವನ್ನು ಮಾಡಿ ಅಂತ ಸ್ಥಾನವನ್ನ ಪಡೆದ್ರು. ಅಂಥ ಗುರುಗಳಿರ್ಬೇಕಿದ್ರೆ ಪರಮ ಪೂಜ್ಯ ಪುಟ್ಟರಾಜ ಗುರುಗಳು ಕಣ್ಣಿಲ್ಲದ ಅಂಧ ಅನಾಥ ಮಕ್ಕಳಿಗೆ ಆಶ್ರಯವನ್ನ ನೀಡಿ ಅವರಿಗೆ ವಿದ್ಯೆಯನ್ನ ಕೊಟ್ಟು, ಅನ್ನವನ್ನ ಕೊಟ್ಟು, ಬಟ್ಟೆಯನ್ನ ಕೊಟ್ಟು, ಆ ಕುರುಡರನ್ನ ಇವತ್ತ ಎಲ್ಲಾ ವೇದಿಕೆಯಲ್ಲಿ ಸಂಗೀತಗಾರರನ್ನಾಗಿ ಮಾಡ್ಯಾರ, ತಬಲಾ ಬಾರಿಸ್ತಕ್ಕಂಥವರನ್ನಾಗಿ ಮಾಡ್ಯಾರ, ಪುರಾಣ ಹೇಳ್ತಕ್ಕಂಥವರನ್ನಾಗಿ ಮಾಡ್ಯಾರ. ಅವ್ರಿಗೊಂದು ಉದ್ಯೋಗ ಹಚ್ಚಿಕೊಟ್ಟಾರ. ಕಣ್ಣಿಲ್ಲದ ಪುಟ್ಟರಾಜ ಗುರುಗಳು ಕಣ್ಣಿಲ್ಲದವರಿಗೆ ಗುರುಗಳಾಗ್ಯಾರ. ಇಲ್ಲ ಅಂದ್ರೆ ಇವತ್ತಿನ ದಿವಸ ಕಣ್ಣಿಲ್ದವ್ರದು ಪರಿಸ್ಥಿತಿ ಏನಾಕಿತ್ತು? ಕಣ್ಣಿಲ್ಲದವರು ಗಾಡಿಯೊಳಗ ತಂದೆ ನೀನೆ, ತಾಯಿ ನೀನೆ, ಕೊಟ್ಟವನು ಶಿವಪ್ಪ ನೀನೆ, ಕೊಡದವನು ಶಿವಪ್ಪ ನೀನೆ ಅಂತ ತಿಳ್ಕೊಂಡು ಭಿಕ್ಷೆಯನ್ನ ಬೇಡಿ ಬಸ್ಸಿನೊಳಗ, ರೈಲ್ವೆ ಸ್ಟೇಷನ್ ಒಳಗ, ಬಸ್ ಸ್ಟ್ಯಾಂಡ್ ನೊಳಗ, ಬಸ್ನೊಳಗ ಅಡ್ಡಾಡಿ ಭಿಕ್ಷಾ ಬೇಡಿ ತಿನ್ನತಕ್ಕಂತ ಪರಿಸ್ಥಿತಿ ಬರ್ತಿತ್ತು ಕಣ್ಣಿಲ್ದವ್ರಿಗೆ. ಆದ್ರೆ ಅವರನ್ನ ಪೂಜ್ಯ ವ್ಯಕ್ತಿಗಳನ್ನಾಗಿ ನಾಡಿನ ತುಂಬ ಕರ್ನಾಟಕದಲ್ಲಿ ಅಲ್ಲ, ಆಂಧ್ರದಲ್ಲಿ ಅಲ್ಲ, ಮಹಾರಾಷ್ಟ್ರಗಳಲ್ಲಿ ಅಲ್ಲ, ಎಲ್ಲಾ ಸಂಗೀತಗಾರರು ಪರದೇಶಕ್ಕೆ ಸಹಿತ ಹೋಗಿ ಬಂದಾರ. ಪುಟ್ಟರಾಜ ಗುರುಗಳ ಒಂದು ಹೆಸರು ಪರದೇಶದಲ್ಲಿ. ಅಂಥ ಗುರುಗಳು ಇರಬೇಕು. ಶಿಷ್ಯೋದ್ಧಾರವನ್ನ ಮಾಡ್ತಕ್ಕಂಥ ಗುರುಗಳು ಇರಬೇಕೆ ಹೊರತು ಶಿಷ್ಯರ ಗಂಟನ್ನ ಹೊಡೆದು ತಮ್ಮ ಜೀವನವನ್ನು ನಡೆಸ್ತಕ್ಕಂಥ ಗುರುಗಳು. ಬರೇ ಮಂದಿ ಗಂಟು ಹೊಡೆಯ ಗುರುಗಳು ಇರ್ತಾರೆ. ಒಂದರಾಗ ಒಬ್ರು ಗುರುಗಳು ಇದ್ರು. ಆ ಗುರುಗಳು ಎಂತದಂದ್ರೆ ಕಪಟ ಗುರುಗಳು. ಕಾವಿ ಬಟ್ಟೆ ಸಿಗ್ತಾವ, ಕಾವಿ ಬಟ್ಟೆ ಹಾಕೊಂಡು ಆಮೇಲೆ ಹೆಂಡತಿ ಮಾಡ್ಕೊಂಡು ಮಕ್ಳು ಹಡಿದು ಆಮೇಲೆ ಸಂಸಾರ ಸಾಕಾಗಿ ದುಡಿದು ಹಾಕ್ಲಾರ್ದ ಈ ಕಡೆ ಬಂದ್ಬಿಟ್ರು, ಕರ್ನಾಟಕದ ಕಡೆ. ನಾನು ಅಂಥ ಗುರು, ನಾನು ಇಂಥ ಗುರು ಅಂತ ತಿಳ್ಕೊಂಡು ಆ ಗುರು ಬಂದ್ಬಿಟ್ಟ. ಬಂದಾಕ್ಷಣಕ್ಕೆ ಪೂಜೆ ಸಾಮಾನ ಗಂಟು ತಗೊಳ್ಕೊಂಡು
ಬರ್ತಿದ್ದ. ಎಲ್ಲಾ ಕಡೆಗೆ ಗುರುಗಳು ಬರ್ತಿದ್ರು. ಅವಾಗ ದೊಡ್ಡ ದೊಡ್ಡ ವೇಷ ನೋಡಿ ಮೋಸ ಹೋಗ್ತಕ್ಕಂಥ ಮುಗ್ಧ ಭಕ್ತರು ಯಾರು ಕಾವಿ ಬಟ್ಟೆ ಹಾಕೊಂಡಿರ್ತಾರ ಅವ್ರ ಪಾದಕ್ಕೆ ಹೋಗಿ ಹಣೆ ಹಚ್ಚದ. ಹಂಗ ಊರೂರ್ಗ್ ಹಳ್ಳಿ ಊರಿಗೆ ಹೋದಾಗ ಎಲ್ಲಾ ಭಕ್ತರು ಬಂದು ಅವರಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಿ ಕಾಣಿಕಾ ಕೊಡರು, ಪೂಜೆ ಮಾಡ್ಸರು. ಹಿಂಗ ಎಲ್ಲಾ ಮಾಡಿದ್ರು. ಇದು ಕಷ್ಟಪಟ್ಟು ದುಡಿಲಾರದು ದುಡ್ಡು ಬರ್ತತ್ ನೋಡ್ರಿ. ಭಕ್ತರೆಲ್ಲ ತಂದು ಕೊಡ್ತಿದ್ರು. ಆರಾಮ ಜೀವನ. ಹೆಂಡ್ರ ಮಕ್ಕಳು ಎಲ್ಲೋ ಬಿಟ್ಟು ಬಂದ್ಬಿಟ್ಟಿದ್ದ. ಆವಾಗ ಹಿಂಗಿರೋ ಕಾಲಕ್ಕೆ ಒಂದು ಊರಿಗೆ ಬಂದಾಗ ಅಲ್ಲಿ ಒಬ್ಬ ದೊಡ್ಡ ಶ್ರೀಮಂತ. ಆ ದೊಡ್ಡ ಶ್ರೀಮಂತ ಈ ಗುರುವಿನ ವೇಷ ಭೂಷಣ ಇವರ ಮಾತುಗಳನ್ನ ಕೇಳಿ, ಆಹಾಹಾ ಎಂಥ ಗುರುಗಳು ನಮ್ಮ ಊರಿಗೆ ಬಂದಾರ, ಇಂತಹ ಗುರುಗಳ ಪೂಜೆ ಮಾಡಿಸಿದ್ರೆ ನಮ್ಮ ಮನೆಯೊಳಗೆ ಕರ್ಕೊಂಡೋಗಿ ಪೂಜೆ ಮಾಡಿಸಿ ನಾನು ಕಾಣಿಕೆಯನ್ನ ಕೊಟ್ರ ನನ್ನ ಜನ್ಮ ಉದ್ಧಾರ ಆಕತಿ, ನನ್ನ ಮನೆ ಪಾವನವಾಕತಿ, ಗುರುಗಳು ಬಂದು ಪಾದ ಇಡ್ಲಿ, ನಮ್ಮ ಮನೆಯೊಳಗೆ ಪೂಜೆ ಮಾಡ್ಲಿ ಅಂತ ತಿಳ್ಕೊಂಡು ಆವಾಗ ಬಂದು ಗುರುಗಳೇ ನಾನು ಧನಶೆಟ್ಟಿ ಅಂತ ತಿಳ್ಕೊಂಡು ಈ ಊರಾಗ ಶ್ರೀಮಂತ ಅದೀನಿ, ಅದಕ್ಕೆ ನಮ್ಮ ಮನೆಗೆ ನಾಳಿನ ದಿವಸ ಬಂದು ತಾವು ಪೂಜಾ ಪುನಸ್ಕಾರ ಪ್ರಸಾದ ಸ್ವೀಕಾರ ಮಾಡ್ಕೊಂಡು ನಾ ಕೊಡ್ತಕ್ಕಂಥ ಕಾಣಿಕೆ ತಗೊಂಡು ಬರಬೇಕು ಅಂತ ಹೇಳಿದಾಗ ಆವಾಗ ಗುರುಗಳು ಆಗ್ಲಪ್ಪ ಬರ್ತೀವಿ ಅಂತಂದ್ರು. ಒಂದು ದೇವಸ್ಥಾನದೊಳಗೆ ಉಳ್ಕೊಂಡಿದ್ರು. ಮರುದಿನ ಶ್ರೀಮಂತ ಎಲ್ಲಾ ಪಕ್ವಾನ್ನಗಳನ್ನು ಮಾಡ್ಸ್ಯಾನ. ಗುರುಗಳಿಗೆ ಎಲ್ಲಾ ಪೂಜೆ ಸಾಮಾನು ರೆಡಿ ಮಾಡ್ಸ್ಯಾನ. ಇವ ನಿಜವಾದ ಗುರು ಅಲ್ಲ ಏನಲ್ಲ, ಹೆಂಗೆಂಗೋ ಪೂಜೆ ಮಾಡ್ತಿದ್ದ. ಆಮೇಲೆ ಕರ್ಕೊಂಡು ಬಂದ್ರು, ಸ್ನಾನ ಆತು. ಆ ಪೂಜೆಕ್ಕೆ ಬಂದು ಕುತ್ಕೊಂಡ್ರು. ದೊಡ್ಡ ಹಾಲ್ ಇತ್ತು ಆ ಶ್ರೀಮಂತನ ಮನ್ಯಾಗ, ಒಂದು ದೊಡ್ಡ ಹಾಲ್ ಇತ್ತು. ದೇವ್ರ ಮನೆ ಸಣ್ಣದಾಗ್ತತಿ. ಗುರುಗಳು ಪೂಜೆಕ್ಕೆ ಹಾಲ್ನಾಗನ ಅವ್ರು ಪೂಜೆಗೆ ರೆಡಿ ಮಾಡಿರತ್ತಂತ ಹಾಲ್ನಾಗ ಎಲ್ಲಾ ಪೂಜಾ ಸಾಮಾನ ಪರಿಕರಗಳನ್ನು ಇಟ್ಟು ಪೂಜೆಗೆ ರೆಡಿ ಮಾಡಿದ್ದ. ಮತ್ತೆ ಸುಮ್ಮನೆ ಯಾರು ನೋಡಬಾರ್ದು ಅಂತೇಳಿ ಆ ಗುರುಗಳು ಎದುರಿಗೆ ಒಂದು ಹೊಸ ಕಂಬಳಿ, ಒಂದು ರತ್ನಗಂಬಳಿ ಅದು ಬೆಲೆ ಬಾಳ್ತಕ್ಕಂಥದ್ದು ಒಂದು ರತ್ನಗಂಬಳಿ, ಒಂದು ಹೊಸ ಜಮಖಾನನ ಇಳೆ ಬಿಟ್ಟಿದ್ದ. ಮರಿ ಆಗ್ಲಿ ಅಂತ ಹೇಳಿಕೊಂಡು ಪೂಜೆಕ್ಕೆ, ಮರಿ ಆಗ್ಲಿ ಅಂತ ಪೂಜೆಕ್ಕೆ ರೆಡಿ ಮಾಡಿಬಿಟ್ಟಿದ್ದ. ಗುರುಗಳು ಸ್ನಾನ ಮಾಡ್ಕೊಂಡು ಬಂದ್ರು, ಕುತ್ಕೊಂಡ್ರು, ವಿಭೂತಿ ಹಚ್ಕೊಂಡ್ರು. ಆಮೇಲೆ ಮಂತ್ರ ಬರಂಗಿಲ್ಲ ಏನಿಲ್ಲ. ಕಪಟ ಗುರು, ಡಾಂಬಿಕ ಗುರು. ಆಮೇಲೆ ಕೈಯಾಗ ಲಿಂಗಪ್ಪನ ತೆಗೆದು ವಿಭೂತಿ ಹಚ್ಚಿ ಆಮೇಲೆ ಏನು ಧ್ಯಾನ ಮಾಡ್ಬೇಕಂತ ಹಿಂಗ ಲಿಂಗಪ್ಪ ನೋಡಾಕತ್ತಿದ್ರು. ಅವ್ರ ಕಣ್ಣಿಗೆ ಲಿಂಗಪ್ಪ ಬೀಳಲಿಲ್ಲ. ಅಲ್ಲಿ ರತ್ನಗಂಬಳಿ ಹೊಸ ಜಮಖಾನ ಇತ್ತಲ್ಲ ಅವು ಕಣ್ಣಿಗೆ ಬಿದ್ದು. ದೊಡ್ಡ ಶ್ರೀಮಂತ, ಎಂಥ ರತ್ನಗಂಬಳಿ, ಬೆಲೆ ಬಾಳ್ತಕ್ಕಂಥ ಸಾವಿರಾರು ರೂಪಾಯಿ ಬೆಲೆ ಬಾಳ್ತಕ್ಕಂಥ ರತ್ನಗಂಬಳಿ ಒಂದು ಹೊಸ ಜಮಖಾನ ಮರಿಗೆ ಹಾಕ್ಯಾನ, ಗುರುಗಳಿಗೆ ಎಳೆ ಬಿಟ್ಟಾನಲ್ಲಿ ಹಿಂಗ. ಇದಕ್ಕೆ ಆವಾಗಂದ್ರು, ಓಹೋ ಇದು ರತ್ನಗಂಬಳಿ ಭಾಳ ಚಲೋ ಐತಿ, ಇದು ಜಮಖಾನೂ ಭಾಳ ಚಲೋ ಐತಿ, ಇದನ್ನ ಹೊಡ್ಕೊಂಡು ಹೋಗ್ಬೇಕು ಅಂದ ಗುರು. ಭಕ್ತನಿಂದ ಹೊಡ್ಕೊಂಡು ಹೋಗ್ಬೇಕು, ಇದನ್ನ ಹೆಂಗಾರ ಮಾಡಿ ತಗೊಂಡು ಹೋಗ್ಬೇಕು ಅಂತ ತಿಳ್ಕೊಂಡು ನೋಡ್ರಿ ಕೈಯಾಗ ಲಿಂಗಪ್ಪನ ಹಿಡ್ಕೊಂಡನ. ಪಂಚಾಕ್ಷರ ಮಂತ್ರ ಅನ್ಬೇಕಿಲ್ಲ, ಪಂಚಾಕ್ಷರ ಮಂತ್ರ ಜಪ ಮಾಡ್ಬೇಕಿಲ್ಲ. ಅವನ ಮಂತ್ರ ಪಂಚಾಕ್ಷರ ಮಂತ್ರಕ್ಕೆ ಹೋಗ್ಲಿಲ್ಲ. ಕಣ್ಣು ಎಲ್ಲಿ ಹೋದು? ಹೊಸ ಕಂಬಳಿ ಜಮಖಾನದ ಮೇಲೆ ಹೋತು. ಆವಾಗ ಮಂತ್ರ ಶುರುವಾತು. ಏನಂತ? ಜಮಖಾನ ಹಾಸಾಕತಿ, ಕಂಬಳಿ ಹೊರಾಕತಿ, ಜಮಖಾನ ಹಾಸಾಕತಿ, ಕಂಬಳಿ ಹೊರಾಕತಿ, ಜಮಖಾನ ಹಾಸಾಕತಿ, ಕಂಬಳಿ ಹೊರಾಕತಿ ಅಂತ ಮಂತ್ರ ಶುರುವಾತು. ಈ ಮಾತು ಅನ್ನೋದು, ಈ ಮಂತ್ರ ಆ ಶಿಷ್ಯನಾಗಿರ್ತಕ್ಕಂಥ ಶಿಷ್ಯ ಧನಶೆಟ್ಟಿ ಸಾವುಕಾರ ಕರ್ಕೊಂಡ್ ಬಂದಿದ್ನಲ್ಲ, ಅಲ್ಲೇ ಕುತ್ಕೊಂಡಿದ್ದ ಗುರುವಿನ ಪೂಜೆ ನೋಡ್ಕೊಂತ. ಆವಾಗಂದ, ಅಯ್ಯಯ್ಯೋ ನಾನು ಒಳ್ಳೆ ಗುರು ಅದಾರ ಅಂತ ಇವ್ರು ತಿಳ್ಕೊಂಬ ಬಂದ್ರೆ ನನ್ನ ಜಮಖಾನ ಕಂಬಳಿ ಮೇಲೆ ಕಣ್ಣು ಹಾಕಿದ್ರಲ್ಲಿ ಇವರು ನಿಜವಾದ ಗುರುಗಳಲ್ಲ. ಆ ಗುರುವಿಗೆ ಸರಿಯಾಗಿ ನಾ ತಕ್ಕ ಶಿಷ್ಯನಾಗಬೇಕು, ನಾನಾ ಆ ಗುರುವಿಗೆ ಪಾಠ ಕಲಿಸ್ಬೇಕು, ಇಂಥ ಡಾಂಬಿಕ ಗುರುವಿಗೆ ಅಂತ ತಿಳ್ಕೊಂಡು ಅವನೇನು ಮಾಡಿದೆ, ಬಡಬಡ ಸ್ನಾನ ಮಾಡ್ಕೊಂಡು ಬಂದ. ಆ ಗುರುಗಳು ಎದುರಿಗೆ ಕುತ್ಕೊಂಡ ಆಮೇಲೆ ವಿಭೂತಿ ಹಚ್ಕೊಂಡು ಕೈಯಾಗ ಲಿಂಗಪ್ಪನ್ ತೆಗದ. ಆಮೇಲೆ ಅವ್ರು ಏನ್ ಮಾಡಿದ್ರು, ಒಂದು ಕುದುರೆ ತಗೊಂಡು ಬಂದಿದ್ರು. ಕುದುರೆ ಮೇಲೆ ಕುತ್ಕೊಂಡು ಎತ್ತಿನ ಮೇಲೆ ಪೂಜೆ ಸಾಮಾನು ಇಟ್ಕೊಂಡು ಬಂದಿದ್ರು ಅವರು. ಒಂದು ಕುದುರೆ, ಒಂದು ಎತ್ತು, ಬೆಲೆ ಬಾಳ್ತಕ್ಕಂಥ ಕುದುರೆ, ಒಂದು 5,000 ರೂಪಾಯಿ ಕುದುರೆ, ಒಂದೇ 5-6 ಸಾವಿರ ರೂಪಾಯಿ ಎತ್ತು ತಂದಿದ್ರು ಅವರು. ಆವಾಗ ಇವ ಅಂದ, ಗುರುಗಳಾಗಿರ್ತಕ್ಕಂಥವ್ರು ನನ್ನ ಜಮಖಾನ ಕಂಬಳಿ ಮೇಲೆ ಕಣ್ಣು ಹಾಕ್ಯಾರ ಅಂತಂದ್ಮೇಲೆ ನಾನ್ಯಾಕೆ ಅವ್ರು ಎತ್ತು ಕುದುರೆ ಬಿಡ್ಬೇಕು ಅಂದವ. ಅಡಮುಟ್ಟ ಶಿಷ್ಯ ಆಗ್ಬೇಕ ನಾನು, ಎಡವಟ್ಟು ಗುರುವಿಗೆ ಅಡಮುಟ್ಟ ಶಿಷ್ಯನ ಆಗ್ಬೇಕ ನಾನು ಅಂತ ತಿಳ್ಕೊಂಡು ಕೈಯಾಗ ಲಿಂಗಪ್ಪನ ಹಿಡ್ಕೊಂಡು ಶುರು ಮಾಡಿದೆ. ಏನಂತ? ಅವ್ರೊಂದು ಕುದುರೆ ಎತ್ತು ತಂದಿದ್ರಲ್ಲ, ಕುದುರೆ ಹತ್ತಾಕತಿ, ಎತ್ತು ಹೊಡಾಕತಿ, ಕುದುರೆ ಹತ್ತಾಕತಿ, ಎತ್ತು ಹೊಡಾಕತಿ, ಕುದುರೆ ಹತ್ತಾಕತಿ, ಎತ್ತು ಹೊಡಾಕತಿ ಅಂತ ಅಂದುಕೊಳ್ಳೋ ನಾವು ಆ ಶಿಷ್ಯ ಅಂದಿದ್ದು ಧನಶೆಟ್ಟಿ ಸಾವುಕಾರ ಅಂದದ್ದು ಇವ್ರ ಗುರುಗಳು ಕಿವಿ ಬಿತ್ತು.
ಆ ನಾನೇನೋ ಒಂದ್ 2-3 ಸಾವಿರ ರೂಪಾಯಿ ರತ್ನಗಂಬಳಿ, 1,000 ರೂಪಾಯಿ ಜಮಖಾನ, ಒಂದು 4-5 ಸಾವಿರ ರೂಪಾಯಕ್ಕೆ ನಾನು ಬಾಯಿ ಹಾಕಿದ್ರ ಇವ ನಂದು 5,000 ರೂಪಾಯಿ ಕುದುರೆ ಐತಿ, 5-6 ಸಾವಿರ ರೂಪಾಯಿ ಎತ್ತೈತಿ, 10-12 ಸಾವಿರ ರೂಪಾಯಕ್ಕೆ ಗಂಟು ಹಾಕ್ಬಿಟ್ನಪ್ಪ, ನಂದ ಜಾಸ್ತಿ ಹೋಗತಿ, ಬೇಡ ಬೇಡ ಅಂತ ತಿಳ್ಕೊಂಡು ಮಂತ್ರ ಚೇಂಜ್ ಮಾಡಿಬಿಟ್ಟ. ಏನಂತ? ನಂಬದ್ ನಮಗ ಇರ್ಲಿ, ನಿಂಬದ್ ನಿಮ್ಗ ಇರ್ಲಿ, ನಂಬದ್ ನಮಗ ಇರ್ಲಿ, ನಿಂಬದ್ ನಿಮ್ಗ ಇರ್ಲಿ, ನಂಬದ್ ನಮಗ ಇರ್ಲಿ, ನಿಂಬದ್ ನಿಮ್ಗ ಇರ್ಲಿ ಶುರು ಮಾಡಿದ. ಆವಾಗ ಆ ಮಾತನ್ನ ಅದನ್ನ ಶೆಟ್ಟಿ ಕೇಳಿದ. ಓ, ನಂಬದ್ ನಮಗ ಇರ್ಲಿ, ನಿಂಬದ್ ನಿಮ್ಗ ಇರ್ಲಿ ಅಂತಾರ ಗುರುಗಳು, ಪಾಠ ಕಲ್ತಾರ ಅಂದು ಅವ ಅಂದ. ಹಂಗಾದ್ರ ಹಂಗು ಸೈ, ಹಿಂಗಾದ್ರ ಹಿಂಗು ಸೈ, ಹಂಗಾದ್ರ ಹಂಗು ಸೈ, ಹಿಂಗಾದ್ರ ಹಿಂಗು ಸೈ. ಇಂಥ ಗುರುಗಳು ಇರ್ತಾರ. ಆದ್ರೆ ಇಲ್ಲಿ ನೋಡ್ರಿ, ನಾಂದೇಡ ಜಿಲ್ಲೆ ಕಂದಹಾರ ಪಟ್ಟಣದಲ್ಲಿ ಊರಿನ ಹಿರೇಮಠದಲ್ಲಿ ಉರಿಲಿಂಗ ದೇವರು ಆಚಾರವಂತರು, ವಿಚಾರವಂತರು, ಪೂಜ್ಯವಂತರು, ಗುರುವಿಗೆ ಗುರುಗಳಾಗಿ, ನಿಜವಾದ ಗುರುಗಳಾಗಿ ಭಕ್ತರಿಗೆ ಮಾರ್ಗವನ್ನ ಕೊಡ್ತಕ್ಕಂಥವ್ರು ದೀಕ್ಷಾ ಕಾರ್ಯಕ್ರಮವನ್ನ ಮಾಡ್ತಿದ್ರು. ಯಾರಿಗೆ ಲಿಂಗಿಲ್ಲ ಅವ್ರಿಗೆ ಲಿಂಗವನ್ನ ಕಟ್ತಿದ್ರು. ಅಯ್ಯಾಚಾರ, ದೀಕ್ಷಾ ಎಲ್ಲವನ್ನ ಮಾಡ್ತಾ ಹಿರೇಮಠದ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿಕೊಂಡು ಊರಿಗೆ ಗುರುಗಳಾಗಿ, ಒಳ್ಳೆಯ ಗುರುಗಳಾಗಿ ಇರ್ತಾ ಇದ್ದಾರೆ. ಹೀಗಿರೋ ಕಾಲಕ್ಕೆ ಏನಾಗಿದೆ, ಒಮ್ಮೆ ನಂದವಾಡ ಅಂತ ತಿಳ್ಕೊಂಡು ಒಂದೂರು. ಆ ನಂದವಾಡದಲ್ಲಿ ಒಬ್ಬ ಶಿಷ್ಯ ಇದ್ದ, ಸೂರಯ್ಯ ಅಂತ ತಿಳ್ಕೊಂಡು. ಆ ಸೂರಯ್ಯ ಅಂತಕ್ಕಂಥವನಿಗೆ ಒಂದು ದಿನ ಆ ದೀಕ್ಷಾ ಮಾಡಿಸ್ಕೋಬೇಕಾಗಿತ್ತವನು. ಮಠಕ್ಕೆ ಕರೆಸಿದ್ರ ಅವನ್ನ. ಯಾಕಪ್ಪ, ನಿನಗೆ ದೀಕ್ಷಾ ಮಾಡಿಸ್ಕೋಬೇಕಂತ ಆಶೆ ಐತಲ್ಲ, ಅದಕ್ಕೆ ಇಂಥ ದಿವ್ಸ ಮಠಕ್ಕೆ ಬಾ, ನಿನಗೆ ದೀಕ್ಷಾ ಮಾಡ್ತವೆ ಅಂತ. ದೊಡ್ಡ ಮಠ ಅವ್ರದ್ದು, ಮಠ ಉರಿಲಿಂಗ ದೇವರ ಮಠ, ಗುರುಗಳ ಮಠ. ಆವಾಗ ಆ ಶಿಷ್ಯ, ನಂದವಾಡದ ಶಿಷ್ಯ ಸೂರಯ್ಯನಿಗೆ ಮಠದಲ್ಲಿ ರಾತ್ರಿ 12 ಗಂಟೆಗೆ ಅವನಿಗೆ ದೀಕ್ಷಾ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ರು. ಎಲ್ಲಾ ಪೂಜಾ ಪರಿಕರಗಳನ್ನ ಇಟ್ಟಾರ, ದೀಕ್ಷಾ ನಡೀತಾ ಇದೆ, ಗಂಟೆಗಳನ್ನ ಬಾರಿಸ್ತಾ ಇದ್ದಾರೆ. ಆವಾಗ ಅಷ್ಟಾವರಣದ ಮಹತ್ವವನ್ನ ಹೇಳಿದ್ರು. ಮೊದಲು ಅವನಿಗೆ ದೀಕ್ಷಾ ಮಾಡೋ ಕಾಲಕ್ಕೆ ಗುರು ಅಂದ್ರೇನು, ಲಿಂಗ ಅಂದ್ರೇನು, ಜಂಗಮ ಅಂದ್ರೇನು, ಪಾದೋದಕ ಅಂದ್ರೇನು, ಪ್ರಸಾದ ಅಂದ್ರೇನು, ಭಸ್ಮ ಅಂದ್ರೇನು, ರುದ್ರಾಕ್ಷಿ ಅಂದ್ರೇನು, ಅವುಗಳನ್ನು ಯಾವ ರೀತಿಯಾಗಿ ಉಪಯೋಗ ಮಾಡಬೇಕು, ಆ ಲಿಂಗ ಪೂಜೆ ಹೆಂಗ್ ಮಾಡಬೇಕು, ಇದನ್ನೆಲ್ಲ ಹೇಳ್ಕೊಟ್ಟು ಆಮೇಲೆ ಕಿವಿಯೊಳಗ ಪಂಚಾಕ್ಷರ ಮಂತ್ರವನ್ನ ಉಪದೇಶ ಮಾಡ್ತಾರ. ಇದಕ್ಕೆ ದೀಕ್ಷಾ ಅಂತಾರ. ಹಂಗ ಎಲ್ಲಾ ತಯಾರು ಮಾಡಾಕತ್ತಿದ್ರು. ಆಗ ಏನಾಗೈತಿ, ಆ ಊರಾಗ ಒಬ್ಬನು ಪೆದ್ದ ಅಂತ ಕಳ್ಳ ಇದ್ದ. ಪೆದ್ದಿ ಅಂತಂದ್ರ ಆ ಕಳ್ಳನಿಗೆ. ಅವನು ಕಳುವು ಮಾಡೇ ಬದುಕ್ತಿದ್ದ. ಅವನಿಗೆ ಪೂಜಾ ಪುನಸ್ಕಾರ ದೀಕ್ಷಾ ಏನು ಗೊತ್ತಿಲ್ಲ, ಬರೀ ಕಳುವು ಮಾಡೋದು, ಹೋಗಿ ಹೆಂಡತಿ ಮಕ್ಕಳಿಗೆ ಕೊಟ್ಟು ತನ್ನ ಜೀವನ ಮಾಡ್ತಿದ್ದವನು. ಆವಾಗ ಕಳುವು ಮಾಡ್ಬೇಕು ಅಂತ ಊರಾಗ ಬಂದಾನ. ಇಲ್ಲೇ ಮಠದೊಳಗ ಏನಾಗಿದೆ, ಬೆಳಕು ಬಿದ್ದದ, ಲೈಟ್ ಹಾಕೊಂಡಾರ, ರಾತ್ರಿ 12 ಗಂಟೆ ಆಗೈತಿ, ಎಲ್ಲರೂ ಮಕ್ಕೊಂಡಿರ್ತಾರ. ಕಳುವು ಮಾಡ್ಬೇಕಂತ ಬಂದ್ರ ಮಠದೊಳಗ ಲೈಟ್ ಉರಿತಿತ್ತು. ಆವಾಗ ಅವ ಅಂದಾನ, ಇಷ್ಟೊತ್ನಿಗೆ ಏನ್ ಮಾಡಾಕತ್ತಾರ ಇವ್ರ ಗುರುಗಳು ಮಠದೊಳಗ? ಈ ಮಠದೊಳಗನು ಭಕ್ತರು ಬಂದು 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 ಬೇಕಾದಷ್ಟು ದುಡ್ಡು ಕೊಟ್ಟು ಹೋಗಿರ್ತಾರ, ಕಳುವು ಮಾಡ್ಕೊಂಡು ಬರ್ಬೇಕು ಅಂದ. ಆದ್ರೆ ಲೈಟ್ ಯಾಕೆ ಹಾಕ್ಯಾರ ಇವರು? ಬಾಗ್ಲ ತೆಗ್ದಾರ, ಮಠದ ಬಾಗ್ಲ ತೆಗ್ದತಿ, ಲೈಟ್ ಹಾಕ್ಯಾರ ಅಂತಂದ್ಮೇಲೆ ಎತ್ತರದಾರ ಇವರು. ಹಂಗಾರೆ ಏನ್ ಮಾಡಾಕತ್ತಾರ ನೋಡ್ಬೇಕು. ಮಾಳಿಗೆ ಹತ್ತಿ ಬೆಳಕಿಂಡಿಯಿಂದ ನೋಡ್ಬೇಕಂತ ಆ ಮಠದ ಮಾಳಿಗೆಯನ್ನ ಏರಿದ. ಕಳುವು ಮಾಡಕ್ ಬಂದನು. ಕಳುವು ಮಾಡಕ್ ಹೊಂಟನು. ಈ ಮಠದಲ್ಲಿ ಲೈಟ್ ಉರಿತಿದ್ದನ್ನ ನೋಡಿ ಮ್ಯಾಲೆ ಬರ್ತಾನೆ. ಬಂದು ಆ ಮಾಳಿಗೆಯನ್ನ ಹತ್ತಿ ಆ ಬೆಳಕಿಂಡಿ ಒಳಗ ನೋಡ್ತಾ ಇದ್ದಾನೆ. ಅಲ್ಲೇ ಗುರುಗಳು ಶಿಷ್ಯನನ್ನ ಎದುರಿಗೆ ಕುಂದ್ರಿಸ್ಕೊಂಡು ಈ ಅಷ್ಟಾವರಣದ ಮಹತ್ವ, ಎಲ್ಲಾ ಮಹತ್ವವನ್ನು ಹೇಳಿ ಅವನ ಕಿವಿಯೊಳಗ ಪಂಚಾಕ್ಷರ ಮಂತ್ರವನ್ನು ಉಪದೇಶ ಮಾಡಿ ಲಿಂಗ ಪೂಜೆಯನ್ನ ಮಾಡ್ತಕ್ಕಂಥ ವಿಧಾನವನ್ನ ಹೇಳ್ತಾ ಕುತ್ಕೊಂಡಾರ. ಅವ ಕಳುವಿಗೆ ಬಂದನಿ ಅನ್ನೋದು ಮರ್ತು ಬಿಟ್ಟ. ಯಾರ್ದಾರ ದೊಡ್ಡ ಶ್ರೀಮಂತರ ಮನೆ ಕಳುವು ಮಾಡ್ಬೇಕು ಅಂತ ಹೊಂಟಿದ್ದವನು ಮಠದೊಳಗ ಲೈಟ್ ಉರಿಯೋದನ್ನ ನೋಡು, ಇಲ್ಲಿ ಏನಾದ್ರೂ ಸಿಗ್ಬೋದು ಅಂತ ಅಂದಾಗ ಆ ಬೆಳಕನ್ನ ನೋಡಿ ಮ್ಯಾಲೆ ಹತ್ಯಾನ. ಕಳುವು ಮಾಡಬೇಕು ಅಂತ ಅನ್ನೋದನ್ನ ಮರ್ತು ಬಿಟ್ಟವ. ಆ ಮಹತ್ವವನ್ನ ಹೇಳಾಕತ್ತಿದ್ರಲ್ಲ ಅವರು, ಗುರು ಲಿಂಗ ಜಂಗಮ ಅದರದೆಲ್ಲ ಮಹತ್ವ ಹೇಳಾಕತ್ತಿದ್ರು. ಆ ಭಸ್ಮ 3 ಬೆರಳ ಭಸ್ಮ ಹಚ್ಕೊಂಡ್ರೆ ಹಣೆಯಲ್ಲಿರ್ತಕ್ಕಂಥ ದುಷ್ಟ ಅಕ್ಷರಗಳು ಅಳಿಸ್ತಾ ಇದ್ದಾವೆ. ಪರಮ ಪವಿತ್ರವಾಗಿರ್ತಕ್ಕಂಥ ಲಿಂಗವನ್ನ ನೀವು ಪೂಜೆ ಮಾಡಿದ್ರೆ, ನೀನು ಪೂಜೆ ಮಾಡಿದ್ರೆ ಬೇಡಿದ ಇಷ್ಟಾರ್ಥವನ್ನ ಕೊಡ್ತಕ್ಕಂಥ ಲಿಂಗ, ಅದಕ್ಕೆ ಇಷ್ಟಲಿಂಗ ಅಂತಾರಪ್ಪ ಅಂತ ರುದ್ರಾಕ್ಷಿ ಮಹತ್ವ. ಇದನ್ನೆಲ್ಲ ಅವನಿಗೆ ಹೇಳಾಕತ್ತಿದ್ರಲ್ಲ, ಅದನ್ನ ಕೇಳ್ಕೊಂತ ಕುತ್ಕೊಂಡ್ಬಿಟ್ಟ. ಅವನಿಗೆ ಏನಾಯ್ತು ಅಂದ್ರೆ, ಆ ಕಳುವು ಮಾಡೋದು ಬಿಟ್ಟು ಇದನ್ನ ಕೇಳಿದ್ರಾತು, ಎದ್ದೆಂದು ಕೇಳಿದ್ದಿಲ್ಲ ಅಲ್ಲಿ ಇದನ್ನ.
ಅವನ ಮನಸ್ಸು ಪರಿವರ್ತನೆಯಾಗಿ ಅವನಿಗೆ ದೀಕ್ಷಾ ಮಾಡೋದ್ರೊಳಗಾಗಿ ಇವನ ಕಳ್ಳತನ ಮಾಡ್ತಕ್ಕಂಥ ಬುದ್ಧಿ ಹೋಗಿ ನಾನೂ ದೀಕ್ಷಾ ಆಗಬೇಕು, ನಾನೂ ಲಿಂಗ ಪೂಜೆ ಮಾಡಬೇಕು, ನಾನೂ ಗುರುವಿಗೆ ಶಿಷ್ಯನಾಗಬೇಕು ಅಂತಕ್ಕಂಥ ಭಾವನೆ ಬಂತು. ನೋಡ್ರಿ, ಗುರುವಿನಲ್ಲಿ ಅಂಥ ಶಕ್ತಿ ಐತಿ. ಆವಾಗ ಅವ ಅಂದ, ಚೇಚೆ ಇಷ್ಟು ದಿವಸ ಕಳುವು ಮಾಡಿ ಜೀವನ ಮಾಡ್ತಿದ್ದೆ ನಾನು, ಅದು ಪಾಪ, ಕಳುವು ಮಾಡಬಾರ್ದು ನಾನು ನಾನು ಕೂಡ ಗುರುಗಳಿಂದ ದೀಕ್ಷೆ ಆಗ್ಬೇಕು. ಆಯ್ತು, ಇವತ್ತೆಲ್ಲ ಕೇಳೇನಿ, ನಾಳಿನಿಂದ ಬರಬೇಕು ಅಂತ ತಿಳ್ಕೊಂಡು ಆವಾಗ ಗುರುಗಳ ಹತ್ರ ಹೋಗಿ ಅವ ಕಳ್ಳ ಮೊದ್ಲ ನನಗೆ ದೀಕ್ಷಾ ಮಾಡ್ರಿ ಅಂದ್ರೆ ಅವ್ರು ಮಾಡ್ತಾರೇನು? ಇಲ್ಲ, ಮೊದಲ ಗುರುಗಳು ಮನಸ್ಸು ಒಲಿಸ್ಕೋಬೇಕು, ಗುರುವಿನ ಸೇವೆಯನ್ನ ಮಾಡಬೇಕು. ಆ ಗುರುವಿನ ಸೇವೆಯನ್ನ ಮಾಡಿ ಮನಸ್ಸನ್ನ ಒಲಿಸ್ಕೋಬೇಕು ಅಂತ ತಿಳ್ಕೊಂಡು ಬೆಳಗ್ಗೆ ನಸಿಕ್ನಾಗ 4 ಗಂಟೆಗೆ ಬಂದು ಮಠದ ಮುಂದ ಒಂದು ದೊಡ್ಡದಾಗಿರ್ತಕ್ಕಂಥ ಕಟ್ಟಿಗೆ ಹೊರೆಯನ್ನ ಹಾಕಿ ಹೊಕ್ಕಿದ್ದ ದಿನ. ಇದು ಸೇವಾಯು, ಗುರುವಿನ ಸೇವಾ. ಅವ್ರಿಗೆ ಗೊತ್ತಿಲ್ದಂಗ ಅವ್ರು ರಾತ್ರಿ ಮಲಗಿರ್ತಿದ್ರು. 4 ಗಂಟೆಗೆ ಒಂದು ದೊಡ್ಡ ಕಟ್ಟಿಗೆ ಹೊರಿ, ಯಾಕಂದ್ರೆ ಮಠಕ್ಕೆ ಬರೋರು ಹೋಗೋರು ದಾಸೋಗ ಪ್ರಸಾದ ನಡೆದೇ ಇರ್ತಿತ್ತು. ಮಠಕ್ಕೆ ಭಕ್ತರು ಬರ್ತಿದ್ರಲ್ಲ, ಒಂದೊಂದು ದೊಡ್ಡ ದೊಡ್ಡ ಕಟ್ಟಿಗೆ ಹೊರಿಯನ್ನ ಒಗೆದು ಹೋಗ್ತಿದ್ದ. ಶಿಷ್ಯರು ಅಲ್ಲಿರ್ತಕ್ಕಂಥ ಶಿಷ್ಯರು ಅಂತಿದ್ರು, ಗುರುಗಳ ರಾತ್ರಿ ಏನು ಇರೋದಿಲ್ಲ, ಮುಂಜಾನೆ ಎದ್ಕೊಳ್ಳೋಣ ಮಠದ ಮುಂದೆ ಇಂಥ ದೊಡ್ಡ ಕಟ್ಟಿಗೆ ಹೊರಿ ಬಿದ್ದಿರ್ತತಿ, ಯಾರು ತಂದು ಹಾಕ್ತಾರೋ ಗೊತ್ತಿಲ್ಲ. ಒಂದೆರಡು 3 ದಿವಸ ನೋಡಿರು, ದಿನ ಕಟ್ಟಿಗೆ ಹೊರಿ ಹಾಕೋತರು. ಆವಾಗ ಗುರುಗಳಂದ್ರು, ನೋಡಪ್ಪ, ಇವತ್ತು ಯಾರಾದ್ರೂ ಒಬ್ರು ನಿದ್ದೆಗೆಟ್ಟು ರಾತ್ರಿ ಎಚ್ಚರವಾಗಿದ್ದು ಯಾರು ತಂದು ಹಾಕ್ತಾರ ಅವ್ರನ್ನ ಕರ್ಕೊಂಡ್ ಬರ್ರಿ ನನ್ನ ಹತ್ರ. ಆವಾಗ ಒಂದು ದಿವಸ ಬೆಳಕ್ ಕರಿಯೋ ತನಕ 4 ಗಂಟೆ ತನ ನಿದ್ದೆಗೆಟ್ಟಾರ ಒಂದಿಬ್ರು ಶಿಷ್ಯರು. ಆವಾಗ ಇವನು ಕಟ್ಟಿಗೆ ಹೊರಿ ಹಾಕಿ ಹೋಗೋದನ್ನ ನೋಡ್ತಾ ಇದ್ದಾರೆ. ನೋಡಿ, ಯಾರಪ್ಪ ನೀನು ಅಂತ ತಿಳ್ಕೊಂಡು ಕೇಳಿ ಗುರುಗಳ ಹತ್ರ ಕರ್ಕೊಂಡವ್ರು. ಯಾಕಪ್ಪ ನೀನು ಈ ಕಟ್ಟಿಗೆವರಿ ಹಾಕ್ತಕ್ಕಂಥ ಸೇವಾ ಯಾರಿಗೂ ಗೊತ್ತಿಲ್ದಂಗ ಇಂಥ ಸೇವಾ ಮಾಡಕತ್ತಿಯಲ್ಲ ಮಠಕ್ಕ, ಯಾರ್ ನೀನು ಅಂದ್ಕೊಳ್ಳಿನ? ಯಪ್ಪ, ನಾನು ಕಳ್ಳ, ನನ್ನ ಹೆಸರು ಪೆದ್ದಿ, ಕಳುವು ಮಾಡಿ ಜೀವನ ಮಾಡ್ತಿದ್ದೆ ನಾನು. ಒಂದು ದಿನ, ಈಗ ಒಂದು 8-10 ದಿನಗಳ ಹಿಂದೆ ನೀವು ಯಾವುದೋ ಒಬ್ಬ ಶಿಷ್ಯನಿಗೆ ರಾತ್ರಿ 12 ಗಂಟೆ ಹೊತ್ನಾಗ ನಾನು ಕಳುವು ಹೊಂಟಿದ್ದೆ. ನಿಮ್ಮ ಮಠದಲ್ಲಿ ಲೈಟ್ ಉರಿತಿದ್ದನ್ನ ನೋಡಿ ಏನ್ ಮಾಡಾಕತ್ತಾರ ಗುರುಗಳು ನೋಡ್ಬೇಕಂತ ಬೆಳಕಿಂಡಿ ಮಾಳ್ಗಿ ಹತ್ತಿ ಬೆಳಕಿಂಡ್ಯಾಗ ನೋಡಿದ್ರೆ ನೀವು ಒಬ್ಬ ಶಿಷ್ಯನಿಗೆ ದೀಕ್ಷಾ ಕಾರ್ಯಕ್ರಮ ಮಾಡ್ತಿದ್ರಿ. ಅಷ್ಟಾವರಣದ ಮಹತ್ವವನ್ನ ಹೇಳಿದ್ರಿ, ಪಂಚಾಕ್ಷರ ಮಹಾಮಂತ್ರದ ಮಹತ್ವವನ್ನು ಹೇಳಿ ಅವನ ಕಿಳಿಯೊಳಗು ಉಪದೇಶ ಮಾಡಿದ್ರಿ. ಅದಕ್ಕೆ ಅವತ್ತಿನಿಂದ ನಾನು ಕಳ್ಳತನವನ್ನ ಬಿಟ್ಟು ಬಿಟ್ಟೆ. ಕಳುವು ಮಾಡಬಾರ್ದು ಅಂತ ತಿಳ್ಕೊಂಡು ಕಳ್ಳತನವನ್ನ ಬಿಟ್ಟು ನಾನು ದೀಕ್ಷಾ ಆಗಬೇಕು ಅಂತ ನನಗೆ ಮನಸ್ಸಾಗ್ಯದ. ನಾನು ನಿಜವಾಗಿ ಕಾಯಕವನ್ನ ಮಾಡಿ ದುಡಿಮೆಯನ್ನ ಮಾಡಿ ನನ್ನ ಜೀವನವನ್ನ ಇನ್ಮೇಲಿಂದ ಮಾಡ್ತೀನಿ ನಾನು. ಅದಕ್ಕೆ ನೀವು ನನಗ ದಯವಿಟ್ಟು ದೀಕ್ಷೆಯನ್ನ ಮಾಡಬೇಕು ಅಂತ ಕೇಳ್ಕೊಂಡ. ಹರಿಯಾದವರೊಡನೆ ಸಂಗಮ ಮಾಡಿದೊಡೆ, ಕಲ್ಲು ಒಯ್ದು ಕಿಡಿಯ ತೆಗೆದು ಕೊಂಬಂತೆ, ಬಲ್ಲವರೊಡನೆ ಸಂಗಮ ಮಾಡಿದೊಡೆ, ಮೊಸರ ಬಸೆದು ಬೆಣ್ಣೆಯ ತೆಗೆದು ಕೊಂಬಂತೆ. ಹರಿಯಾದವರೊಡನೆ ಸಂಗಮ ಮಾಡಿದೊಡೆ, ಹರಿಯಾದವರೊಡನೆ ಸಂಗಮ ಮಾಡಿದೊಡೆ, ಕಲ್ಲು ಒಯ್ದು ಕಿಡಿಯ ತೆಗೆದು ಕೊಂಬಂತೆ, ಕಲ್ಲು ಒಯ್ದು ಕಿಡಿಯ ತೆಗೆದು ಕೊಂಬಂತೆ, ಬಲ್ಲವರೊಡನೆ ಸಂಗಮ ಮಾಡಿದೊಡೆ, ಬಲ್ಲವರೊಡನೆ ಸಂಗಮ ಮಾಡಿದೊಡೆ, ಮೊಸರ ಬಸೆದು ಬೆಣ್ಣೆಯ ತೆಗೆದು ಕೊಂಬಂತೆ, ಮೊಸರ ಬಸೆದು ಬೆಣ್ಣೆಯ ತೆಗೆದು ಕೊಂಬಂತೆ. ಹರಿಯಾದವರೊಡನೆ ಸಂಗಮ ಮಾಡಿದೊಡೆ. ಚೆನ್ನ ಮಲ್ಲಿಕಾರ್ಜುನಯ್ಯ, ಚೆನ್ನ ಮಲ್ಲಿಕಾರ್ಜುನಯ್ಯ, ಚೆನ್ನ ಮಲ್ಲಿಕಾರ್ಜುನಯ್ಯ, ಚೆನ್ನ ಮಲ್ಲಿಕಾರ್ಜುನಯ್ಯ, ನಿಮ್ಮ ಶರಣರ ಸಂಗಮ
ಹರಿಯಾದವರೊಡನೆ ಸಂಗಮ ಮಾಡಿದೋರ್ ಕಲ್ಲು ಒಯ್ದು ಕಿಡಿಯ ತೆಗೆದು ಕೊಂಬಂತೆ ಬಲ್ಲವರೊಡನೆ ಸಂಗಮ ಮಾಡಿದೋಡೆ ಮೊಸರ ಬಸೆದು ಬೆಣ್ಣೆಯ ತೆಗೆದು ಕೊಂಬಂತೆ ಹರಿಯಾದವರೊಡನೆ ಸಂಗಮ ಮಾಡಿದೋಡೆ. ಶಿವಸಾಂಬ ಜೈ ನಮಃ. ಪಾರ್ವತಿ ಶಿವರ ಮಹಾದೇವ. ಅನ್ನದಾನೇಶ್ವರ ಮಹಾರಾಜ್ ಕಿ. ಆಗ ಗುರುಗಳು ನೋಡಪ್ಪ, ದೀಕ್ಷಾ ಮಾಡಬೇಕು ಈಗಲೇ ಅಂತಂದ್ರೆ ನಿನ್ನ ಮನಸ್ಸು ಪರಿಶುದ್ಧವಾಗಬೇಕು. ಅದಕ್ಕೆ ಒಂದ್ ಸ್ವಲ್ಪ ದಿವಸ ಮಠದೊಳಗ ಸೇವಾ ಮಾಡಿ, ಶಿವ ಯಾವಾಗ ನನಗೆ ಅಪ್ಪಣೆಯನ್ನ ಕೊಡ್ತಾನ ಆವಾಗ ನಾನು ನಿನಗೆ ದೀಕ್ಷಾ ಮಾಡ್ತೀನಿ ಅಂತ ಒಪ್ಕೊಂಡ್ರಲ್ಲ, ಆಯ್ತು ಗುರುಗಳ. ನೋಡ್ರಿ, ಪ್ರತಿದಿನ ಮಠಕ್ಕೆ ಬಂದು ಕಟ್ಟಿಗೆ ಹಾಕೋದು, ಕಸ ಹೊಡೆಯೋದು, ಮಠದ ಕಸ ಹೊಡೆಯೋದು, ನೀರ್ ಚೆಳೆ ಹೊಡೆಯೋದು, ಬಂದು ಹೋದವರ ಸೇವಾ ಮಾಡೋದು, ಈ ರೀತಿಯಾಗಿ ಆ ಗುರುವಿನ ಒಂದು ಸೇವೆಯನ್ನ, ಗುರುಗಳ ಮಠದ ಒಂದು ಸೇವೆಯನ್ನ ಮಾಡ್ತಾ ಇದ್ದಾನೆ. ಪ್ರತಿದಿನ ಬರೋದು, ಗುರುಗಳ ನನಗೆ ಯಾವಾಗ ದೀಕ್ಷಾ ಮಾಡ್ತೀರಿ, ನನಗೆ ಯಾವಾಗ ಲಿಂಗ ಕೊಡ್ತೀರಿ, ನನಗೆ ಯಾವಾಗ ಭಸ್ಮ ಕೊಡ್ತೀರಿ, ನನಗೆ ಯಾವಾಗ ರುದ್ರಾಕ್ಷಿ ಕೊಡ್ತೀರಿ, ನಾನು ಪೂಜೆ ಮಾಡ್ಬೇಕು ಅಂತ ದಿನ ಬರೋದು ಕೇಳೋದು, ದಿನ ಬರೋದು ಕೇಳೋದು. ಶಿವನ ಅಪ್ಪಣೆ ಆಗಿಲ್ಲಪ್ಪ, ಇನ್ನು ಅಪ್ಪಣೆ ಆಗ್ಲಿ, ಶಿವನ ಅಪ್ಪಣೆ ಆದ್ರೆ ನಾನು ಮಾಡ್ತೀನಿ, ಅಲ್ಲಿ ತನಕ ನೀ ಸೇವಾ ಮಾಡು. ಹೀಗೆ ನೋಡ್ರಿ, ಪ್ರತಿದಿನ ಸೇವೆಯನ್ನ ಮಾಡ್ತಾನೆ. ಗುರುಗಳು ಯಾವಾಗ ದೀಕ್ಷಾ ಮಾಡ್ತೀನಿ ಅಂತ ಒಪ್ಪುಗೊಂತಾರೋ ಅಲ್ಲಿ ತನಕ ಸೇವಾ ಮಾಡಬೇಕು ಅಂತ ತಿಳ್ಕೊಂಡು 8-10 ವರ್ಷಗಳವರೆಗೆ ಸೇವೆಯನ್ನ ಮಾಡ್ತಾ ಇದ್ದಾರೆ. ಗುರುಗಳು ನಿಂತ್ರೆ ಅವ ದೂರ ನಿಂತ್ಕೊಂತಿದ್ದ, ಆ ಗುರುಗಳು ಮಲಗಿದ್ರೆ ಅವನು ದೂರ ನಿಂತ್ಕೊಂಡು ಆ ಗುರುವಿಗೆ ಕೈ ಮುಗಿತಿದ್ದ. ಗುರುದೇವ, ನಿನ್ನ ಕೃಪೆ ಬೇಕು ನನಗ್ ದೀಕ್ಷಾ ಮಾಡು ಅಂತ ತಿಳ್ಕೊಂಡು ಅವ್ರು ಹೇಳಿದ್ದನ್ನ, ಕಾಲಿಲೆ ತೋರಿಸಿದ್ದನ್ನ ತಲೆಯ ಮೇಲೆ ಹೊತ್ತುಕೊಂಡು ಆ ಗುರುವಿನ ಸೇವೆಯನ್ನ ಮಾಡ್ತಾ ಇದ್ದಾನೆ. ಗುರುವಿನ ಮನಸ್ಸನ್ನು ಒಲಿಸ್ಕೊಂಡು ನಾನು ದೀಕ್ಷಾ ಪಡ್ಕೋಬೇಕು. ಗುರುವಿನ ಮನಸ್ಸನ್ನು ಒಲಿಸ್ಕೊಂಡು ದೀಕ್ಷಾ ಪಡ್ಕೋಬೇಕು. ಹಂಗ ಬರೋದಿಲ್ಲ ದೀಕ್ಷಾ ಅಂದ್ರೆ. ಆ ಗುರು ಮನಸ್ಸು ಮಾಡ್ಬೇಕು. ಆ ಗುರು ಮನಸ್ಸು ಮಾಡ್ಬೇಕಂದ್ರೆ ಪರಮಾತ್ಮನ ಅಪ್ಪಣೆ ಆಗ್ಬೇಕು. ಆ ಪರಮಾತ್ಮನ ಅಪ್ಪಣೆ ಆದಾಗ, ಶಿವ ಯಾವಾಗ ಅಪ್ಪಣೆಯನ್ನ ಕೊಡ್ತಾನೆ ಅವಾಗ ಮಾಡ್ತಾನೆ ಎಂದಾರ ಅಂತ ತಿಳ್ಕೊಂಡು ಗುರುವಿನ ಸೇವೆಯನ್ನ ಹಗಲು ರಾತ್ರಿ ಭಕ್ತಿಯಿಂದ ಮಾಡ್ತಾ ಇದ್ದಾರೆ. ಇದಕ್ಕ ಸೇವಾ ಅಂತಾರ. ಈಗಿನ ಶಿಷ್ಯರ ಸೇವಾ ಏನ್ ಮಾಡ್ತಾರ್ರಿ? ಹಿಂದಿನ ಕಾಲಕ್ಕ ಶಾಲೆ ಕಾಲೇಜುಗಳು ಇರ್ತಿದ್ದಿಲ್ಲ. ಅಡವಿ ಒಳಗ ಗುರುಗಳು ಒಂದು ಕುಟೀರವನ್ನ ಹಾಕೊಂಡು ಇರ್ತಿದ್ರು. ಅನೇಕ ಶಿಷ್ಯರನ್ನ ಅಲ್ಲೇ ಕರ್ಕೊಂಡು ಅವರು ಆ ಮಕ್ಕಳಿಗೆ ಪಾಠ ಹೇಳ್ಕೊಡ್ತಿದ್ರು. ಆ ರೊಕ್ಕ ಇದ್ದಿದ್ದಿಲ್ಲ, ಅವಾಗ ದುಡ್ಡು ಕೊಡಂಗಿದ್ದಿಲ್ಲ. ಅವಾಗ ಗುರುಗಳ ಸೇವಾ ಮಾಡಿ ವಿದ್ಯಾ ಕಲಿತಿದ್ರು ಅವ್ರು. ನೋಡ್ರಿ, ಗುರುಗಳ ಸೇವೆಯನ್ನ ಮಾಡಿ ವಿದ್ಯೆಯನ್ನ ಕಲಿತಿದ್ರು. ಹಂಗ ಎಲ್ಲಾರು ಬರೋದು, ಮಕ್ಕಳನ್ನ ಬಿಟ್ಟು ಹೋಗೋದು. ಗುರುಗಳು ವಿದ್ಯಾ ಕಲಿಸಿದ್ರು, ಆಶ್ರಮ ಕಟ್ಕೊಂಡಿರ್ತಿದ್ರು. ಕಟ್ಟಿಗೆ ತಂದು ಹಾಕೋದು, ನೀರ್ ತಂದು ಹಾಕೋದು, ಗುರುಗಳಿಗೆ ಸ್ನಾನಕ್ಕೆ ನೀರ್ ತರೋದು, ಮಠದ ಕಸ ಹೊಡೆಯೋದು, ಇಂಥವೆಲ್ಲ ಸೇವಾ ಮಾಡಿ ಆ ಗುರುವಿನ ಮನಸ್ಸನ್ನು ಒಲಿಸ್ಕೊಂಡು ಗುರುವಿನಿಂದ ವಿದ್ಯೆಯನ್ನ ಕಲಿತ್ಕೊಂಡು ಹೋಗ್ತಿದ್ರು. ರೊಕ್ಕ ಕೊಟ್ಟು ವಿದ್ಯಾ ಕಲಿದಿದ್ದಿಲ್ಲ ಹಿಂದಿನ ಕಾಲಕ್ಕೆ. ಸೇವಾ ಮಾಡಿ ವಿದ್ಯಾ ಕಲಿಯೋದು ಫಸ್ಟ್ ಕ್ಲಾಸ್ ಇತ್ತು ಅವಾಗ. ಈಗ ರೊಕ್ಕ ಕೊಟ್ಟು ವಿದ್ಯಾ ಕಲಿಯೋದು ಫಸ್ಟ್ ಕ್ಲಾಸ್ ಐತಿ. ಯಾಕಂದ್ರೆ ಸೇವಾ ಮಾಡೋರು ಯಾರು ಇಲ್ಲ. ಗುರುಗಳ ಶಿಷ್ಯರ ಸೇವಾ ಮಾಡ್ಬೇಕೀಗ. ಬರ್ರಪ್ಪ, ಸಾಲಿ ಕಲೀರಪ್ಪ, ವಿದ್ಯಾವಂತರಾಗ್ರಪ್ಪ, ನಾಳೆ ನಿಮ್ಮ ಕಾಲ ಮೇಲೆ ನೀವು ನಿಂತು ದುಡ್ಕೊಂಡು ತಿನ್ರಪ್ಪ. ನಮ್ಮ ಸಲುವಾಗಿ ವಿದ್ಯಾ ಕಲಿಬೇಡ್ರಪ್ಪ, ನಿಮ್ಮ ಜೀವನ ಉದ್ಧಾರ ವಿದ್ಯಾ ಕಲೀರಪ್ಪ ಅಂತ ಈಗಿನ ಕಾಲಕ್ಕೆ ಆ ಗುರುಗಳ ಶಿಷ್ಯರಿಗೆ ಬೋಧ ಮಾಡಿ ಆ ಶಿಷ್ಯರ ಸೇವಾ ಮಾಡಿ ವಿದ್ಯಾ ಕಲಿಸ್ಬೇಕಾಗೈತಿ ಈಗಿನ ಕಾಲ. ಹಿಂದಿನ ಕಾಲಕ್ಕೆ ಹಂಗಲ್ಲ, ಗುರು ಸೇವೆಯನ್ನ ಮಾಡಿ ವಿದ್ಯಾ ಕಲಿತಿದ್ರು. ಒಬ್ಬೊಬ್ರು ಇರ್ತಾರ ಸೇವಾ ಮಾಡರು, ಮೈಗಳ್ರಿರ್ತಾರ. ಒಮ್ಮೆ ಒಂದು ಗುರುಗಳ ಪಾಠಶಾಲೆ ಒಳಗ ಆಶ್ರಮ ಕಟ್ಕೊಂಡಿದ್ರು ಗುರುಗಳು. ಅಲ್ಲೇ ಒಬ್ಬ ಶಿಷ್ಯ ಇದ್ದ, ಅಡಮುಟ್ಟು ಶಿಷ್ಯ. ಎಷ್ಟ್ ಹೇಳ್ತಾರ ಅಷ್ಟ ಮಾಡ್ತಿದ್ದವ, ತಿಳಿದು ಮಾಡ್ತಿದ್ದಿಲ್ಲ. ಗುರುಗಳು ಹೇಳಿದ್ದಷ್ಟ ಮಾಡ್ಬೇಕು ಅವ್ರು. ಅವನ ಹೆಸರು ಏನಂದ್ರೆ ಶಿವಾಯನಮ ಅಂತ. ಶಿವಾಯನಮ ಹೋದ್ರ ಅತ್ತಾಗ ಶಿವಾಯನಮ, ಬಂದ್ರಿ ಇತ್ತಾಗ ಶಿವಾಯನಮ. ಹಂಗಿದ್ದ. ಗುರುಗಳಲ್ಲಿ ಭಕ್ತಿ ಇಲ್ಲ, ಸುಮ್ನೆ ಸೇವಾ ಮಾಡ್ತಿದ್ದ. ಅವನ್ನ ಇಟ್ಕೊಂಡಿದ್ರು ಅವ್ರು ಆ ಶಿಷ್ಯನ. ಎಲ್ಲದಕ್ಕೂ ಸೇವಾಕ ಎಲ್ಲರ ಊರಿಗೆ ಹೋದ್ರ ಮಾಡಿದ್ರೆ ಹಳ್ಳಿಗೆ ಏಕರಾತ್ರಿ, ಪಟ್ಟಣಕ್ಕೆ ಪಂಚರಾತ್ರಿ ಧರ್ಮ ಬೋಧಿಯನ್ನ ಮಾಡಕ್, ಗುರುಗಳು ಪೂಜೆ ಪುನಸ್ಕಾರ ಮಾಡಕ್ಕ ಎಲ್ಲಾ ಭಕ್ತರ ಮನೆಗೆ ಹೋಗಿದ್ರಲ್ಲ, ಅವನ್ನ ಇಟ್ಕೊಂಡಿದ್ರು. ಒಂದು ಕುದುರೆ ಇತ್ತು, ಆ ಕುದುರೆ ಮೇಲೆ ತಾವು ಕುತ್ಕೊಂತಿದ್ರು. ಹಿಂದ ಪೂಜಾದೊಂದು ಗಂಟು, ದೊಡ್ಡ ಗಂಟು ಇಡ್ತಿದ್ರು.
ಆ ಶಿಷ್ಯ ಆ ಕುದುರೆ ಹಿಂದ ನಡ್ಕೊಂತ ಬರ್ಬೇಕು, ಗುರುಗಳು ಕುದುರೆ ಮೇಲೆ ಹೋಗ್ಬೇಕು. ಹೀಗ ಎಲ್ಲೆಲ್ಲಿ ಹೋಗ್ತಾರ ಆ ಶಿವಾಯನಮನ್ನ ಕರ್ಕೊಂಡು ಹೋಗ್ತಿದ್ರು. ಹಿಂಗಿರೋ ಕಾಲಕ್ಕ ಒಮ್ಮೆ ಒಬ್ಬ ಭಕ್ತರ ಮನೆಗೆ ಪೂಜೆಗೆ ಹೋಗ್ಬೇಕಾಗಿತ್ತು. ಆವಾಗ ಗುರುಗಳು ಕುದುರೆ ಹತ್ತಿದ್ರು. ಹತ್ತಿ ಹಿಂದ ಪೂಜಾದ ಗಂಟು ಇಟ್ರು. ಪೂಜಾದ ಗಂಟು ಇಟ್ಕೊಂಡು ಶಿವಾಯನಮ ಅಂದ್ರು. ಏನ್ರಿ ಗುರುಗಳ? ಬಾ ನೀನು, ನಾ ಮುಂದೆ ಹೋಗ್ತೇನೆ, ಕುದುರೆ ಹಿಂದ ನೀನ್ ನೋಡ್ಕೊಂತ ಬಾ, ಏನಾರ ಬಿದ್ರ ನೋಡ್ಕೊಂಡ್ ಬಾ ಅಂತ ಅಂದ್ರು. ಗಂಟು ಕಟ್ಟಿಟ್ಟಿದ್ರಲ್ಲ, ಅದ್ರೊಳಗಿಂದ ಏನಾದ್ರು ಕೆಳಗ್ ಬಿದ್ರೆ, ಏನಾರ ಸಾಮಾನು ಬಿದ್ರೆ ನೋಡ್ಕೆಂತ ಬಾ ಅಂದ್ರು. ಹುನ್ರಿ ಗುರುಗಳ ಅಂದ. ಆಮೇಲೆ ಕುದುರೆ ಹೊಂಡ್ತು, ಟಕ್ಕು 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 ಅಂತ ತಿಳ್ಕೊಂಡು. ಆವಾಗ ಆ ಗಂಟಿನೊಳಗ, ಪೂಜಾ ಸಾಮಾನದ ಗಂಟಿನೊಳಗ ಒಂದು ರೇಷ್ಮೆ ಮಡಿ ಇಟ್ಟಿದ್ರು. ಮ್ಯಾಲೆ ಇಟ್ಟಿದ್ರು, ಅದನ್ನ ಮ್ಯಾಲೆ ಇಟ್ಟು ಗಂಟು ಹಾಕಿದ್ರು. ಆವಾಗ ಆ ಕುದುರೆ ಕುಣಿತಕ್ಕ, ಆ ಕುದುರೆ ಹೋಗೋ ಸ್ಪೀಡ್ಗೆ ಆ ಗಂಟಿನೊಳಗಿಂದ ರೇಷ್ಮೆ ಮಡಿ ಜರ್ಕೊಂತ 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 ಕೆಳಗ್ ನೆಲದ ಮೇಲೆ ಬಿತ್ತು. ಕೆಳಗ್ ನೆಲದ ಮೇಲೆ ಬಿತ್ತು ಕೂಡಲೇ ನಾ ಗುರುಗಳು ಏನ್ ಹೇಳಿದ್ರು? ಏನಾರ ಬಿದ್ರ ನೋಡ್ಕೊಂಡು ಬಾ ಅಂದಾರ. ಅಂದ. ಅದು ಬಿದ್ದಿತ್ತಲ್ಲ, ಅದು ನೋಡ್ಕೊಂಡ ಮುಂದ್ ಹೊಂಟ. ನೋಡ್ರಿ, ನೋಡ್ಕೊಂಡು ಬಾ ಅಂದದ್ರ ಅರ್ಥ ಏನು? ಏನಾರ ಬಿದ್ರ ನೋಡಿ ತಗೊಂಡ್ ಬಾ ಅಂತ ಅದ್ರ ಅರ್ಥ. ಆದ್ರ ಅವ ಹಂಗ್ ತಿಳ್ಕೊಳ್ಳಿಲ್ಲ. ಏನಾರ ಬಿದ್ರ ನೋಡ್ಕೊಂಡ್ ಬಾ ಅಂದಾರ ಅಂತ ತಿಳ್ಕೊಂಡು ನೋಡ್ಕೊಂತ ಬಾರಪ್ಪ ಏನಾರ ಬಿದ್ರ ಅಂತ ಹೇಳ್ಯಾರ ಅಂತ ಅಂದ್ ಅದನ್ನ ನೋಡ್ದೆ ಮುಂದ್ ಹೊಂಟ. ಆಮೇಲೆ ಆ ಊರು ಬಂತು, ದೊಡ್ಡ ಶ್ರೀಮಂತರ ಮನಿ, ಪೂಜಾಕ ಎಲ್ಲಾ ಪೂಜಾಕ ತಯಾರು ಮಾಡ್ದೆ. ಆಮೇಲೆ ಗುರುಗಳು ಸ್ನಾನಕ್ಕೆ ಹೋದ್ರು. ಶಿವಾಯನಮ ಅಂದ್ರು. ಏನ್ರಿ ಅಂದ. ಅದು ಮಡಿ ತಗೊಂಬಾರಪ್ಪ, ರೇಷ್ಮೆ ಮಡಿ ಐತಲ್ಲ ಉಟ್ಕೊಳಕ್ಕ ಅನ್ಕೊಂಡು. ಎಲ್ಲ ಐತ್ರಿ ರೇಷ್ಮೆ ಮಡಿ ಅಂದ. ಅಲ್ಲೋ ಗಂಟ್ನಾಗ ಇಟ್ಟಿದ್ನಲ್ಲ, ಅದು ದಾರ್ಯಾಗ ಅಲ್ಲೇ ಬರೋ ಮುಂದ್ ಬಿದ್ದು ಹೋತ್ರಿ ಗಂಟ್ನಾಗಿಂದು ಅಂದ. ಅಲ್ಲ ಮತ್ ನಿನಗೆ ಏನ್ ಹೇಳಿದ್ ನಾನು? ಏನಾರ ಬಿದ್ರ ನೋಡ್ಕೆಂತ ಬಾ ಅಂತ ಹೇಳಿದ್ನಿರ, ಮತ್ ನಾ ಅಷ್ಟ ಮಾಡೇನ್ರಿ ಅಂದ. ಏನಾರ ಬಿದ್ರ ನೋಡ್ಕೆಂತ ಬಾ ಅಂತ ಹೇಳಿರಿ, ನೀವು ತಗೊಂಡ್ ಬಾ ಅಂತ ಹೇಳಿಲ್ಲ. ಏನಾರ ಬಿದ್ರ ತಗೊಂಡ್ ಬಾ ಅಂತ ಹೇಳಿದ್ರೆ ತಗೊಂಡ್ ಬರ್ತಿದ್ದೆ, ನೀವು ನೋಡ್ಕೆಂತ ಬಾ ಅಂತ ಹೇಳಿರಿ, ಅದಕ್ಕ ನೋಡಿ ಬಂದೆ. ಅಲ್ಲೇ ದಾರ್ಯಾಗ ಬಿತ್ತದು ಅಂತ. ಎಂತ ಶಿಷ್ಯ ಕುಡ್ದು ಯಪ್ಪ ನೀನು, ಎಷ್ಟು ಜನ್ಮದ ಕರ್ಮ ನನಗ ನಿನ್ನಂತ ಶಿಷ್ಯನ್ನ ಇಟ್ಕೋಬೇಕಾದ್ರ ಅಂತ ಅಂದು. ಆಮೇಲೆ ಅವ್ರ ಮನೆಯೊಳಗಿರ್ತಕ್ಕಂಥ ಮಡಿ ಪೀತಾಂಬರವನ್ನ, ಆ ಶ್ರೀಮಂತರ ಮನೆಯಲ್ಲಿ ಇರ್ತಕ್ಕಂಥ ಮಡಿ ಪೀತಾಂಬರವನ್ನ ಕೊಟ್ಟಾರ. ಅದನ್ನ ಉಟ್ಕೊಂಡು ಪೂಜೆ ಮಾಡ್ಕೊಂಡ್ರು. ಪ್ರಸಾದ ಆಯ್ತು. ಆಮೇಲೆ ಅವ್ರಿಗೆಲ್ಲರಿಗೆ ಆಶೀರ್ವಾದ ಮಾಡಿ ಮತ್ ಮುಂದಿನ ಊರಿಗೆ, ಹಳ್ಳಿಗೆ ಏಕರಾತ್ರಿ, ಪಟ್ಟಣಕ್ಕೆ ಪಂಚರಾತ್ರಿ, ಊರೂರು ಅಡ್ಡಾಡ್ತಿದ್ರು ಅವ್ರು ಪೂಜೆ ಪುನಸ್ಕಾರಕ್ಕೆ ಭಕ್ತರ ಮನೆಗೆ. ಆವಾಗ ಮತ್ತೊಂದು ಊರಿಗೆ ಹೊರಟರು. ಹೊರಟ ಕಾಲಕ್ಕೆ ಆ ಕುದುರೆ ಹತ್ಯಾರ. ಪೂಜೆ ಸಾಮಾನದ ಗಂಟು ಹಿಂದಿಟ್ಟ ಶಿಷ್ಯ ಶಿವಾಯ ನಮ್ಗೆ ಹೇಳಿದ್ರು, ಮೊನ್ನೆ ಮಡಿ ಬಿದ್ರ ನೋಡ್ಕೆಂತ ಬಾ ಅಂದ್ರ ಇವ ನೋಡ್ಕೆಂತ ಬಾ ಅಂದಾನ ಅಂದು ಈ ಸರ ಹೇಳಿದ್ರು, ತಮ್ಮ ಏನಾರ ಬೀಳಿ ತಗೊಂಬ, ಅದನ್ನ ಹಿಂದ್ ಬರ್ತೀಯಲ್ಲ, ಏನಾರ ಬೀಳಿ ತಗೊಂಬ, ಬಿಟ್ಟು ಬರ್ಬೇಡ, ಇಲ್ಲ ಅಂದ್ರ ಮತ್ತ ನೋಡು ನೀನೇನು ಮಾಡ್ತಾನೆ ಅಂದ್ರು. ಹ್ಞೂ ತಗೊಂಬರ್ತಾರ್ರಿ, ಏನ್ ಬಿದ್ರು ತಗೊಂಬರ್ತಾನ್ರಿ ಅಂದ. ಮುಂದ್ ಕುದುರೆ ಮಾಡ್ತು, ಏನು ಬೀಳಿಲ್ಲ. ಕುದುರೆ ಲದ್ದಿ ಹಾಕಕ್ ಶುರು ಮಾಡ್ತು. ಕುದುರೆ ಲದ್ದಿ ಹಾಕಕ್ ಶುರು ಮಾಡ್ತೀವಿ. ಅವ ಅಂದ, ಏನಾರ ಬೀಳ್ಲಿ ಕುದುರೆ ಮ್ಯಾಲಿನಿಂದ ತಗೊಂಡು ಬಾ ಅಂದಾರ. ಈಗ ಅಕಸ್ಮಾತ್ ಇದನ್ನ ಬಿಟ್ಟು ಹೋದ್ರ ಮತ್ತೂ ನಾನು ಬಯಸ್ಕೊಂತೇನೆ ಅಂತ ತಿಳ್ಕೊಂಡು ಒಂದು ದೊಡ್ಡ ವಸ್ತ್ರ ಇಟ್ಕೊಂಡಿದ್ದ, ಲುಂಗಿ ಅಂತದು. ಆವಾಗ ಅದನ್ನ ಅದ್ರೊಳಗ ಆ ಕುದುರೆ ಲದ್ದಿ ಆರಿಸ್ಕೊಂತ 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 ಒಂದು ದೊಡ್ಡ ಗಂಟು, ಆ ಊರು ಮುಟ್ಟತ್ಲೆ ಒಂದು ದೊಡ್ಡ ಗಂಟಾತು. ತಲೆ ಮೇಲೆ ಹೊತ್ಕೊಂಡು ಗುರುಗಳು ಹಿಂದ್ ಬಂದ. ಆಮೇಲೆ ಗುರುಗಳು ಅವ್ರ ಮನೆಗೆ ಬಂದಾರ, ಕುತ್ಕೊಂಡಾರ. ಎಲ್ಲಾರು ಬಂದು ನಮಸ್ಕಾರ ಮಾಡಿದ್ರು. ನಿಂತ ಇವ ಶಿಷ್ಯ ಬಂದ, ಅದು ಲದ್ದಿದ ಗಂಟು ತಗೊಂಡು ಬಂದು ಗುರುಗಳ ಎದುರಿಗೆ ಸುರಿದೆ. ಗುರುಗಳಂದ್ರು, ಇವೇನು ಅಂದ್ರು. ಇವು ಕುದುರೆ ಲದ್ದಿರಿ ಅಂದ. ಇವನ್ಯಾಕ್ ತಗೊಂಬಂದಿ ಅಂದ್ರು. ಮತ್ ನೀವ ಹೇಳಿದ್ರಲ್ಲ, ಏನಾರ ಬೀಳ್ಲಿ ತಗೊಂಬ, ಬಿಟ್ಟು ಬರ್ಬೇಡ ಅಂತ ಹೇಳಿದ್ರಿ, ಅದಕ್ಕೆ ಕುದುರೆ ಲದ್ದಿ ಬಿತ್ತು ತಗೊಂಬಂದನೆ ಅಂದ. ಎಷ್ಟ ಅವ್ರಿಗೆ ಅವಮಾನ ಆತ್ ನೋಡ್ರಿ. ಎಂತ ಶಿಷ್ಯನ್ ಇಟ್ಕೊಂಡಿರಿ ನೀವು ಅಂತ ಅವ್ರಂದ್ರು. ಅವಮಾನ ಆತವ್ರಿಗೆ, ಮರ್ಯಾದೆ ಹೋತು. ಆಮೇಲೆ ಮುಗೀತು. ಅವ್ರ ಮನೆಯೊಳಗ ಸ್ನಾನ ಆತು, ಪೂಜೆ ಆತು, ಪ್ರಸಾದ ಆತು. ಮತ್ತ ಮುಂದಿನ ಊರಿಗೆ ಹೊಂಟ್ರು. ಅವಾಗ ಅವ್ರಂದ್ರು, ಇವ ಏನಾರ ತಗೊಂಬ ಅಂದ್ರ ಏನು ಬೀಳಲಿಲ್ಲ ಅಂದ್ರೆ ಕುದುರೆ ಲದ್ದಿ ತರ್ತಾನ, ಬಿದ್ರ ನೋಡ್ಕೊಂಬ ಅಂದ್ರ ಹಿಂಗ್ ಮಾಡ್ತಾನ. ಅದಕ್ಕ ಈ ಸರಿ ಅವಾಗೊಂದು ಲಿಸ್ಟ್ ಬರೆದು ಕೊಟ್ಬಿಡ್ಬೇಕು. ಏನ್ ಬಿದ್ರ ತಗೊಂಬರ್ಬೇಕು, ಏನ್ ಬಿದ್ರ ತಗೊಂಬರ್ಬಾರ್ದು, ಏನ್ ಮಾಡ್ಬೇಕು, ಏನ್ ಬಿಡ್ಬೇಕು ಅನ್ನೋದೊಂದ ಒಂದು ಲಿಸ್ಟ್ ಮಾಡಿಕೊಟ್ರಾತಂತ. ಒಂದು ಲಿಸ್ಟ್ ಮಾಡಿದ್ರು. ಆವಾಗ ಲಿಸ್ಟ್ ಮಾಡಿ ಅವನ್ ಕೈ ಕೊಟ್ರು. ನೋಡು, ಈ ಲಿಸ್ಟಿನ ಪ್ರಕಾರ, ಈ ಲಿಸ್ಟ್ ನಾನ ಮಾಡೇನಿ, ಈ ಲಿಸ್ಟಿನ ಪ್ರಕಾರ ಏನ್ ಬಿದ್ರ ತರ್ಬೇಕು, ಏನ್ ಬಿದ್ರ ತರಬಾರ್ದು ಅನ್ನೋದು, ಏನೇನ್ ಮಾಡ್ಬೇಕು ಅನ್ನೋದು ಈ ಲಿಸ್ಟ್ ನ ಬರ್ದನಿ. ಇದ್ರ ಪ್ರಕಾರ ನೀನು ಇದನ್ನ ನೋಡ್ಕೊಂಡು ಬಾ ಹಿಂದ, ಕುದುರೆ ಹಿಂದ.
ಆಯ್ತ್ರಿ ಗುರುಗಳ ಇಟ್ಕೊಂಡ ಮುಂದ್ ಹೊಂಟ್ರು. ಅಲ್ಲೇನಾತು, ಮುಂದ್ ಹೋದ್ಮೇಲೆ ಒಂದ್ 2-3 ದಿವ್ಸ ಮಳೆ ಆಗಿ ಕೆಸರಾಗ್ಬಿಟ್ಟಿತ್ತು. ಕೆಸರಾಗ್ಬಿಟ್ಟಿತ್ತು. ಕುದುರೆ ಮುಂದ್ ಹೋತು. ಅರ್ಧ ಕೆಸರಾಗ ಹೋಗಿ ಮೊಣಕಾಲ್ ತನಕ ಕೆಸರಾಗ ಆ ಕುದುರೆ ನಿತ್ಕೊಂಡ್ಬಿಡ್ತು. ಮುಂದ್ ಕಾಲ್ ಕಿತ್ತು ಇಡಾಕ ಬರ್ಲಿಲ್ಲ. ಆ ಕುದುರೆಗೆ ಕೆಸರಾಗ ಸಿಕ್ಕೊಂಡ್ಬಿಡ್ತು. ಆವಾಗ ಇವ ಇನ್ನು ಹಿಂದಿದ್ನಲ್ಲ, ಆವಾಗ ಅಂತಾರ ಶಿವಾಯನಮ ಅಂದ್ರು. ಯಾಕ್ರಿ ಗುರುಗಳ ಅಂದ, ಈ ಕುದುರೆ ಕಾಲು ಕೆಸರಾಗ ಸಿಕ್ಕೊಂಡ್ಬಿಟ್ಟತ್ತಪ್ಪ ಮೊಣಕಾಲ್ ತನಕ, ಪಾಪ ಅದಕ್ಕೆ ಎತ್ತಿಡಾಕ್ ಬರೋದು, ಬಾ ಮುಂದಕತ್ತ ಬಂದ ಆ ಕುದುರೆ ಕಾಲ ಕೆಸರಿನಿಂದ ಒಂಚೂರು ಎತ್ತಿ ತೆಗಿ ಬಾ ಅಂತಂದ್ರು. ಆವಾಗ ಅವ ಅಂದ, ತಡ್ರಿ ಈ ಲಿಸ್ಟ್ನಾಗ ಐತಿ ಎಲ್ಲ ನೋಡ್ತಾನೆ ಅನ್ನೋ. ಕುದುರೆ ಕಾಲು ಕೆಸರಿನಲ್ಲಿ ಸಿಕ್ಕರೆ ತೆಗೆಯಬೇಕು, ಇದ್ರಾಗ ಇಲ್ ಬಿಡ್ರಿ ನಾ ತೆಗೆದಲ್ಲ ಅಂದ. ಎಂತ ಶಿಷ್ಯರ್ ನೋಡ್ರಿ. ಆವಾಗ ಗುರುಗಳಂದ್ರು, ಅಲ್ಲೋ ಆ ಲಿಸ್ಟ್ ಬರ್ದಾರ ಯಾರು? ನಾ ಲಿಸ್ಟ್ ಬರ್ದನಿ, ನಾನ ಹೇಳ್ತನಿ, ಮತ್ಯಾರು ಹೇಳ್ಬೇಕು ನಿನಗ? ನಾನು ಹೇಳ್ತನಿ ಲಿಸ್ಟ್ ಬರ್ದಾನ ನಾನು, ತೆಗಿಬಾ ಅಂದ್ರು. ನೀವಲ್ರಿ, ನೀವ್ ಹೇಳದ್ ಬಿಟ್ಟು ನಿಮ್ಮಪ್ಪ ಬಂದ್ ಹೇಳಿದ್ರು ನಾನು ತೆಗೆದಲ್ಲ, ಈ ಲಿಸ್ಟ್ನಾಗಿದ್ದು ದಷ್ಟ ಮಾಡೋಣ ನಾನು ಅಂದವ. ಎಂತ ಶಿಷ್ಯ ನೋಡ್ರಿ. ಆವಾಗ ಅವರ ಕುದುರೆ ಇಳಿದು ಆ ಕೆಸರಿನ ಸಿಕ್ಕೊಂಡಿರ್ತಕ್ಕಂಥ ಕುದುರೆ ಕಾಲನ್ನ ತಕ್ಕೊಂಡು ಅದನ್ನ ಕೆಸರಿನಿಂದ ಅತ್ಲ ಹೊರಗ ಹೋಗಿ ಮತ್ ಹತ್ತಿದ್ರು. ಇವ ಹಿಂದಿನಿಂದ ಆರಾಮ್ ನಡ್ಕೊಂತ ಬಂದ. ಅಲ್ಲಿ ದೊಡ್ಡ ಶ್ರೀಮಂತರ ಮನೆಯೊಳಗ ಪೂಜಾ. ಇವ್ ಏನ್ ಮಾಡ್ಬೇಕಪ್ಪ ನಾನು? ಏನಾರ ಮಾಡಿರಿ ಏನಾರ ಮಾಡ್ತಾನ ಇವ, ಲಿಸ್ಟ್ ಕೊಟ್ರ ಹಿಂಗ್ ಮಾಡ್ತಾನ. ಇವ್ ಏನ್ ಮಾಡು ಅಂತ ಹೇಳ್ಬೇಕು, ಏನ್ ಬಿಡ್ಬೇಕು ಅಂತ ಹೇಳ್ಬೇಕು, ಸಾಕಾತು. ಆವಾಗ ಸ್ನಾನ ಮಾಡಿ ಬಂದು ಗದ್ದಿಗೆ ಮೇಲೆ ಕುತ್ಕೊಂಡ ಮೇಲೆ ಅವ್ರು ಮೌನವಾಗಿರ್ತಿದ್ರು. ಗದ್ದಿಗೆ ಮೇಲೆ ಕುತ್ಕೊಂಡ ಮೇಲೆ ಪೂಜೆ ಮುಗಿಯ ತನಕ ಮಾತಾಡ್ತಿದ್ದಿಲ್ಲ ಅವರು ಗುರುಗಳು. ಆವಾಗ ಇವ ಶಿಷ್ಯ ಪೂಜೆಕ್ಕೆಲ್ಲ ರೆಡಿ ಮಾಡಿ ಎದುರಿಗೆ ಕುತ್ಕೊಂಡಿದ್ದ. ಆವಾಗ ಗದ್ದಿಗೆ ಹತ್ತೋದಕ್ಕಿಂತ ಮೊದ್ಲು ಹೇಳಿದ್ರು, ನೋಡು ನಾನು ಈ ಗದ್ದಿಗೆ ಮೇಲೆ ಕುಂದಿರ್ತೀನಿ, ಕುಂತ ಮೇಲೆ ನಾ ಮಾತಾಡೋದಿಲ್ಲ. ಶ್ರೀಮಂತರ ಮನಿ ಒಳಗೆಲ್ಲ ಅಡಿಗೆ ಪಡಿಗೆ ಮಾಡಾಕತ್ತಿದ್ರು, ಎಲ್ಲ ಆ ಕಡೆ ಅಡ್ಡಾಡಕತ್ತಿದ್ರು. ಗುರು ಶಿಷ್ಯ ಇಬ್ಬರ ದೇವ್ರ ಮನೆಯಾಗಿದ್ರು. ಆವಾಗ ನೋಡು, ನೀ ಏನು ಮಾಡೋದು ಬೇಡ, ಲಿಸ್ಟ್ ಕೊಟ್ಟರು ಬಗೆಹರಿಯೋದಿಲ್ಲ, ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ಅನ್ನೋದು ಹೇಳಿದ್ರು ಒಂದಿದ್ರ 9 ಮಾಡ್ತೀನಿ ನೀನು. ಅದಕ್ಕೆ ಸುಮ್ಮನೆ ಅಲ್ಲಿ ಕುತ್ಕೊಂಡ್ಬಿಡು, ನಾನು ಮಾತ್ರ ಮಾತಾಡೋದಿಲ್ಲ ಗದ್ದಿಗೆ ಹತ್ತಿಂದ. ಏನಾರ ಬೇಕಾದ್ರೆ ಕೈ ಸೊನ್ನೆ ಮಾಡ್ತೇನೆ, ನಾನು ಕೈ ಸೊನ್ನೆ ಮಾಡ್ತಾನೆ. ನಾ ಹೆಂಗ ಕೈ ಸೊನ್ನೆ ಮಾಡ್ತಾನೆ ಹಂಗ ನೀನು ಸೊನ್ನೆ ಮಾಡ್ಕೊಂತ ಅಲ್ಲಿ ಕುತ್ಕೊಂಡ್ ಮಾತಾಡ್ಬೇಡ, ಸುಮ್ಮನೆ ಕುತ್ಕೊಂಡ್ಬಿಡು ಅಂದ್ರು. ಹ್ಞೂನ್ರಿ ಗುರುಗಳು ಅಂದ. ಆವಾಗ ಗುರುಗಳು ಬಂದು ಗದ್ದಿಗೆ ಕೂತ್ಕೊಂಡ್ರು, ಪೂಜೆ ಮಾಡಕ್ ಪ್ರಾರಂಭ ಮಾಡಿದ್ರು. ಅಲ್ಲಿ ದೀಪ ಹಚ್ಚಿಟ್ಟಿದ್ದ. ಇವ್ರ ಪೂಜೆ ಆತು, ಅರ್ಧ ಆತು ಪೂಜಾ, ಮುಕ್ಕಾಲು ಭಾಗ ಆತು ಪೂಜಾ, ಇನ್ನೇನು ಪೂಜಾ ಮುಗಿಯಾಕ ಬರೋದಿತ್ತು. ಆವಾಗ ಆ ದೀಪದೊಳಗಿರ್ತಕ್ಕಂಥ ಎಣ್ಣೆ ಮುಗೀತು. ದೀಪದೊಳಗಿರ್ತಕ್ಕಂಥ ಎಣ್ಣೆ ಮುಗಿದು ಆರ್ಬೇಕಿನ್ನ ದೀಪ ಸಣ್ಣಗಾಗಿತ್ತು. ಇನ್ನು ಆರೋ ಇದ್ರೊಳಗಿತ್ತು. ಅಲ್ಲೇ ಕುತ್ಕೊಂಡಾನ. ಆ ದೀಪಕ್ಕೆ ಎಣ್ಣೆ ಹಾಕ್ಬೇಕು ಅನ್ನೋ ಅರಿವಿಲ್ಲ ನಾವು. ಗುರುಗಳು ಪೂಜೆ ಕುಂತಾರ, ದೀಪ ಆರಾಕತ್ತೈತಿ, ಎಣ್ಣೆ ಹಾಕ್ಬೇಕು ಅಂತ ಅನ್ನೋದು ಅವನಿಗೆ ಅರಿವಿಲ್ಲ. ಸುಮ್ಮನೆ ಕುತ್ಕೊಂಡ್ಬಿಟ್ಟದ. ಸುಮ್ಮನೆ ಕುತ್ಕೊಂತ ಹೇಳ್ಬಿಟ್ಟಾರಲ್ಲ ಅವರು, ಕೈ ಸೊನ್ನೆ ಬೈಸನ್ನಿ ಮಾಡ್ಬೇಕು, ಮಾತಾಡಂಗಿಲ್ಲ ಅಂತ ಯಾರ ಅಂತ ತಿಳ್ಕೊಂಡು ಇವ್ರ ಮಾತಾಡಂಗಿಲ್ಲ. ದೀಪರ ಆರಾಕತ್ತೈತಿ, ಇವ ನೋಡಿದ್ರು ಸುಮ್ಮನೆ ಕುಂತಾನ. ಆವಾಗ ಗುರುಗಳಂದ್ರು ಹಿಂಗ್ ಮಾಡಿದ್ರು ಕೈ, ಅಂದ್ರೆ ಎಣ್ಣೆ ಹಾಕು ಅಂತ. ನಾ ಹೆಂಗ್ ಮಾಡ್ತಾನೆ ಹಂಗ್ ಮಾಡ್ಕೊಂತ ಕುತ್ಕೊಂಡಿದ್ರಲ್ಲ, ಅವನು ಹಿಂಗಂದ. ಅನ್ಕೊ ಗುರುಗಳಿಗೆ ಸಿಟ್ಟು ಬಂತು. ಮತ್ ಹಣಿ ಬಡ್ಕೊಂಡು ಹಿಂಗಂದ್ರು. ಅನ್ಕೊ ತಾನು ಹಣಿ ಬಡ್ಕೊಂಡು ಹಿಂಗ್ ಮಾಡಿದೆ. ಅವ್ರು ಹೆಂಗ್ ಮಾಡ್ತಾರ ಹಂಗ್ ಮಾಡ್ಬೇಕಲ್ಲ. ಅವಾಗ ಗುರುಗಳಿಗೆ 2-3 ಸರಿ ಎಣ್ಣೆ ಹಾಕು ಅಂತ ಮಾತಾಡಂಗಿಲ್ಲ. ಎಣ್ಣೆ ಹಾಕು ಅಂತ ಸೊನ್ನೆ ಮಾಡೇ ಮಾಡ್ತಾರ. ಇವನು ಹಂಗ ಮಾಡಾಕತ್ತ. ಗುರುಗಳಿಗೆ ಸಿಟ್ಟು ಬಂತು. ಅಲ್ಲಿ ಮಂಗಳಾರತಿ ಮಾಡಾಕ ಒಂದು ಕಾಯಿ ಇಟ್ಟಿದ್ರು, ತೆಂಗಿನಕಾಯಿ. ಆ ತೆಂಗಿನಕಾಯಿ ತಗೊಂಡದ್ದು ಶಿಷ್ಯನ್ ತಲೆಗೆ ಹೊಡೆದು ಬಿಟ್ರು. ಸಿಟ್ಟು ಬಂದು ತೆಂಗಿನಕಾಯಿ ತಗೊಂಡ ಶಿಷ್ಯನ್ ತಲೆಗೆ ಹೊಡೆದ ಕೂಡ್ಲೇನ ಆ ತೆಂಗಿನಕಾಯಿ ಹೊಡ್ಯಾಕ ಒಂದು ದುಂಡಕಲ್ ಇಟ್ಟಿದ್ರ ಅಲ್ಲಿ ಮಗಲ್ದಾಗ. ಇವ ಆ ದುಂಡಕಲ್ ತಗೊಂಡು ಗುರುಗಳ ತಲೆಗೆ ಹೊಡೆದು ಹೋಗ್ತಾರ. ಗುರುಗಳ ತಲೆ ಹೊಡೆದು ಹೋಗ್ತು. ಇಂಥ ಶಿಷ್ಯರಿರ್ತಾರ, ಗುರುಗಳ ತಲೆ ಒಡೆಯ ಶಿಷ್ಯರಿರ್ತಾರ. ಆದ್ರೆ ಆ ಗುರುವಿನ ಸೇವಾ ಮಾಡ್ತಕ್ಕಂಥ ಶಿಷ್ಯರು ಇಲ್ಲ. ಹಿಂಗ ಇರೋ ಕಾಲಕ್ಕೆ 8-10 ವರ್ಷಗಳವರೆಗೆ ಆ ಗುರುವಿನ ಸೇವೆಯನ್ನ ಭಕ್ತಿಯಿಂದ ಮಾಡ್ತಾ ಇದ್ದಾನೆ. ಬೆಳಗ್ಗೆ ಎದ್ದು ಕಸ ಹೊಡೆದು, ನೀರ್ ಚೆಳ್ಳೆ ಹೊಡೆದು, ಬಂದು ಹೋದರ ಯೋಗಕ್ಷೇಮವನ್ನು ಕೇಳಿದು, ಹಿಂಗೆಲ್ಲ ಆಗಿ ಮಠದ ಶಿಷ್ಯನಾಗಿ ಆ ಗುರುವಿನ ಕರುಣೆಯನ್ನು ಪಡ್ಕೊಂಡು ನಾನು ದೀಕ್ಷಾ ಪಡ್ಕೋಬೇಕು ಅಂತ ಹಗಲು ರಾತ್ರಿ ದೀಕ್ಷಾ ಮಾಡ್ರಿ ಅಂತ ತಿಳ್ಕೊಂಡು ಗುರುಗಳಲ್ಲಿ ಬೇಡ್ಕೊಳ್ತಾ ಇದ್ದಾನೆ. ನನಗೆ ಲಿಂಗ ಕೊಡ್ರಿ, ನನಗೆ ಮಂತ್ರ ಹೇಳ್ರಿ ಅಂತ ತಿಳ್ಕೊಂಡು ಹೇಳಾಕತ್ತಿರು. ಇವನ ಕಾಟ ಬಾಳ ಆತು.
ಇವನ ಮನಸ್ಸು ಪರಿಪಕ್ವವಾಗಿಲ್ಲ. ಈಗ ದೀಕ್ಷಾ ಮಾಡಿದ್ರೆ ಇವ ಅದನ್ನ ನಡೆಸ್ಕೊಂಡು ಹೋಗ್ತಾನೋ ಗೊತ್ತಿಲ್ಲ. ಅದಕ್ಕ ಇವನ ಮನಸ್ಸು ಪರಿಪಕ್ವವಾಗ್ಬೇಕಿನ್ನು ಅಂತ ಅವ್ರ ದಾರಿ ಕಾಯಕತ್ತಾರ. ಆದ್ರೆ ಇವ ಅವಸರ ಮಾಡಾಕತ್ತಾನ. ಗುರುಗಳ ಎಷ್ಟು ದಿವ್ಸ ಆತ್ರಿ, ನನಗ್ ದೀಕ್ಷಾ ಕೊಡ್ರಿ ಅಂತ ಒಂದು ದಿವ್ಸ ಗುರುಗಳು ಸಂಚಾರಕ್ಕೆ ಹೊಂಟಿದ್ರು. ಇವ ಅವ್ರ ಸಂಚಾರಕ್ಕೆ ಹೋಗೋದು ಹಿಂದ ತಂಬಿ ಹಿಡ್ಕೊಂಡು ಹೋಗ್ತಿದ್ದ. ಸಂಚಾರ ಅಂದ್ರೆ ಗೊತ್ತಾಕತ್ತಲ್ಲ, ಹೊರಗೆ ಹೋಗ್ತಿದ್ರು ಊರವ್ರಗ. ಅವಾಗ ಇವ ಹಿಂದ್ ತಂಬಿ ಹಿಡ್ಕೊಂಡು ಹೋಗ್ತಿದ್ದ. ಅವಾಗ ಗುರುಗಳ ನನಗ್ ದೀಕ್ಷಾ ಕೊಡ್ರಿ, ನನಗ್ ಲಿಂಗ ಕೊಡ್ರಿ, ಎಷ್ಟು ದಿವ್ಸ ಆತ್ರಿ ನನಗ ಹಿಂಗ್ಯಾಕ್ ಕಾಡಿಸ್ತೀರಿ ಅಂತ ಕಾಟ ಕೊಡಾಕತ್ಬಿಟ್ಟ. ಆವಾಗ ಗುರುಗಳು ಸಿಟ್ಟು ಬಂತು. ಅಲ್ಲಿ ಒಂದು ದುಂಡೊಂದೊಂದು ಕಲ್ಲು ಬಿದ್ದಿತ್ತು. ಆದ್ರೂ ಇವನ ಮನಸ್ಸು ಪರಿವರ್ತನೆ ಆಗಿಲ್ಲ, ಪರಮಾತ್ಮನ ಅಪ್ಪಣೆ ಆಗಿಲ್ಲ. ಇವ ಮಾಡಿದ್ರೆ ಅದನ್ನ ಸರಿಯಾಗಿ ನಡೆಸ್ಕೊಂಡು ಹೋಗ್ಬೇಕು. ದೀಕ್ಷಾ ಮಾಡಿದ್ರೆ ಆ ಕೊಳ್ಳಲ್ಲಿ ಲಿಂಗ ಕಟ್ಕೊಂಡು ಪೂಜೆ ಮಾಡಿ ಪಂಚಾಕ್ಷರ ಮಂತ್ರವನ್ನ ಅಂದು ಇವನಿಗೆ ಸಂಸ್ಕಾರ ಇಲ್ಲ. ಅದಕ್ಕೆ ಇನ್ನೂ ಪಳಗಲಿ, ಇನ್ನೂ ಹೃದಯ ಪರಿಶುದ್ಧ ಆಗ್ಲಿ ಅಂತ ಅವ್ರ ದಾರಿ ಕಾಯ್ತಿದ್ರಲ್ಲ. ಇವ ಬಹಳ ಅವಸರ ಮಾಡಿದ್ದಕ್ಕ ಅಲ್ಲೊಂದು ಕಲ್ಲು ಬಿದ್ದಿತ್ತು. ಆ ಕಲ್ಲು ತಗೊಂಡು ಘೇ ಧಗಡ್ಜ ಅಂದ. ಮರಾಠಿ ಒಳಗ ಘೇ ಧಗಡ್ಜ ಅಂದ್ರೆ ತಗೋ, ಇದನ್ ತಗೋ ಅಂತ ಅಂದಾಗ ಘೇ ಧಗಡ್ಜ ಅಂತ ಒಗದ ಕೂಡಲೇನ ಅದನ್ನ ಗಪ್ ಅಂತ ಹಿಡ್ಕೊಂಡು ನೋಡ್ತಾನ. ಕಲ್ಲದು. ಅದನ್ನ ಲಿಂಗ ಅಂತ ತಿಳ್ಕೊಂಡವ. ಗುರುಗಳಿಗೆ ಲಿಂಗ ಕೊಡ್ರಿ ಎಂದಿದ್ದೆ, ಅದಕ್ಕ ನನಗ್ ಲಿಂಗ ಕೊಟ್ಟಾರ ಅಂತ ತಿಳ್ಕೊಂಡವ. ಲಿಂಗ ಕೊಟ್ಟಾರ ಅಂತ ತಿಳ್ಕೊಂಡು ದುಂಡನ್ನ ಕಲ್ಲು ಅದನ್ನ ಹಿಡ್ಕೊಂಡ, ಅದನ್ನ ಲಿಂಗ ಅಂತ ತಿಳ್ಕೊಂಡ. ಘೇ ಧಗಡ್ಜ ಅಂದ್ರಲ್ಲ, ತಗೋ ಇದನ್ನ ಅನ್ನೋದನ್ನ ಇದ ಪಂಚಾಕ್ಷರ ಮಂತ್ರ ಅಂತ ತಿಳ್ಕೊಂಡವ. ಗುರುವಿನ ಬಾಯಿಂದ ಬಂದಿರತಕ್ಕಂತ ಮಾತು ಇದು ಪಂಚಾಕ್ಷರ ಮಂತ್ರ, ನಾನು ಕೇಳಿದ್ದು ಕೊಟ್ಟಾರ ಅಂತ ತಿಳ್ಕೊಂಡು ಅದನ್ನ ಹಿಡ್ಕೊಂಡ. ಪ್ರತಿದಿನ ರೂಮಿಗೆ ಬಂದು ಕುತ್ಕೊಂಡು ಸ್ನಾನ ಮಾಡಿಕೊಂಡು ಆ ಗುರು ಕೊಟ್ಟಿರ್ತಕ್ಕಂತ ಕಲ್ಲನ್ನ ಇಟ್ಟು ಪೂಜೆ ಮಾಡಿ ಘೇ ದಗಡ್ಜ ಅಂತ ಪಂಚಾಕ್ಷರ ಮಂತ್ರ ಅಂತ ತಿಳ್ಕೊಂಡು ಅದನ್ನ ಮಂತ್ರವನ್ನಾಗಿ ಮಾಡಿ ಅದನ್ನ ಪಠಣ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ಯಾನ. ಪಠಣ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದಾಗ ನೋಡ್ರಿ, ಆ ಗುರುವಿನ ಕರುಣೆಯಿಂದ, ಆ ಗುರುವಿನ ಕೈಯಿಂದ ಬಂದಿರತಕ್ಕಂತ ಅವರ ಪವಿತ್ರವಾಗಿರ್ತಕ್ಕಂಥ ಹಸ್ತದಿಂದ ಆ ಬಂದಿರತಕ್ಕಂತ ಕಲ್ಲನ್ನ ತೆಗೆದುಕೊಂಡು ಗುರುವಿಗೆ ಗೊತ್ತಿಲ್ಲಿದು ಪೂಜೆಯನ್ನ ಮಾಡ್ತಾ 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 ಆ ಕಲ್ಲು ಹೋಗಿ ನಿಜವಾಗಿ ಲಿಂಗ ಆಗಿದೆ. ಕಲ್ಲು ಹೋಗಿ ನಿಜವಾಗಿ ಲಿಂಗ ಆಗ್ಯದ. ಘೇ ಧಗಡ್ಜ ಅನ್ನದ ಮಂತ್ರ ಆತವಂಗ. ಅಂತ ಶಕ್ತಿಯನ್ನ ಪಡ್ಕೊಂಡ್ಬಿಟ್ಟ, ಲಿಂಗ ಆಗಿಬಿಟ್ಟದ. ಅದು ಕಲ್ಲು ಹೋಗಿ ಲಿಂಗ ಆಗೈತಿ. ಈಗಿನ ಕಾಲಕ್ಕ ಆ ಲಿಂಗನ ಕಲ್ಲು ಅಂತ ತಿಳ್ಕೊಂಡು ಮೂಲೆಯಾಗಿಡ್ತಾರ. ಊರಾಗ ಹಾಕ್ಯಾಗ ಗೂಟ್ರಾಗ ಹಾಕಿರ್ತಾರ. ಯಾವಾಗ ಲಿಂಗ ಪೂಜಾ ಮಾಡ್ಕೊಂತಾರೋ ಯಾವಾಗ ಇಲ್ಲೋ ಗುರುವಿನಿಂದ ಪಡ್ಕೊಳ್ಳೋದಷ್ಟೇ ಗೊತ್ತು. ಕೊಳ್ಳಾಗ ಎಷ್ಟು ಮಂದಿ ಕೊಳ್ಳಾಗ ಲಿಂಗಪ್ಪ ಇರ್ತತೋ, ಕೊಳ್ಳಾಗ ಲಿಂಗಪ್ಪ ಇರೋದಿಲ್ಲ. ನೀವೆಲ್ಲಾರು ಇಲ್ಲಿ ಬಂದಿರಿ. ಈಗ ಇದು ಸಂಸ್ಕಾರದ ತವರೂರು. ಕರಿಸಿದ್ದ ಶಿವಯೋಗಿಗಳು, ಅನ್ನದಾನ ಶಿವಯೋಗಿಗಳು ಸಂಸ್ಕಾರವನ್ನ ಹಾಕಿ ಕೊಟ್ಟಿರ್ತಕ್ಕಂಥ ಊರು. ಈ ಊರೊಳಗೆ ಯಾರು ಲಿಂಗವಂತರಿದ್ದು ಯಾರು ಬರೇ ಕೊಳ್ಳಿಲಿ ಇಲ್ಲ ಅಂತ ನಾನು ತಿಳ್ಕೊಂಡೇನಿ. ಅಕಸ್ಮಾತ್ ಬರೇ ಕೊಳ್ಳಿಲಿ ಇದ್ರೆ ಗುರುಗಳಿಂದ ಲಿಂಗ ತಗೊಂಡು ಪೂಜೆ ಮಾಡಿ. ಯಾಕಂದ್ರೆ ನಾವು ಲಿಂಗವಂತರು. ನಾವು ಲಿಂಗವನ್ನ ಗುರು ಕೊಟ್ಟಾನ ಅಂತಂದ್ಮೇಲೆ ಆ ಗುರು ಕೊಟ್ಟಿರ್ತಕ್ಕಂಥ ಲಿಂಗವನ್ನ ಕೊರಳಲ್ಲಿ ಕಟ್ಟಿಕೊಂಡು ಪೂಜೆ ಮಾಡ್ಬೇಕು. ಹಂಗ ಆ ಕಟ್ಟಿರ್ತಕ್ಕಂಥ ಲಿಂಗವನ್ನೇ ಕಲ್ಲು ಅಂತ ತಿಳ್ಕೊಂಡು ಬಿಡೋ ಜನ ಬಾಳ ಅದಾರ. ಆದ್ರೆ ಗುರುವಿನ ಹಸ್ತದಿಂದ ಬಂದಿರತಕ್ಕಂಥ ಕಲ್ಲನ್ನ ಪೂಜೆ ಮಾಡಿ 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 ಆ ಗುರುವಿನ ಕರುಣೆಯಿಂದ ಭಕ್ತಿಯಿಂದ ಲಿಂಗವನ್ನ ಮಾಡ್ಕೊಂಡ. ಅದಕ್ಕ ಗುರು ಕರುಣೆ ಬೇಕು. ಗುರು ಕರುಣೆ ಇಲ್ಲದವನ ಸ್ನೇಹ ಹೇಳ್ತಾರ ಕೇಳಿ. ಗುರು ಕರುಣೆ ಇಲ್ಲದವನ ಸ್ನೇಹ ಸಾಯುತನಕ ಬ್ಯಾಡ ತಮ್ಮ, ಸಾಯುತನಕ ಬ್ಯಾಡ. ಗುರು ಕರುಣೆ ಇಲ್ಲದವನ ಸ್ನೇಹ ಸಾಯುತನಕ ಬ್ಯಾಡ ತಮ್ಮ, ಸಾಯುತನಕ ಬ್ಯಾಡ. ಸಾಧು ಸತ್ಪುರುಷರ ಸೇವಾ ಮಾಡಿರುವುದು ಬಹುಪಾಡ ತಮ್ಮ, ಮಾಡುವುದು ಬಹುಪಾಡ. ಗುರು ಕರುಣೆ ಇಲ್ಲದವನ ಸ್ನೇಹ ಸಾಯುತನಕ ಬ್ಯಾಡ. ಗುರುವಿನ ಅಮೃತ ಹಸ್ತದಿಂದ ಬಂದಿರತಕ್ಕಂಥ
ಕಲ್ಲನ್ನ ಆ ಗುರು ಲಿಂಗವನ್ನೇ ನನಗ್ ಕೊಟ್ಟಾನ ಅಂತ ತಿಳ್ಕೊಂಡು ನಂಬಿದ ಅವನು. ಆ ಗುರುವಿನ ಮಾತನ್ನ ನಂಬಿ ಗುರುವಿನ ಕೈಯಿಂದ ಬಂದಿರತಕ್ಕಂತ ಆ ಕಲ್ಲನ್ನ ಪೂಜೆಯನ್ನ ಮಾಡಿ ಲಿಂಗ ಆಯ್ತದು. ಲಿಂಗವನ್ನಾಗಿ ಪರಿವರ್ತನೆ ಮಾಡಿದೆ. ಗೊಲ್ಲಾಳ ಅಂತಕ್ಕಂತ 10-12 ವರ್ಷದ ಬಾಲಕ, ಕುರುಬರ ಮನೆತನದಲ್ಲಿ ಹುಟ್ಟಿರ್ತಕ್ಕಂತ ಕುರುಬ, ಆ ಕುರಿ ಕಾಯ್ಲಿಕ್ಕೆ ಹೋದಾಗ ಕೆಲವು ಮಂದಿ ಶ್ರೀಶೈಲಕ್ಕೆ ಹೊಂಟಿದ್ರಂತೆ. ಆವಾಗ ಶ್ರೀಶೈಲಕ್ಕೆ ಎದಕ್ ಹೋಗ್ತೀರಿ ಅಂದ್ರೆ ಮುದಿ ಮಲ್ಲಯ್ಯನ ದರ್ಶನ ಮಾಡ್ಕೊಂಡು ಬರ್ತೀವಿ ಅಂದಾಗ ಒಬ್ಬ ಮುದುಕಂತಾನ, ನೋಡಪ್ಪ ನನಗ ಕಾಲಾಗ ಹಾಕೊಳಕ ಚಪ್ಪಲಿ ಇಲ್ಲ, ಕಾಲು ಸುಡ್ತಾವ, ಅದಕ್ಕ ನಿನ್ನ ಒಂದು ಜೊತೆ ಚಪ್ಪಲಿಯನ್ನ ಕೊಡು ನನಗ, ನಾನು ಹಾಕೊಂಡು ಹೋಗ್ತೀನಿ. ಅಲ್ಲೇ ಬರೋ ಮುಂದ ನಿನಗ ಒಂದು ಶ್ರೀಶೈಲದಿಂದ ಒಂದು ಲಿಂಗ ತಂದು ಕೊಡ್ತೀನಿ ಅಂದ. ಲಿಂಗ ತಂದು ಕೊಡ್ತೀನಿ, ಅದನ್ನ ಭಕ್ತಿಯಿಂದ ಪೂಜೆ ಮಾಡು, ನಿನಗ ಬೇಡಿದ್ದನ್ನ ಕೊಡ್ತಕ್ಕಂತ ಶಕ್ತಿ ಆ ಲಿಂಗದೊಳಗೈತಿ ಅಂದಾಗ, ತಾತ ನನಗ ಹಂಗಾರ ನಾನು ಚಪ್ಪಲಿ ಕೊಡ್ತೇನೆ ನಿಮಗೊಂದ್ ಜೊತೆ, ನನಗ ಲಿಂಗ ತರಬೇಕು ನೋಡ್ರಿ, ಶ್ರೀಶೈಲಕ್ಕೆ ಹೋಗಿ ನಾ ಪೂಜೆ ಮಾಡ್ತೀನಿ ಅಂದವ 12 ವರ್ಷದ ಬಾಲಕ. ಆವಾಗ ಅವ್ರ ಜೊತೆಗೆ ಆ ಮುದುಕನು ನಡ್ಕೊಂತ ಹೋಗ್ಯಾನ. ಶ್ರೀಶೈಲಕ್ಕೆ ಮುಟ್ಟ್ಯಾರ, ದರ್ಶನ ಮಾಡ್ಕೊಂತಾರ. ಆ ಮಲ್ಲಿಕಾರ್ಜುನ ದರ್ಶನ ಮಾಡ್ಕೊಂಡು ಆ ಮುದುಕ ಅಲ್ಲಿಂದ ಬರೋ ಕಾಲಕ್ಕ ಲಿಂಗ ತರೋದು ಮರ್ತು ಬಿಟ್ಟ. ಲಿಂಗ ತರೋದು ಮರ್ತು ಬಿಟ್ಟ. ಮತ್ತೆ 4-5 ದಿನಗಳಾದವು. ಯಾವಾಗ ಬರ್ತಾರೋ ಏನೋ ಶ್ರೀಶೈಲದಿಂದ, ಇದೇ ಮಾರ್ಗವಾಗಿ ಬರ್ತಾರ. ಆ ಅಜ್ಜನ ಕಡೆಯಿಂದ ತಾತನ ಕಡೆಯಿಂದ ನಾ ಲಿಂಗ ಇಸ್ಕೊಂಡು ಪೂಜೆ ಮಾಡ್ಬೇಕು ಅಂತ ಇವ ಪ್ರತಿದಿನ ದಾರಿ ಕಾಯ್ತಾ ಇದ್ದಾನೆ. ಆವಾಗ ಆ ಹೊಲದ ಹತ್ರ ಬಂದಾಕ್ಷಣಕ ನೋಡ್ರಿ, ಆ ಹುಡುಗ ಓಡಿ ಬಂದು ಗೊಲ್ಲಾಳ ಬಂದು ಕೇಳ್ತಾ ಇದ್ದಾನೆ, ಅಜ್ಜ ನನಗ ಶ್ರೀಶೈಲದಿಂದ ಲಿಂಗ ತಂದೇನು, ಕೊಡು ಲಿಂಗಾನ ಅಂದ್ಕೊಳ್ಳಿ ಅವ ಮರ್ತು ಬಿಟ್ಟಿದ್ದ. ಇನ್ನ ಹುಡುಗ ಇಷ್ಟು ಪ್ರೀತಿಯಿಂದ ಭಕ್ತಿಯಿಂದ ಕೇಳಾಕತ್ತಾನ, ಈಗ ಬಿಟ್ಟು ಬಂದನೆ ಅಂದ್ರೆ ನಿಮಗ್ ನಿರಾಶೆ ಆಕತ್ತೆ ಅಂತ ತಿಳ್ಕೊಂಡು ಏನ್ ಮಾಡ್ದ್ಯಾ, ಅಲ್ಲೊಂದು ಕುರಿ ಹಿಕ್ಕಿ ಬಿದ್ದಿತ್ತು. ಕುರಿ ಕಾಯ್ತಿದ್ದ ಅವ ಕುರುಬರ ಹುಡುಗ. ಆ ಕುರಿ ಹಿಕ್ಕಿ ಬಿದ್ದಿತ್ತೊಂದು. ಆ ಕುರಿ ಹಿಕ್ಕಿಯನ್ನ ಅವ ಕಾಣದಂಗ ತಗೊಂಡ, ಕೈಯಾಗ ತಗೊಂಡು ತನ್ನ ಕಿಶೆದಾಗ ಇಟ್ಕೊಂಡಂಗ ಮಾಡಿ, ಆಮೇಲೆ ಕಿಶೆದಾಗಿಂದ ತೆಗೆದು, ತಗೊಳಪ್ಪ ಇದನ್ನ ಶ್ರೀಶೈಲದಿಂದ ತಂದನಿ, ಪವಿತ್ರವಾಗಿರ್ತಕ್ಕಂಥ ಲಿಂಗ, ಇದನ್ನ ಭಕ್ತಿಯಿಂದ ದಿನಾ ಪೂಜೆ ಮಾಡು, ಪೂಜೆ ಮಾಡಿದ್ರೆ ನಿನ್ನ ಭಕ್ತಿಗೆ ಒಲಿದು ಬೇಡಿದ್ದನ್ನ ಕೊಡ್ತಾನ ಪರಮಾತ್ಮ ಅಂತ ಆ ಕುರಿ ಹಿಕ್ಕಿಯನ್ನ ಕೊಟ್ಟವ. ಕುರಿ ಹಿಕ್ಕಿಯನ್ನ ಕೊಟ್ಟಾಗ ಆ ಗೊಲ್ಲಾಳ ಅಂತಾನ, ಆಹಾ ಶ್ರೀಶೈಲದಿಂದ ತಂದಿರತಕ್ಕಂತ ಪವಿತ್ರವಾಗಿರ್ತಕ್ಕಂಥ ಲಿಂಗ ಇದು, ಅಜ್ಜ ನನ್ನ ಸಲುವಾಗಿ ತಂದು ಕೊಟ್ಟಾನ ಅಂತ ತಿಳ್ಕೊಂಡು ಏನ್ ಮಾಡ್ದ, ಒಂದು ಮರಳಿನ ಒಂದು ಕಟ್ಟೆಯನ್ನ ಮಾಡ್ದ. ಮರಳಿನ ಕಟ್ಟೆಯನ್ನ ಮಾಡಿ ಆ ಲಿಂಗವನ್ನ ಇಟ್ಟ. ಆ ಲಿಂಗವನ್ನ ಇಟ್ಟು ಆ ಕುರಿ ಹಾಲನ್ನ ತಗೊಂಡು ಬಂದ. ಕುರಿ ಹಾಲನ್ನ ತೆಗೆದುಕೊಂಡು ಅದಕ್ಕೆ ಅಭಿಷೇಕ ಮಾಡಿ ಹೂ ಪತ್ರಿಗಳನ್ನ ತೆಗೆದುಕೊಂಡು ಬಂದು ಏರಿಸಿ ಭಕ್ತಿಯಿಂದ ಹಾಡು ಹೇಳ್ತಾನೆ. ಶಿವನ ಹಾಡು ಹೇಳ್ತಾನೆ, ಲಿಂಗದ ಹಾಡನ್ನ ಹೇಳಿ ಪ್ರತಿದಿನ ಆ ಕುರಿ ಹಿಕ್ಕಿಯೇ ಲಿಂಗ ಅಂತ ತಿಳ್ಕೊಂಡು ಅವ ಪೂಜೆ ಮಾಡ್ತಾ ಬಂದ. ಆವಾಗ ನೋಡ್ರಿ ಮನಿ ಒಳಗೆ ಏನಾಗ್ಯದ, ಅವ್ರಪ್ಪ ಅಂತಾನ ಬೆಳಿಗ್ಗೆ ಆ ಕುರಿಗಳು ಹಾಲು ಕೊಡ್ತಾವ, ರಾತ್ರಿ ಸಂಜೆ ಮುಂದೆ ಹಾಲ ಕೊಡೋದಿಲ್ಲಲ್ಲ, ನೀನು ಮಾರ್ಕೊಂಡು ಕೊಡ್ತೀಯೇನು ಯಾರಿಗಾರ, ನೀನೇ ಹಿಂಡ್ಕೊಂಡು ಕುಡಿತೀನಂತ ಮಗನಿಗೆ ಕೇಳಿರು. ಇಲ್ಲಪ್ಪ ನಾನೇನು ಕುಡಿಯೋದಿಲ್ಲ ಅಂತ ತಿಳ್ಕೊಂಡಂದ. ಏನು ಮಾಡ್ತಾನ ನೋಡ್ಬೇಕಿವ ಹಾಲು ಅಂತ ತಿಳ್ಕೊಂಡು ಒಂದು ದಿನ ಅವ್ರಪ್ಪ ಹೊಲಕ್ಕೆ ಬಂದ. ಇಲ್ಲಿ ಆ ಮರಳಿನ ಕಟ್ಟಿಯನ್ನ ಮಾಡಿ ಆ ಕುರಿ ಹಿಕ್ಕಿಯನ್ನ ಇಟ್ಟು ಆ ಕುರಿಯ ಹಾಲನ್ನ ತೆಗೆದುಕೊಂಡು ಅದಕ್ಕೆ ಧಾರಾಕಾರವಾಗಿ ಅಭಿಷೇಕವನ್ನ ಮಾಡಿ ಪೂಜೆ ಮಾಡಿ ಕೈ ಮುಗಿದು ಕಣ್ಣು ಮುಚ್ಚಿಕೊಂಡು ಧ್ಯಾನ ಮಾಡ್ತಾ ಇದ್ದ. ಅಯ್ಯಯ್ಯೋ ನನ್ನ ಮಗ ಆ ಕುರಿ ಹಿಕ್ಕಿಗೆ ಹಾಲು ಹಿಂಡಕತ್ತಾನ, ಇದು ಎಂತ ದೇವ್ರು ಅಂತ ತಿಳ್ಕೊಂಡು ಆವಾಗ ಏನಿದು ಆ ಕುರಿ ಹಿಕ್ಕಿಯನ್ನ ಲಿಂಗ ಅಂತ ತಿಳ್ಕೊಂಡು ಪೂಜೆ ಮಾಡಕತ್ತಿಯಲ್ಲ, ಬುದ್ಧಿ ಇದ್ದೈತಾನೆ ನಿನಗಂದ್ರ, ಅಪ್ಪ ಅನಬೇಡ, ಅದು ಶ್ರೀಶೈಲದಿಂದ ತಂದಿರತಕ್ಕಂತ ಲಿಂಗ, ಪವಿತ್ರವಾಗಿರ್ತಕ್ಕಂಥ ಲಿಂಗ. ಆ ಲಿಂಗವನ್ನ ಪೂಜೆ ಮಾಡಿದ್ರೆ ಬೇಡಿದ್ದನ್ನ ಕೊಡ್ತಕ್ಕಂಥ ಶಕ್ತಿ ಅದ್ರೊಳಗೈತಿ, ಅದಕ್ಕ ಪೂಜೆ ಮಾಡಕತ್ತೀನಿ ಅಂದಾಗ ಸಿಟ್ಟು ಬಂದು ಇದು ಕುರಿ ಹಿಕ್ಕಿ, ಇದು ಲಿಂಗ ಅಲ್ಲ ಅಂತ ತಿಳ್ಕೊಂಡು ಅದನ್ನ ಕಾಲಿನಿಂದ ಒದ್ದು ಬಿಟ್ಟ. ಅವರಪ್ಪ ಕಾಲಿನಿಂದ ಒದ್ದಾಕ್ಷಣಕ ನೋಡ್ರಿ ಅದೇ ಕುರಿ ಹಿಕ್ಕಿಯಲ್ಲಿ ಪರಮಾತ್ಮ ಪ್ರತ್ಯಕ್ಷನಾಗ್ತಾ ಇದ್ದಾರೆ. ಪರಮಾತ್ಮ ಪ್ರತ್ಯಕ್ಷನಾದಾಗ ಅವರ ತಂದೆಗೆ ಗೊತ್ತಾಯ್ತು, ಆಹಾ ಮಗನ ಒಂದು ಶಕ್ತಿ ಅಂತಹದ್ದೈತಿ. ಆ ಕುರಿ ಹಿಕ್ಕಿಯನ್ನೇ ಲಿಂಗವನ್ನಾಗಿ ಮಾಡಿ ನಂಬಿಕೊಂಡು ಆ ಅಜ್ಜ ಕೊಟ್ಟಿರ್ತಕ್ಕಂಥ ಆ ಕುರಿ ಹಿಕ್ಕಿಯನ್ನ ನಂಬಿ ಲಿಂಗ ಅಂತ ತಿಳ್ಕೊಂಡು ಅದನ್ನ ಪೂಜೆ ಮಾಡಿ ಅದರಿಂದ ಪರಮಾತ್ಮನನ್ನ ನನ್ನ ಮಗನೇ ನನಗೆ ದರ್ಶನ ಮಾಡಿಸಿದ ಅಂತ ತಿಳ್ಕೊಂಡು ಮಗನನ್ನ ಅಪ್ಪಗೊಂಡಂತ ಆಗ ಪರಮಾತ್ಮ ಆ ಗೊಲ್ಲಾಳನಿಗೆ ಮುಕ್ತಿಯನ್ನ ಕೊಟ್ಟ.
ಅದಕ್ಕ ಇಲ್ಲೇ ನೋಡ್ರಿ ಗುರುವಿನ ಮಾತನ್ನ ಕೇಳಿ ಘೇ ದಗಡ್ಜ ಅಂತಕ್ಕಂಥದ್ದು ಮಂತ್ರವನ್ನ ಮಾಡಿ ಆ ಕಲ್ಲನ್ನ ಲಿಂಗವನ್ನಾಗಿ ಮಾಡಿ ಪೂಜೆ ಮಾಡ್ಕೊಂತಿದ್ದ. ಇದು ಗುರುಗಳಿಗೆ ಗೊತ್ತಿಲ್ಲ. ಆ ಊರೊಳಗ ನಂದರಾಜ ಅಂತಕ್ಕಂಥ ರಾಜ ಒಂದು ದೊಡ್ಡ ಕೆರೆಯನ್ನ ನಿರ್ಮಾಣ ಮಾಡಿಸ್ತಿದ್ದ. ಊರಿಗೆ ನೀರಿನ ಬರ ಬಹಳ ಬರ್ತದೆ. ಅದಕ್ಕೆ ಒಂದು ದೊಡ್ಡ ಕೆರೆ ತೆಗ್ಸಿದ್ರೆ ಆ ಊರಿನ ಜನರಿಗೆ ನೀರಿಗೆ ಅನುಕೂಲ ಆಗ್ತದ ಅಂತ ತಿಳ್ಕೊಂಡು ದೊಡ್ಡ ಕೆರೆಯನ್ನ ತೆಗ್ಸೋ ಕಾಲಕ್ಕೆ ಒಂದು ಬಂಡೆಗಲ್ಲು ಹತ್ತಿತ್ತಲ್ಲಿ. ಬಂಡೆಗಲ್ಲು ಹತ್ತಿತ್ತು. ಏನು ಮಾಡಿದ್ರು ಅದು ನೆಲ ಬಿಟ್ಟು ಏಳಲೇ ಇಲ್ಲ. ಎಷ್ಟು ಮಿಷನ್ ಹಚ್ಚಿದ್ರು ಸಹಿತ ಅದು ಏಳಲಿಲ್ಲ. ಆವಾಗ ಗುರುಗಳಂತಾರ ಶಿಷ್ಯನ ಒಂದು ಪರೀಕ್ಷೆ ಮಾಡ್ಬೇಕೀಗ. ಶಿಷ್ಯನಿಗೆ ಪರೀಕ್ಷೆ ಮಾಡ್ಬೇಕು ಅಂತ ತಿಳ್ಕೊಂಡು ಆವಾಗ ಅವನನ್ನ ಕರೀತಾರ. ಪೆದ್ದಿ ಅಂದ್ರು. ಯಾಕ್ರಿ ಗುರುಗಳ? ನೋಡಪ್ಪ, ಅಲ್ಲೇ ಬಂಡೆಗಲ್ಲು ಹತ್ತೈತಿ, ನೀರು ಬರುವಲ್ದು, ಅದ್ರ ಕೆಳಗನ ಜಲ ಐತಿ. ಆ ಬಂಡೆಗಲ್ಲು ತೆಗ್ಸಿದ್ರೆ ಅಲ್ಲೇ ಜಲ ಬರ್ತತಿ, ಊರಿನವ್ರಿಗೆ ಅನುಕೂಲ ಆಗ್ತತಿ. ಅದಕ್ಕ ಆ ಬಂಡೆಗಲ್ಲನ್ನ ತೆಗಿಯಪ್ಪ ಅಂದ್ರು. ಬಂಡೆಗಲ್ಲನ್ನ ತೆಗಿಯಪ್ಪ, ಮಿಷನ್ಗೆ ಹತ್ತಲಾರದ್ದು, ಮಿಷನ್ಗೆ ಎತ್ತಲಾರದ್ದು ಬಂಡೆಗಲ್ಲು. ಇವ ಒಬ್ಬನ್ ಹೆಂಗ ತೆಗಿತಾನೆ? ಅವನ ಶಕ್ತಿಯನ್ನ ಪರೀಕ್ಷೆ ಮಾಡ್ಬೇಕು ಅಂತ ತಿಳ್ಕೊಂಡು ಗುರುಗಳಂದಾಗ ಅವನೇನು ಮಾಡಿದ, ಬಂಡೆಗಲ್ಲು ತೆಗ್ಯಾಕ ಅಲ್ಲಿ ಹೋಗ್ಲಿಲ್ಲ. ಇದ್ರಾಗ ಕಲ್ಲಿನ ಹತ್ರ ಹೋಗ್ಲಿಲ್ಲ. ಗುರು ಕೊಟ್ಟಿರ್ತಕ್ಕಂಥ ಲಿಂಗ ಕಲ್ಲಿತ್ತಲ್ಲ, ಅದು ಕಲ್ಲು ಲಿಂಗ ಆಗಿತ್ತಲ್ಲ, ಅದನ್ನ ಕೈಯಾಗಿ ಹಿಡ್ಕೊಂಡು ಗುರುಗಳು ನನಗೆ ಅಪ್ಪಣೆ ಮಾಡ್ಯಾರ ತೆಗಿಬೇಕೆತ್ಕೊಂಡು ಘೇ ದಗಡ್ಜ ಅಂದ. ಘೇ ದಗಡ್ಜ ಅನ್ಕೋನ ಆ ಲಿಂಗ ಸೀದಾ ಹೋಗಿ ಆ ಕಲ್ಲಿನೊಳಗೆ ಸಿಕ್ಕೊಂಡ್ಬಿಡ್ತು. ದೊಡ್ಡದಾಗಿರ್ತಕ್ಕಂಥ ಬಂಡೆಗಲ್ಲು ಆ ಕಲ್ಲಿನೊಳಗ ಸಿಕ್ಕೊಂಡ ಆ ಕ್ಷಣಕ್ಕೆ ಘೇ ದಗಡ್ಜ ಅಂದ. ಆ ಕಲ್ಲು ಸಮೇತ ಲಿಂಗ ದಂಡಿಗೆ ಬಂದ್ಬಿದ್ದದ. ಅಲ್ಲೇ ಅದರ ಕೆಳಗ ನೀರು ಪುಟಿತಾ ಇದೆ. ಕಾರಂಜಿ ಪುಟಿದಂತೆ ನೀರು ಕೆರೆಯನ್ನ ತುಂಬಿಕೊಂಡ್ಬಿಡ್ತು. ಆವಾಗ ಆ ಶಿಷ್ಯನ ಶಕ್ತಿ ಎಷ್ಟೈತಿ ಅನ್ನೋದು ಗುರುಗಳಿಗೆ ಗೊತ್ತಾತ್. ಛೇ, ನಾನು ಒಂದು ಕಲ್ಲನ್ನ ಒಗೆದು ಘೇ ದಗಡ್ಜ ಇದನ್ನ ತಗೋ ಅಂತ ನಮ್ಮ ಭಾಷೆ ಒಳಗಂದ್ರೆ ಆ ಕಲ್ಲನ್ನೇ ಲಿಂಗ ಅಂತ ತಿಳ್ಕೊಂಡು ಪೂಜೆ ಮಾಡಿ 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 ಆ ಕಲ್ಲನ್ನೇ ಲಿಂಗವನ್ನಾಗಿ ಮಾಡ್ಕೊಂಡಾನ. ಘೇ ದಗಡ್ಜ ಅನ್ನೋದನ್ನ ಪಂಚಾಕ್ಷರ ಮಂತ್ರ ಅಂತ ತಿಳ್ಕೊಂಡು ನಂಬಿ ಅದ ಕಲ್ಲನ್ನ ತೆಗದ್ನ. ಇಂಥವನಿಗೆ ದೀಕ್ಷಾ ಮಾಡ್ಲಿಲ್ದ ನಾನು ಇನ್ನು ಎಂಥವನಿಗೆ ದೀಕ್ಷಾ ಮಾಡ್ಬೇಕು? ಇವನ ಮನಸ್ಸು ಪರಿವರ್ತನೆ ಆಗ್ಯದ, ಪರಮಾತ್ಮನ ಅಪ್ಪಣೆ ಆಗ್ಯದ, ಇವನಿಗೆ ದೀಕ್ಷೆಯನ್ನ ಮಾಡ್ಬೇಕು ಅಂತ ತಿಳ್ಕೊಂಡು ಬಹಳ ಆನಂದ ಪಟ್ಕೊಂಡು, ಆಯ್ತಪ್ಪ, ಇಷ್ಟು ದಿವಸ ನಿನ್ನ ಪರೀಕ್ಷೆ ಮಾಡಿದ್ದಾಯ್ತು, ನಿನ್ನ ಮನಸ್ಸು ಪರಿಪೂರ್ಣವಾಗ್ಯದ, ನೀನೀಗ ದೀಕ್ಷಾ ಮಾಡಿಸ್ಕೊಳಕ್ ಯೋಗ್ಯಗಿದಿ, ಬಾ ನಿನಗೆ ದೀಕ್ಷಾ ಮಾಡ್ತಾನೆ ಅಂತ ತಿಳ್ಕೊಂಡು ಅವನಿಗೆ ಸ್ನಾನ ಮಾಡಿಸಿ ಮಠದೊಳಗೆ ಕರ್ಕೊಂಡೋಗಿ ಅವಾಗ ಪದ್ಧತಿ ಪ್ರಕಾರ ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದ ಭಸ್ಮ ರುದ್ರಾಕ್ಷಿ ಮಂತ್ರ ಎಲ್ಲದರ ಮಹತ್ವವನ್ನು ಹೇಳಿ ಪವಿತ್ರವಾಗಿರ್ತಕ್ಕಂಥ ಲಿಂಗವನ್ನ ತಮ್ಮ ಆ ಕೈಯಿಂದ ಅವನಿಗೆ ಕೊಟ್ಟು ಪರಮ ಪಂಚಾಕ್ಷರ ಮಂತ್ರವನ್ನ ಅವನಿಗೆ ಹೇಳಿ ದೀಕ್ಷೆಯನ್ನ ಮಾಡ್ತಾ ಇದ್ದಾರೆ. ಗುರು ಕೊಟ್ಟ ಹಿಡಿಗಲ್ಲು ಹರನೆಂದು ಪೂಜಿಸಿ ಕೆರೆಗಲ್ಲು ತೆಗೆಸಿ ಲಿಂಗದಿ ಮೆರೆದಾನು ಉರಿಲಿಂಗ ಪೆಗ್ದಿ ವರಭಕ್ತ ಅಂತ ತಿಳ್ಕೊಂಡು ಜಾನಪದ ಗೀತೆಗಾರ ಹೇಳ್ತಾರೆ. ಹೀಗೆ ಪೆದ್ದ ಅಂತಕ್ಕಂಥ ಕಳ್ಳ ಹೋಗಿ ಗುರುವಿನ ಅನುಗ್ರಹದಿಂದ ಉರಿಲಿಂಗ ಪೆದ್ದಿ ಅಂತ ಹೆಸರು ಬಂತಾವ್. ಗುರುವಿನ ಹೆಸರಿನ ಜೊತೆಗೆ ಅವನ ಹೆಸರು ಬಂತು. ಉರಿಲಿಂಗ ಗುರುಗಳ ಶಿಷ್ಯನಾಗಿರ್ತಕ್ಕಂಥವನಿಗೆ ಉರಿಲಿಂಗ ಪೆದ್ದಿ ಅಂತ ತಿಳ್ಕೊಂಡು ಪೆದ್ದನಾಗಿ ವಚನಕಾರನಾದ, ಅನೇಕ ವಚನಗಳನ್ನು ಬರೆದ ಶಿವಾನುಭವಿಯಾಗಿ ನಿಜವಾಗಿ ಗುರುಕರುಣೆಯನ್ನು ಪಡೆದುಕೊಂಡು ಅವನು ಮುಕ್ತನಾಗಿ ಹೋದ ಅಂತ ತಿಳ್ಕೊಂಡು ಈ ಒಂದು ಶರಣ ಚರಿತಾಮೃತದಲ್ಲಿ ಈ ಅದ್ಭುತವಾಗಿರ್ತಕ್ಕಂಥ ಆ ಗುರು ಸೇವೆಯ ಮಹತ್ವ ಅಂತಕ್ಕಂಥ ಕತೆ ಬರ್ತದ. ಅದನ್ನ ತಾವೆಲ್ಲರೂ ಕೇಳಿ ಆನಂದ ಪಟ್ಟಿರಿ ಅಂತ ತಿಳ್ಕೊಂಡು ಹೇಳಿ